ನೋಡಿ, ಇನ್ನು 1 ವರ್ಷ ಭಾರತ ನರಳುತ್ತೆ ಬರ್ದಿಟ್ಟು ಸಾಮಾನ್ಯ ಜನರಿಗೆ ಹೊರೆ ಬೀಳುತ್ತೆ. ಮೋದಿ ಅವರು ಯಾವಾಗ ಹೋದ್ರು ಇಸ್ರಾಯಲ್ಗೆ? 2 ದಿನದಿಂದ ಹೋದ್ರು. ಕ್ಲಿಯರ್ಲಿ ಹಿ ಟೋಲ್ಡ್ ಫಾದರ್ ಲ್ಯಾಂಡ್ ಇಂಡಿಯಾ ಇಸ್ ಮದರ್ ಲ್ಯಾಂಡ್. ಯಾವ ಉದ್ದೇಶದಿಂದ ಹೇಳಿದ್ದು? ತೈಲಕ್ಕೆ, ಫಾರಿನ್ ಎಕ್ಸ್ಚೇಂಜ್, ನಮ್ಮ ಅಫೇರ್ಸ್ಗೆ. ಖಮೇನಿಯನ್ನ ಆ ಬಿಲ್ಡಿಂಗ್ ನ ಗುರುತಿಸಿ ರಾಡಾರ್ ಅಲ್ಲಿ ಇಟ್ಟು ಹೊಡಿತಾ ಇದಾರೆ ಅಂದ್ರೆ 1-2 ದಿನದ ಪ್ರಿಪರೇಷನ್ ಆಗಿರಕ್ಕೆ ಸಾಧ್ಯ ಇಲ್ಲ. ಏನಂತ ಕರಿಬೇಕು ನಿಮ್ನ? ಜರ್ನಲಿಸ್ಟ್ ಅನ್ಬೇಕಾ, ಸೋಷಿಯಲ್ ಆಕ್ಟಿವಿಸ್ಟ್ ಅನ್ಬೇಕಾ, ರಿಯಲ್ ಐಡೆಂಟಿಟಿ ಏನು? ನನಗೆ ಸಂತೋಷ ಬರವಣಿಗೆ. ಯಾವಾಗ್ಲೂ ಸುದ್ದಿಲ್ಲ ಇರ್ತೀರಾ. 174 ಕೇಸ್ಗಳು ಫೇಸ್ ಮಾಡಿರೋ ಕೋರ್ಟಲ್ಲಿ. ಲಂಕೇಶ್ ಅವರಿಂದ ಅಥವಾ ರವಿ ಬೆಳಗೆರೆ ಅವರಿಂದಲ್ಲ ಏನ್ ಮಾಡ್ಬೇಕು ಅಂತ ಕಲ್ತ್ರಿ, ಏನ್ ಮಾಡಬಾರ್ದು ಅಂತ ಕಲ್ತ್ರಿ? ಲಂಕೇಶ್ ಅವ್ರ ಆತರ ಡೆಪ್ತ್, ರವಿ ಬೆಳಗೆರೆ ಅವ್ರು ಹೇಗೆ ಅಂದ್ರೆ ಸ್ಪೀಡ್. ಅವರು ಶಾಸ್ತ್ರಿ ಅಂತ ಇದ್ರು. ಅವ್ರನ್ನ ಆ ಕಾಲದಲ್ಲಿ ಹೀರೋಯಿನ್ಗಳು ಹುಡ್ಕೊಂಡು ಹೋಗೋದು. ಭಾರತಿ, ರಾಧಿಕಾ, ಕಲ್ಪನಾ, ಹಿಂಗ್ ಇಟ್ಬಿಡೋರ್ ಹೆಸರುಗಳು. ಆರತಿ ಅಂತೆಲ್ಲ. ಅದು ಸೆಕ್ಸ್ ಬುಕ್ ಆಗಿದೆ. ಈಗ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಗುಂಡು ಪಾರ್ಟಿ ಮಾಡಿದಾರಲ್ಲ, ಅವ್ರು ಯಾರಾದ್ರೂ ಪ್ರಭಾವಿ ಅಲ್ಲದ ಪತ್ರಕರ್ತರು ಹೋಗಕ್ಕಾಗುತ್ತಾ? ಅಂಡರ್ ವರ್ಲ್ಡ್ ಸಿಂಡಿಕೇಟ್ ರೌಡಿಗಳು ಪತ್ರಕರ್ತರಿಗೆ ಗಿಫ್ಟ್ ಕೊಡೋರು ಗೊತ್ತಾ ನಿಮಗೆ? ಅದಲ್ದಲ್ಲೇ ಅವ್ರಿಗೊಂದ್ 2 ದಿನ ಅಕ್ಕಪಕ್ಕ ಟೂರ್, ಕೊಡಕೆನಾಲ್ ಕರ್ಕೊಂಡ್ರೆ ಅವ್ನಿಗೆ ಮಸಾಜ್ ಫ್ರೀ. ಬುರ್ಜ್ ಖಲೀಫಾ ಮೇಲೆ ಅಟ್ಯಾಕ್ ಆಯ್ತು ಅಂತೆಲ್ಲ ತೋರಿಸ್ತಾರಲ್ರಿ ದೊಡ್ಡ ಮೀಡಿಯಾಗಳು. The Burj Khalifa was evacuated after explosions. ಇವತ್ತು ನಿಮಗೆ ಗೊತ್ತಾ, ಎಲ್ಲಾ ಮಾಧ್ಯಮದ ಕಚೇರಿಗಳಲ್ಲಿ, ಎಲ್ಲಾ ಏಜೆನ್ಸೀಸ್ ಗಳ ಕಚೇರಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ದಟ್ ಇಸ್ ಕಾಲ್ಡ್ ಫ್ಯಾಕ್ಟ್ ಚೆಕ್. ಅದಕ್ಕೆ ಎಷ್ಟು ಫಂಡ್ ಹೋಗುತ್ತೆ ಗೊತ್ತಾ ನಿಮ್ಗೆ? ತೆಹರಾನ ರೋಡಲ್ಲಿ ಹೊಡೆದ್ರು ನ್ಯೂಕ್ಲಿಯರ್ ಬಾಂಬ್ ಸೈಂಟಿಸ್ಟ್ ನ. ಯಾರು ಹೊಡೆದ್ರು ಅಂತಾನೆ ಗೊತ್ತಿಲ್ಲ. ಇದು ಮಿಷನ್ ಗನ್ ಹೊಡೆದಿತ್ತು. ಯಾಕೆ ಶುರುವಾಗಿದ್ದು ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ? ರಿಸೋರ್ಸ್ಗೋಸ್ಕರ ಮತ್ತು ಅಧಿಪತ್ಯಕ್ಕೋಸ್ಕರ. ತುಂಬಾ ಮೂಲಭೂತವಾದ ಶಿಯಾ ದೇಶ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬೇಡ, ತುಂಬಾ ಉಸಿರುಗಟ್ಟಿಸುವಂತ ಕಾನೂನುಗಳನ್ನ ಮಾಡ್ಕೊಂಡಿರೋ ದೇಶ. ಅದಕ್ಕೆ ಖಮೇನಿ ಕುಟುಂಬವೇ ಕಾರಣ. ಮಾಸಾ ಅಂತ ಒಂದು ಹುಡುಗಿಯ ಪ್ರಕರಣ ಏನಾಗುತ್ತೆ 2018ರಲ್ಲಿ. People have taken to the streets across Iran, angry at the government after a woman died while in police custody. ಅದಾದ ನಂತರ ಇವ್ರು ಫಸ್ಟ್ ಪ್ಲಾನ್ ಏನ್ ಮಾಡ್ತಾರೆ ಅಂದ್ರೆ, ಒಳಗಿನಿಂದನೇ ಖಮೇನಿನ ಮುಗಿಸ್ಬೇಕು ಅಂತ, ಅಂದ್ರೆ ಸಿವಿಲ್ ವಾರ್ ಮಾಡಿಸ್ಬೇಕು ಅಂತ. ಸೊ ಇರಾನು, ಇರಾಕು, ಇಸ್ರೇಲ್, ಅಮೆರಿಕ ಸಮಸ್ಯೆ ಆದ್ರೆ ಏನಂದ್ರೆ ವಿಶ್ವಸಂಸ್ಥೆಗೆ ಹೋಗ್ಬೇಕು. ವಿಶ್ವಸಂಸ್ಥೆ ಸತ್ತೋಗ್ಬಿಟ್ಟಿದೆಯಲ್ಲ. ಫಸ್ಟ್ ಆಫ್ ಆಲ್ ಅದು ಕಳ್ಳರಿಂದ ಆದಂತ ದೇಶ. ಅದಕ್ಕೆ ಒಂದು ಐಡಿಯಾಲಜಿ ಇಲ್ಲ, ಅದಕ್ಕೊಂದು ಗೊತ್ತು ಗುರಿ ಇಲ್ಲ. ನಿಮಗೆ ಕ್ಯೂಬಾ ಇಷ್ಟೇ ಇರೋದು, ಅಮೆರಿಕ ಇಷ್ಟಿದೆ. ಕ್ಯೂಬಾ ಇದ್ರಲಿಲ್ಲ. ಫಿಡೆಲ್ ಕ್ಯಾಸ್ಟ್ರೋ ಬರ್ಲಿಲ್ವಾ? ಚೆಗುವಾರ ಬರ್ಲಿಲ್ವಾ? I invite him to address the assembly. Patria o muerte. ನಿಮ್ ಪ್ರಕಾರ ಯಾರು ಮೇಲ್ಗೆ ಸಾಧಿಸಿದಾರೆ ಈಗ ಅಟ್ ಪ್ರೆಸೆಂಟ್, ಇರಾನ ಇಸ್ರೇಲ? ಯುದ್ಧ ಅಂತ ಬಂದಾಗ ಮೇಲ್ಗೈಯೇ ಇಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಸಾರ ಆಯ್ತು. ನ್ಯೂಕ್ಲಿಯರ್ ಪವರ್ ಇದೆಯಾ ಇರಾನ್ ಅವ್ರ ಹತ್ರ? ಅಲ್ಲ, ಈಗ ಅವರು ಇನ್ವೆನ್ಷನ್ ಹಂತದಲ್ಲಿದ್ದಾರೆ. ತಯಾರಿದ್ರೆ ಖಮೇನಿಗಿರೋ ಟೆಂಪರ್ಮೆಂಟ್ ಹಾಕಿರೋ ಇಷ್ಟೊತ್ತಿಗೆ. ನನ್ಗೆ ಅನಿಸ್ತಾ ಇರೋದು, ವಿಜಯ್ ಅವ್ರು ಎಷ್ಟು ಸೌಂಡ್ ಮಾಡ್ತಾ ಇದಾರಲ್ಲ, ಲಾಸ್ಟ್ ರಿಸಲ್ಟ್ ಬರಲ್ಲ. ಪವರ್ ಬ್ರೋಕರ್ಸ್ ಅಂತಾನೆ ಇರ್ತಾರೆ. ಈ ರೇಪ್ ಕೇಸ್ ಇದನ್ನ ಸಾಲ್ವ್ ಮಾಡ್ಕೊಡಕ್ ಒಬ್ಬ ಇರ್ತಾನೆ. ನಾನು ಸ್ಕ್ರಿಪ್ಟೇ ಮಾಡಿಟ್ಟಿದ್ದೀನಿ ಪವರ್ ಬ್ರೋಕರ್ಗಳ ಮೇಲೆ. ನಿಮಗೆ ಬಿಷ್ಣೋಯ್ ಲಾರೆನ್ಸ್ ಪವರ್ ಬ್ರೋಕರ್ ಇಲ್ದಲ್ಲ ಇರಕ್ಕಾಗಲ್ಲ. ಅವನು ಅವ್ರು ಯಾವ್ದೋ ಮಠದಲ್ಲಿದ್ದಾರೆ ಸರ್, ಮ್ಯಾನೇಜರ್ ಅಂತ. ಇಲ್ಲ, ಅವರು ದರ್ಶನ್ ಅವ್ರಿಗೆ ಬೇಲ್ ಕೊಡಿಸ್ತಾರಂತೆ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಗುಲಾಮರನ್ನು ಆಯ್ಕೆ ಮಾಡಿಕೋ, ನೀನು ರಾಜನಾಗಿರುತ್ತೆ ಅಂತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಖ್ಯಾತ ಜರ್ನಲಿಸ್ಟ್, ಬರಹಗಾರ, ಆಕ್ಟರ್, ಸೋಷಿಯಲ್ ಆಕ್ಟಿವಿಸ್ಟ್, ಡೈರೆಕ್ಟರ್ ಎಲ್ಲವೂ ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಬಂದಿದ್ರು. ಇರಾನ್ ಮತ್ತು ಇಸ್ರೇಲ್ನ ವಾರು ಶುರುವಾಗಿದ್ದು ಯಾಕೆ ಮತ್ತು ಹೇಗೆ? ಇಲ್ಲಿ US ನ ಪಾತ್ರ ಏನು? ಇಂಡಿಯಾದ ಪಾತ್ರ ಏನು? ಇಂಡಿಯಾ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದೆಯಾ? ಇದರಿಂದ ಇಂಡಿಯಾಗೆ ಆಗ್ತಿರುವಂತಹ ತೊಂದರೆಗಳೇನು? ವರ್ಲ್ಡ್ ವಾರ್ 3 ಇನ್ನೇನೋ ಶುರುವಾಗೋದ್ರಲ್ಲಿದೆಯಾ ಅಥವಾ ವರ್ಲ್ಡ್ ವಾರ್ 3 ಅನ್ನೋದು ಆಲ್ರೆಡಿ ಶುರುವಾಗಿದೆಯಾ? ಎಲ್ಲದರ ಬಗ್ಗೆ ಇವತ್ತಿನ ಪಾಡ್ಕಾಸ್ಟಲ್ಲಿ ದೀರ್ಘವಾಗಿ ನಮ್ಮ ಗೆಸ್ಟ್ ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತಾಡಿದ್ದಾರೆ. ತುಂಬ ರೋಚಕವಾಗಿದೆ ಎಪಿಸೋಡು. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಖಡಕ್ ಟಾಕ್ಸ್, ಬರೀ ಕಥೆ ಅಲ್ಲ, ಹೊಸ ಅಧ್ಯಾಯ. ಹಲೋ ಸರ್, ನಮಸ್ತೆ. ನಮಸ್ಕಾರ. ಖಡಕ್ ಟಾಕ್ಸ್ಗೆ ಸುಸ್ವಾಗತ. ಹೇಗಿದ್ದೀರಾ? ಸೂಪರ್, ಹಿಮಾಲಯ ಥರ ಇದ್ದೀನಿ. ಯಾವಾಗಲೂ ಸುದ್ದಿಲ್ಲ ಇರ್ತೀರಾ. ಏನಂತ ಕರಿಬೇಕು ನಿಮ್ಮನ್ನ? ಜರ್ನಲಿಸ್ಟ್ ಅನ್ಬೇಕಾ, ಸೋಷಿಯಲ್ ಆಕ್ಟಿವಿಸ್ಟ್ ಅನ್ಬೇಕಾ, ಡೈರೆಕ್ಟರ್ ಅನ್ಬೇಕಾ, ಆಕ್ಟರ್ ಅಂತ ಅನ್ಬೇಕಾ, ಕವಿ ಅಂತ ಅನ್ಬೇಕಾ? ರಿಯಲ್ ಐಡೆಂಟಿಟಿ ಏನು? ಯಾವುದರಿಂದ ಶುರುವಾಗಿದ್ದು ಈ ಪಯಣದಲ್ಲಿ? ಎಲ್ಲವೂ ಹುಡುಕಾಟದಲ್ಲಿ ಬಂದಿದ್ದ ಹೇಗೆ? ಈಗ ನೀವೊಂದು ಮನೇಲಿದ್ದೀರಾ ಅಂದರೆ ಅಡುಗೆ ಮನೆಯೂ ನಿಮ್ಮದೇ, ಅದರದ್ದು ಬಾತ್ರೂಮು ನಿಮ್ಮದೇ, ದೇವ್ರ ಮನೆಯೂ ನಿಮ್ಮದೇ, ಹಾಲು ನಿಮ್ಮದೇ, ವರಾಂಡನೂ ನಿಮ್ಮದೇ, ಬಾಲ್ಕನಿ ನಿಮ್ಮದೇ. ಒಂದು ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲವೂ ನಿಮ್ಮದೇ. ನೀವಲ್ಲಿ ಇರ್ಬೋದು ಅಂದರೆ ಸಾಮಾಜಿಕವಾಗಿ ಇದ್ದೀವಿ ಅಂತಂದಮೇಲೆ ಎಲ್ಲ ಕ್ಷೇತ್ರವೂ ನಿಮ್ಮದೇ. ನಾಳೆ ನಾನು ಫುಟ್ಬಾಲ್ ಆಡ್ಬಿಡ್ಬೋದು, ಗೊತ್ತಿಲ್ಲ. ಕ್ರಿಕೆಟರ್ ಆಗ್ಬಿಡ್ಬೋದು, ಗೊತ್ತಿಲ್ಲ. ಯಾವುದು ತುಂಬ ಸಂತೋಷ ಕೊಟ್ಟಿರೋದು ಇಷ್ಟರಲ್ಲಿ? ನನಗೆ ಸಂತೋಷ ಬರವಣಿಗೆ. ಬರವಣಿಗೆ ಅನ್ನೋದು ತುಂಬ ಸಂತೋಷ ಕೊಟ್ಟಿದೆ. ಯಾಕಂದರೆ ನನ್ನ ಕಾಲೇಜು ದಿನಗಳಿಂದ ಇಲ್ಲಿ ತನಕ ನಮ್ಮ ಮೊದಲ ಗುರು ರಾಜಶೇಖರ್ ಕೋಟಿ ಅವರು, ಪಿ ಲಂಕೇಶ್ ಮೇಷ್ಟ್ರು,
ಅದಾದ ನಂತರ ನಡೆದ ಪತ್ರಿಕೋದ್ಯಮ ಇರ್ಬೋದು, ತನಿಖಾ ಪತ್ರಿಕೋದ್ಯಮ ಇರ್ಬೋದು, ಕಥೆಗಳ ವಿಚಾರ ಇರ್ಬೋದು, ಪೊಯೆಟ್ರಿ ಇರ್ಬೋದು, ಬರೆದಿರೋ 4 ಪುಸ್ತಕ ಇರ್ಬೋದು, ಎಲ್ಲ ಬರವಣಿಗೆ ಮಾತ್ರ ತುಂಬ ಆತ್ಮತೃಪ್ತಿಯನ್ನು ಕೊಟ್ಟಿದೆ. ಕಡಿಮೆನೇ ಬರೆದಿದ್ರು, ಅಂದರೆ ಲೇಖನ ಪತ್ರಿಕೋದ್ಯಮದಲ್ಲಿ ರಾಶಿ ಬರೆದಿದ್ದೀನಿ. ಅದಕ್ಕೊಂದು 6-7 ಅವಾರ್ಡ್ಸ್ಗಳಿಂದ ಹಿಡಿದು 174 ಕೇಸ್ಗಳು ಫೇಸ್ ಮಾಡಿರೋದು ಕೋರ್ಟಲ್ಲಿ. ಓ ಮೈ ಗಾಡ್, 174, 174 ಕೇಸಸ್. ಎಷ್ಟು ನಡೀತಿದೆ ಇನ್ನು? ಈಗ ಕೊನೆಯದ ಒಂದಿದೆ, 173 ಸಾಲ ಮಾಡ್ಕೊಂಡಿದ್ದೀನಿ. ಒಂದಿದೆ, ಅದು ಕೋರ್ಟ್ ಅನ್ನೋದು ಇದೆಯಲ್ಲ, ಅದು ಹೋಗಲ್ಲ. ನೀವು ಒಂದು ಸಲ ಅಬ್ಸರ್ವ್ ಮಾಡಿ, ಯಾವುದೋ ಒಂದು ಕಾರಣಕ್ಕೆ ಕೋರ್ಟ್ಗೆ ಹೋದ್ರೆ ನೀವು ಅದು ಪದೇ ಪದೇ ಕರೆಯುತ್ತೆ. ಕೋರ್ಟ್ ಒಂಥರ ತಾಯಿ ಥರ. ಆ ಮಡಿಲಿಗೆ ನೀವು ಪದೇ ಸಂವಿಧಾನದ ಮಡಿಲಿಗೆ ನೀವು ಪದೇ ಹೋಗ್ಬೇಕಾಗುತ್ತೆ. ನನ್ನ ಜೀವನ ಶುರುವಾಗಿದ್ದು ಒಂದು ಸಣ್ಣ ಡೆಫಾರ್ಮೇಷನ್ ಕೇಸು, ಹಾಸನ ಜಿಲ್ಲೆ ಮೈಸೂರಲ್ಲಿ ಶುರುವಾಗಿದ್ದು. ಯಾವಾಗಿದು? ತುಂಬ ಹಿಂದೆ. ನಾನು ಹೇಳ್ತಾ ಇರೋದು ರಾಜಶೇಖರ್ ಕೋಟೆ ಅವರು ಇದ್ದಾಗ, ನಾನು 94-95 ಇದರಲ್ಲಿ ನಾನು ಓದ್ತಾ ಇದ್ದ ಕಾಲೇಜ್ ಬಗ್ಗೆನೇ ಬರೆದುಬಿಟ್ಟಿದ್ದೆ. ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದು, HOD ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ JC, ಅದರ HODನೇ ಹಾಕಿದ್ರು ಕೇಸು ನನ್ನ ಮೇಲೆ. ನಾನು ಅವ್ರ ಸ್ಟೂಡೆಂಟ್. ಸೊ ಅದು ಅಲ್ಲಿಂದ ಶುರುವಾಗಿದ್ದು. ಕೋರ್ಟ್ ಅನ್ನೋದು ಒಂಥರ ತೋರ್ಮನೆ ಥರ ಆಗೋಯ್ತು. ಬರವಣಿಗೆ ಮೂಲತಃ ಬರವಣಿಗೆ ಕೊಡೋಷ್ಟು ಖುಷಿ ಬೇಸಿಕಲಿ ರಂಗಭೂಮಿ ಆ್ಯಕ್ಟ್ರು, ಅದರಿಂದ ಬಂದಿದ್ದು. ಅದಾದಮೇಲೆ ಇಂಜಿನಿಯರಿಂಗ್ ಆದಮೇಲೆ ಓದ್ಕೊಂಡಿದ್ದು ಸೈಕಾಲಜಿ. ಒಂದು 6 ವರ್ಷ ಪಾಠ ಮಾಡಿದೆ, ಒಂದಷ್ಟು ಕ್ಲಿನಿಕಲ್ ಮೆಥಡ್ಸ್ ಮಾಡ್ತಿದ್ದೆ. ಕೊನೆಗೆ ಖುಷಿ ಕೊಟ್ಟಿದ್ದು ಈಗ ಸಿನಿಮಾ ಬರವಣಿಗೆ. ಒಂದು ಕ್ರಿಯೇಟಿವ್ ಆಗಿ, ಐ ಆಮ್ ಎ ಬೇಸಿಕಲಿ ಸ್ಟೋರಿ ಟೆಲ್ಲರ್. ಕಥೆಗಳನ್ನು ತಂದು ಹೇಳೋದು, ಪಾತ್ರಗಳ ಜೊತೆ ಆಟ ಆಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ನಿಮ್ಮ ಒಂದು ಜರ್ನಿ ಇದೆಯಲ್ಲ, ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಅಗ್ನಿ ಆಗಿರಲಿ, ಅಥವಾ ನೀವು ಹೇಳಿದಾಗೆ ಮಿಕ್ಕಿದೊಂದಷ್ಟು ಪೇಪರ್ಗಳಾಗಿರಲಿ, ಇವ್ರುಗಳ ಇನ್ಫ್ಲೂಯೆನ್ಸ್ ಎಷ್ಟು ನಿಮ್ಮ ಮೇಲೆ ಬೀರ್ತು? ಅಂದರೆ ಲಂಕೇಶ್ ಅವರಿಂದ ಅಥವಾ ರವಿ ಬೆಳಗೆರೆ ಅವರಿಂದೆಲ್ಲ ಏನು ಮಾಡಬೇಕು ಅಂತ ಕಲಿತ್ರಿ, ಏನು ಮಾಡಬಾರ್ದು ಅಂತ ಕಲಿತ್ರಿ? ತುಂಬ ಇರ್ತೀಗ. ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಲಂಕೇಶ್ ಅವ್ರದ್ದು ದೊಡ್ಡ, ನನ್ನ ಜೀವನದಲ್ಲಿ ಮೇಷ್ಟ್ರದ್ದು ತುಂಬ ದೊಡ್ಡ ಕೊಡುಗೆ ಇದೆ. ಹೆಂಗಂದರೆ ಒಂಥರ ಅವ್ರ ದ್ರೋಣಾಚಾರ್ಯ, ನಾವೆಲ್ಲ ಏಕಲವ್ಯ ಇದ್ದಂಗೆ. ಆಮೇಲೆ ಅವರ ಮಗಳ ಜೊತೆ, ಅವ್ರ ಮಗನ ಜೊತೆ, ನಮ್ಗೆ ಅನ್ನ ಕೊಟ್ಟ ದಣಿಗಳವರೆಲ್ಲ, ಎಲ್ಲರ ಜೊತೆ ಕೆಲಸ ಮಾಡ್ತೀವಿ. ಲಂಕೇಶ್ ಅವ್ರದ್ದು ಏನಂದರೆ ತುಂಬ ಡೆಪ್ತ್, ತುಂಬ ಇಂಟೆನ್ಸ್, ತುಂಬ ತೀವ್ರತೆ. ಅಂದರೆ ನೀವು ಹೆಂಗಿದ್ರೆ ಒಂದು ಮಾಗಿದ ವಿಷ ಕುಡಿಯೋ ಥರ. ಅದು ತುಂಬ ಮಾಗಿದ ವಿಷ ಅಂತಂದ್ರೆ ಅದು ಅಮೃತ ಅಂತ ಅರ್ಥ. ವಿಷ ಮಾಗಿದ್ರೆ ಅದು ಅಮೃತ ಆಗ್ಬಿಡುತ್ತೆ. 100 ಗಾಯಗಳನ್ನು ಸೇರಿಸಿದ್ರೆ ಒಂದು ಔಷಧಿ ಆಗುತ್ತೆ. ನಿಮಗೆ ಔಷಧಿ ಅಂದ್ರೆ ಏನು ಹೇಳಿ? ಎಲ್ಲ ಗಾಯಗಳೇ. ಅದು ನಿಮಗೆ ರೋಗಗಳನ್ನು ಸೇರಿಸಿ ಔಷಧಿ ಮಾಡೋದು. ರೋಗಗಳಿದ್ದಲೇ ಔಷಧಿ ಬರಲ್ಲ. ಈ ಜಗತ್ತಿಗೆ ರೋಗ ಮೊದಲು ಬಂತ, ಔಷಧಿ ಬಂತ ಗೊತ್ತಿಲ್ಲ ಯಾರಿಗೂ. ಲಂಕೇಶ್ ಅವ್ರು ಆ ಥರ ಡೆಪ್ತ್. ರವಿ ಬೆಳಗೆರೆ ಅವ್ರು ಹೇಗೆ ಅಂದರೆ ಸ್ಪೀಡ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಅವ್ರದ್ದು ಯಾವುದೇ ಪುಸ್ತಕ ತೊಗೊಳ್ಳಿ ನೀವು, ರವಿ ಬೆಳಗೆರೆ ಅವ್ರದ್ದು ಯಾವುದೇ ಬಾಟಮ್ ಐಟಮ್ ತೊಗೊಳ್ಳಿ, ಹಾಯ್ ಬೆಂಗಳೂರು ತೊಗೊಳ್ಳಿ, ಪುಸ್ತಕ ತೊಗೊಳ್ಳಿ, ಓಮನೆ ಅಂತ ನಿಧಾನಕ್ಕೆ ಮಾಡೋಕ್ಕಾಗಲ್ಲ. ಆ ಒಂದು ಗುಕ್ಕಿಗೆ ಮಾಡ್ಬೇಕು. ಅವ್ರದ್ದೇ ಲ್ಯಾಂಗ್ವೇಜ್ ಹೇಳಿದ್ರೆ ಒಂದೇ ಗುಕ್ಕಿಗೆ ಮಾಡ್ಬೇಕು. ಮತ್ತು ಹ್ಯೂಮನ್ ಮ್ಯಾನೇಜ್ಮೆಂಟ್ ಇಬ್ಬರದು ಬೇರೆ ಬೇರೆ. ಲಂಕೇಶ್ ಅವರು ಮನುಷ್ಯರನ್ನ ನೋಡ್ತಾ ಇದ್ದ ರೀತಿ, ಒಂದು ಸಮಾಜವನ್ನು ನೋಡ್ತಾ ಇದ್ದ ರೀತಿ, ರವಿ ಬೆಳಗೆರೆ ಅವರು ಸಮಾಜವನ್ನು ನೋಡೋ ರೀತಿ, ಅಗ್ನಿಶ್ರೀಧರ್ ಅವರು ನೋಡುವ ರೀತಿ, ರಾಜಶೇಖರ್ ಕೋಟೆ ಅವರು ನೋಡುವ ರೀತಿ, ಈ ಬರಹಗಾರರು ಯಾರಿದ್ದಾರೆ, ಸ್ಟಾಲ್ವರ್ಡ್ಸ್ ಅಂತ ಕರಿತೀವಿ, ಎಡಿಟರ್ಸ್, ದೊಡ್ಡ ಸಾಧನೆ ಮಾಡೋರು, ನೀವು ಹಂಗೆ ನೋಡಿದ್ರೆ ಕಿಡಿ ಶೇಷಪ್ಪ ಅಂಥವ್ರು ನೋಡುವ ರೀತಿ. ಇನ್ನೂ ಕೆಲವರು ಇದ್ದಾರೆ. ನಿಮಗೆ ಬದುಕನ್ನ ಹೇಳಬೇಕು ಅಂತಂದರೆ ತುಂಬ ಫ್ರಾಂಕ್ ಆಗಿ ಮಾತಾಡ್ತೀನಿ ನಾನು. ನಿಮ್ಮ ಚಾನಲ್ ಹೆಸರು ಕಡಕ್ ಅಂತ ಇರೋದ್ರಿಂದ ಈ ಕಾನ್ವರ್ಸೇಷನ್ ಕಡಕ್ ಆಗಿರುತ್ತೆ. ಅವರು ಶಾಸ್ತ್ರಿ ಅಂತಿದ್ರು. ಅವ್ರನ್ನ ಆ ಕಾಲದಲ್ಲಿ ಹೀರೋಯಿನ್ಗಳು ಹುಡ್ಕೊಂಡು ಹೋಗೋರು. ನನಗೆ ತುಂಬ ದೊಡ್ಡವರೊಬ್ಬರು ಹೇಳಿದ್ದು, ಜಯನಗರದ ಆ ಥಿಯೇಟ್ರ್ ಇದೆಯಲ್ಲ, 4th ಬ್ಲಾಕಲ್ಲಿ ಆ ಥಿಯೇಟ್ರ್, ಏನಕ್ಕೆ ದಯವಿಟ್ಟು ನಿನ್ನ ಮ್ಯಾಗ್ಝಿನ್ ನನ್ನ ಹೆಸರು ಬೇಡ ಅಂತ. ಆ ಕಾಲಕ್ಕೆ ಭಾರತಿ, ರಾಧಿಕಾ, ಕಲ್ಪನಾ ಹಿಂಗಿಟ್ಬಿಡೋರು ಹೆಸರುಗಳು, ಆರತಿ ಅಂತೆಲ್ಲ. ಅದು ಸೆಕ್ಸ್ ಬುಕ್ ಆಗಿರೋದು. ಹಿ ವಾಸ್ ಹೈಯೆಸ್ಟ್ ಸೇಲಬಲ್ ರೈಟರ್ ಆನ್ ದಟ್ ಡೇ. ಅವತ್ತಿನ ಕಾಲಕ್ಕೆ ಹೈಯೆಸ್ಟ್ ಸೇಲಬಲ್. 6 ಲಕ್ಷ, ನಾನು 6 ಲಕ್ಷ ಪ್ರಿಂಟ್ ಮಾಡ್ತೀನಿ ರೀ, ಕರ ಹೇಳ್ತಾ ಇದ್ದೀನಿ ಅನ್ನೋರು. ಅಲ್ಲ, ನೀವು 6 ಲಕ್ಷ ಮಾಡಿದ್ರೇನೋ 10 ಲಕ್ಷ ಮಾಡಿದ್ರೇನೋ ಅದು ಸೆಕ್ಸ್ ಪುಸ್ತಕ, ರೋಚಕ ಪುಸ್ತಕ. ನಿಮಗೆ ದೊಡ್ಡ ಜರ್ನಲಿಸ್ಟ್ಗಳೆಲ್ಲ ಅದರಲ್ಲಿ ಬರೆದು ಹೊಟ್ಟೆ ಹೊಡೆದಿದ್ದಾರೆ ಗೊತ್ತಾ. ರವಿ ಬೆಳಗೆರೆ ಅವರು ಹೇಳ್ಕೊಂಡಿದ್ದಾರೆ, ನನಗೆ ಹೇಳ್ಕೊಂಡಿದ್ದಾರೆ, ಮತ್ತು ಮೀಡಿಯಾದಲ್ಲೂ ಹೇಳ್ಕೊಂಡಿದ್ದಾರೆ, ಅವರು ಸಾರ್ವಜನಿಕವಾಗಿ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಅವರ ಪುಸ್ತಕಗಳಲ್ಲಿ ಬರೆದು ಆ ಕಾಲಕ್ಕೆ 2,000 ರೂಪಾಯಿ ಪೇಮೆಂಟ್, 2,000 ರೂಪೀಸ್ ಪೇಮೆಂಟ್. ನೀವೆಲ್ಲಿ ಯೋಚನೆ ಮಾಡಿ. ನಾನು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಶುರು ಮಾಡಿದಾಗ ನನಗೆ 600 ರೂಪಾಯಿ ಸಂಬಳ. 600 ರೂಪಾಯಿ ಸಂಬಳ. ಅದು ಮುದ್ದಾಗಿ ಬರೋದು ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ಚೆಕ್.
ಅಂದ್ರೆ ಆ ಕಾಲಕ್ಕೆ ತುಂಬ ದೊಡ್ಡದು. ನಾನು ಲಂಕೇಶ್ ಪತ್ರಿಕೆ 600 ರೂಪಾಯಿ ಸಂಬಳನ ಹಾಸನ, ಚಿಕ್ಕಮಂಗ್ಳೂರು, ಕೊಡಗು, ಈ ಥರ ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳಿಗೆ ಬರೆಯುವ ವರದಿಗಾರ ಅಲ್ಲಿಂದ ಶುರು ಮಾಡಿದ್ ನಾನು ಲಂಕೇಶ್ ಪತ್ರಿಕೆಗೆ ತಗೊತಾ ಇದ್ದೀನಿ ಅಂದ್ರೆ ಅರ್ಥ ಅತಿ ದೊಡ್ಡ ಆಸ್ತಿ ಅದು. ಆ ಥರ ಈ ನೀವು ಒಂದು ಬಡವ, ಶ್ರೀಮಂತ ಅಥವಾ ಪ್ರಭಾವಿ, ಈಗ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಗುಂಡು ಪಾರ್ಟಿ ಮಾಡಿದಾರಲ್ಲ, ಅವ್ರು ಯಾರಾದರೂ ಪ್ರಭಾವಿ ಅಲ್ಲದ ಪತ್ರಕರ್ತರು ಹೋಗಕ್ಕಾಗತ್ತಾ? ಅವ್ರು ಎಷ್ಟೇ ದೊಡ್ಡ ಮ್ಯಾಗಝಿನ್ ಎಡಿಟರ್ ಆಗಿರಲಿ, ಅವ್ರ ಪ್ರಭಾವಿ ಆಗಿದ್ರೆ ತಾನೇ ಅದು ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ. ಏನಕ್ಕೆ ಪತ್ರಕರ್ತರಿಗೆ ಗುಂಡು ಪಾರ್ಟಿ ಕೊಡಿಸ್ತಾರೆ ಯಾವುದೇ ರಾಜಕಾರಣಿ? ತುಂಬ ಸಿಂಪಲ್ ಆಗಿ ಹೇಳ ನಿಮಗೆ, ನಾನು ಆ ಥರದ್ದು 1000 ಗುಂಡು ಪಾರ್ಟಿಗಳನ್ನು ನೋಡಿರೋ ಪತ್ರಕರ್ತ. ನಾನು ತುಂಬ ಕುಡಿತಾ ಇದ್ದೆ ನಾನು ಒಂದು ಕಾಲದಲ್ಲಿ. ಅದು ರಾತ್ರಿ 2 ಗಂಟೆ ರಾತ್ರಿಲಿ ಅವ್ರು ಎಂಥ ಮಿನಿಸ್ಟರ್ ಆಗಿದ್ರು, ಈ ಬ್ರಾಂಡ್ ಖಾಲಿ ಆಗಿದೆ, ನನಗೆ ಇದು ಬೇಕು ಅಂತ ಇದ್ದೆ. ನಂಗೆ ಅದು ಬೇಕೀಗ ಅಂದರೆ ತರಬೇಕು, ಅವ್ರು ನಿಂತ್ಕೋಬೇಕು, ನನ್ನ ಪಕ್ಕ ನಿಂತ್ಕೋಬೇಕು, ಅದನ್ನು ಸಪ್ಲೈ ಮಾಡಬೇಕು. ಅವರು ಈ ಥರದ ಫುಡ್ ಬೇಕು, ಇದು ಬೇಕು ಅಂದರೆ ಅವರು ನಮ್ಮನ್ನು ಮನೆಗೆ ಡ್ರಾಪ್ ಮಾಡಬೇಕು, ಮುಲಾಜಿಲ್ಲ. ಯಾಕೆ ಡ್ರಾಪ್ ಮಾಡಬೇಕು? ನಾನು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಹಾಸನದಲ್ಲಿದ್ದಾಗ ಒಂದು ಕಾನೂನು ಮಾಡಿದ್ದೆ, 1 ವರ್ಷ ನಂತರದ. ಈ ಸ್ವಲ್ಪ ಬಂಡೂಕೋರ ಪತ್ರಕರ್ತ ಪೊಲೀಸರು ಹಿಡಿತಾರೆ, ಇಲ್ಲಿ ಕಮಿಷನರ್ ಸುನಿಲ್ ಕುಮಾರ್ ಸಿಂಗ್ ಹಿಡಿತಾರೆ, ಮರಿಸ್ವಾಮಿ ಅವರು ಹಿಡಿತಾರೆ, ಆ ಕಾಲಕ್ಕೆ ಹೇಳ್ತಾ ಇರೋದು ನಾನು. ಇನ್ನು ಸುಭಾಷ್ ಭರಣಿ ಅವರು ಹಿಡಿತಾರೆ. ನಾವು ಅವ್ರಿಗೆ ಫೋನ್ ಮಾಡಿ, ಸರ್ ಇಲ್ಲಿ ನಿಮ್ಮದೇ ಮಿನಿಸ್ಟರ್ ಪಾರ್ಟಿ ಕೊಡಿಸ್ಬಿಟ್ಟ. ಅದೇನಾಯ್ತು, ಒಬ್ಬರು ಹೊಸ ಕಮಿಷನರ್ ಬಂದಿದ್ರು. ಅವ್ರ ಕಮಿಷನರ್ ಪಾರ್ಟಿ ಮುಗಿಸ್ಕೊಂಡೆ ಮನೆಗೆ ಹೋಗ್ತಾ ಪೊಲೀಸ್ ಹಿಡಿದ್ರು. ಕೊಡ್ಸಿರೋದು ನಿಮ್ಮ ಕಮಿಷನರು, ಬಟ್ ಆ ಡ್ರಿಂಕ್ಸ್ ವಾಸನೆಯಲ್ಲಿ ಗೊತ್ತಾಗಲ್ವಲ್ಲ, ಇದು ಕಮಿಷನರ್ ಕೊಡ್ಸಿರೋದು ಇನ್ನೊಂದು ಅಂತ ಗೊತ್ತಾಗಲ್ವಲ್ಲ. ಸೊ ಎಲ್ಲ ಪತ್ರಕರ್ತರ ಸಭೆ ಮಾಡಿಸ್ತೆ ನಾನು. ನೀವು ಪಾರ್ಟಿ ಕೊಟ್ರೆ, ಮಿನಿಸ್ಟರ್ಗಳು ಪಾರ್ಟಿ ಕೊಟ್ರೆ, ನಿಮ್ಮ ಪೊಲೀಸ್ನವ್ರಿಗೆ ಹೇಳ್ಬೇಕು. ವಿಧಿ ಇಲ್ಲ, ನಾ ಅಟ್ಲೀಸ್ಟ್ ಅದಕ್ಕೆ ಏನಾದ್ರು ಒಂದು ಚೀಟಿ ಕೊಡಬೇಕು ಅಂತ ಮಾಡಿದ್ದೆ ನಾನು. ಒಪ್ಕೊಂಡಿದ್ರಾ? ಮಾಡಲೇಬೇಕಲ್ಲ, ಇಲ್ಲ ನಾವು ಸುಮ್ಮನೆ ಇರ್ಬೇಕು, ಮತ್ತು ಇಲ್ಲಿ ಅಂದರೆ ಪಾರ್ಟಿಗೆ ಹೋಗೋಕ್ಕಾಗಲ್ಲ. ಸೊ ಅಷ್ಟು ಪಾರ್ಟಿಗಳಿಗೆ ಹೋದ ಅನುಭವದಲ್ಲಿ ಹೇಳ್ತೀನಿ ಕೇಳಿ. ಏನಕ್ಕೆ ಈ ಪಾರ್ಟಿಗಳು ಏನಕ್ಕೆ ನಡೆಯುತ್ತೆ? ನೀವು ಒಂದು ಟಾಪಿಕ್ ರೈಸ್ ಮಾಡಿದ್ವಿ, ಇವತ್ತು ಪ್ರೆಸೆಂಟ್ ಟಾಪಿಕ್ ಅಂತ ಹೇಳ್ತೆ, ಏನೂ ಇಲ್ಲ, ನಾನು ತಪ್ಪು ಮಾಡ್ತೀನಿ, ನೀನು ನೋಡ್ಕೊಂಡು ಸುಮ್ಮನಿರು, ನೀ ಅದ್ರ ಬಗ್ಗೆ ಮಾತಾಡಬೇಡ, ನಿನ್ನ ಪೆನ್ನನ್ನು ಕ್ಲೋಸ್ ಮಾಡಿಡು, ಅಥವಾ ಕಂಡು ಕಾಣ್ದಂಗಿರು, ಅಥವಾ ಇನ್ಯಾರ್ದು ಆರೋಪದ ಥರ ಬರೀ, ಸ್ಟ್ರೈಟ್ ಯುದ್ಧಕ್ಕೆ ಬರಬೇಡ. ಸೊ ಒಂದೇನೋ ಕೆಲಸ ಮಾಡೋದಕ್ಕಿಂತ ಮುಂಚೆ ಪರಸ್ಪರ ತಪ್ಕೊಂಬಿಡೋದು. ನಿಮಗೆ ಈ ಸಿನಿಮಾ ಪಾರ್ಟಿಗಳೆಲ್ಲ, ಅವಾಗೆಲ್ಲ ಗ್ರೀನ್ ಹೌಸ್ ಪಾರ್ಟಿಗಳೆಲ್ಲ ತುಂಬ ಜೋರಾಗಿ ನಡೆಯೋದು, ಕ್ರೈಮು, ಪಾಲಿಟಿಕ್ಸ್ ಎಲ್ಲ ಬರೆದಿರೋದ್ರಿಂದ ನಿಮಗೆ ಅಸಲಿ ವಿಷಯಗಳು ಬರ್ತಾ ಇದ್ದೆ, ಚರ್ಚೆ ಆಗ್ತಾ ಇದ್ದೆ ಪಾರ್ಟಿಗಳಾದ್ಮೇಲೆ. ಅದು 3ನೇ ಪೆಗ್ ಆದ್ಮೇಲೆ 3 ಪೆಗ್ ತನಕನೂ ಸ್ಟಾಕ್ ಶಾರ್ಟಿಂಗ್ ನೀವು ನನಗೆ ಮಾಡ್ತಾ ಇದ್ರಲ್ಲ, ಅದು ಹಂಗೆ ನೀವು ಲೇಖಕರು, ನೀವು ಇದು ಅಂತ ಇರುತ್ತಲ್ಲ, ಒಂದು ಓಪನಿಂಗ್ ಇರುತ್ತೆ. ಅದಾದ್ಮೇಲೆ ಈ ಯೋಜನೆಯಲ್ಲಿ ಹಿಂಗಾಗುತ್ತೆ, ಆ ಯೋಜನೆಯಲ್ಲಿ ಹಂಗಾಗುತ್ತೆ ಅಂತ ನಿಜವಾದಂಥ ವಿಷಯ ಸ್ಟಾರ್ಟ್ ಆಗೋದು. ಐ ಹ್ಯಾವ್ ಸೀನ್ ಮೆನಿ ಮಿನಿಸ್ಟರ್ಸ್, 5-6 ಜನ CMಗಳು ನೋಡಿದ್ದೀನಿ ನನ್ನ ಪತ್ರಿಕೋದ್ಯಮದ ಇದರಲ್ಲಿ. ಅವ್ರ ಜೊತೆ ಗುಂಡಾಕಿದ್ದೀನಿ, ಎಲ್ಲ ಎಡವಟ್ಟುಗಳಾಗಿದೆ, ಅವ್ರ ವಿರುದ್ಧ ಬರೆದಿದ್ದೀನಿ, ಅವರು ನಮ್ಮನ್ನು ಜೈಲಿಗೆ ಹಾಕ್ಸಿದ್ದಾರೆ. ಸೋಷಿಯಲ್ ಕಾಸ್ಗೋಸ್ಕರ ನಾನು 148 ದಿನ ಜೈಲು. ಪರ್ಸ್ನಲ್ ಕಾಸ್ಗೆ ಹೋಗಲಿಲ್ಲ, ಯಾವುದು ಸೋಷಿಯಲ್ ಕಾಸ್ಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಲೈಫ್. ಸೊ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಬಟ್ ಆ ಮೂಮೆಂಟಲ್ಲಿ ಜಡ್ಜ್ ಮಾಡೋದಿರುತ್ತಲ್ಲ ಒಂದು ವಿಷಯದ ಬಗ್ಗೆ, ಈ ಥರದ್ದು ಪಾರ್ಟಿ ಅಥವಾ ಈ ಥರದ ಇನ್ಫ್ಲೂಯೆನ್ಸು, ಈ ಥರದ್ದು ಪವರ್ಗಳು ಒಬ್ಬ ಲೇಖಕನ ಅಥವಾ ಒಬ್ಬ ಪತ್ರಕರ್ತನನ್ನು ಎಷ್ಟರ ಮಟ್ಟಕ್ಕೆ ಟ್ವೀಕ್ ಮಾಡುತ್ತೆ. ಬಿಕಾಸ್ ಎಲ್ಲವನ್ನ ಅವ್ನು ನೇರವಾಗಿ ಹೇಳೋಕ್ಕೆ ಆಗದೇ ಇರೋ ರೀತಿ ಕಟ್ಟಾಕತ್ತ, ಆ ರೆಬಲಿಸಮ್ನ ಸ್ವಲ್ಪ ಕಮ್ಮಿ ಮಾಡುತ್ತಾ, ಆದ್ರೂ ಅವನು ಪತ್ರಕರ್ತನಾಗೆ ಕಾರ್ಯನಿರ್ವಹಿಸಬೇಕು ಅನ್ನೋ ಚಾಲೆಂಜ್ ಇದೆಯಲ್ಲ, ಇದು ಪ್ರಾಮಾಣಿಕತೆ ಇದೆಯಲ್ಲ, ಅದೊಂಥರ ಕಿಕ್ಕು. ನಿಮಗೆ ಪ್ರಾಮಾಣಿಕತೆಯ ಕಿಕ್ ಒಂದ್ಸಲ ಹೊಡೆಯೋಕ್ಕೆ ಶುರುವಾದರೆ ಸಾಯೋ ತನಕ ನೀವು ಆ ಕಿಕ್ ಅಡಿಕ್ಟ್ ಆಗ್ತೀರ. ಸೂಪರ್ಬ್ ಅಡಿಕ್ಟ್ ಅದು. ನಾನ್ ಹಾನೆಸ್ಟ್. ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ, ಅವಾಗೆಲ್ಲ ಈ CC ಕವರ್ಗಳು ಅನ್ನೋರು ಸಿನಿಮಾದಲ್ಲಿ ಎಲ್ಲ ಕ್ಷೇತ್ರದಲ್ಲೂ CC ಅನ್ಬಾರ್ದು. ನಾನು CC ಅಂದರೆ ಚಕ್ರವರ್ತಿ ಚಂದ್ರಚೂಡ ನನ್ನ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ. ಅದು CC ಅಂದರೆ ಕ್ಯಾಶ್ ಕವರ್ಸ್ ಅಂತ. ಕೆಲವರೆಲ್ಲ ಏನು ಮಾಡೋರು ಅಂತಂದರೆ, ಕೆಲವರು ನಮ್ಮ ಮನೆಗೆ ಮಿಕ್ಸಿ ಬೇಕು ಅಂತ ಕೇಳೋರು. ಅವಾಗೆಲ್ಲ ಗೋಲ್ಡ್ ಕಾಯಿನ್ ಕೊಡೋದು ಗಿಫ್ಟು, ಸಂಬಂಧಪಟ್ಟ ಸಿನಿಮಾ ಆಫೀಸ್ಗಳಿಂದ ಅಥವಾ ಬೇರೆ ಬೇರೆ ಆಫೀಸ್ಗಳಿಂದ. ಅಂಡರ್ ವರ್ಲ್ಡ್ ಸಿಂಡಿಕೇಟ್ ರೌಡಿಗಳು ಪತ್ರಕರ್ತರಿಗೆ ಗಿಫ್ಟ್ ಕೊಡೋರು, ಗೊತ್ತಾ ನಿಮಗೆ? ಅದು ಒಂದು ಕತೆ ಯಾವ ಥರ ಕೇಳಿ ಹೇಳ್ತೀನಿ ನಾನು. ದೊಡ್ಡ ಅಂಡರ್ ವರ್ಲ್ಡ್ ಇವರೆಲ್ಲ ಪತ್ರಕರ್ತರಿಗೆ ಏನಕ್ಕೆ ಕೊಡ್ತಾ ಇದ್ದಾರೆ? ನಿಮ್ದೇನೇ ಬಿಸ್ನೆಸ್ ಇದೆ ಅಲ್ಲಿ. ಅವಾಗಿನ್ನೂ ಅಂಡರ್ ವರ್ಲ್ಡ್ ಸಿಂಡಿಕೇಟ್ನ ಮರ್ಜ್ಗಳು ಮಾಡಿ ಒಂದಾಗಿ ಆಮೇಲೆ ಅವರು ಕಾರ್ಪೊರೇಟ್ ಸೆಕ್ಟರ್ ಬಿಸ್ನೆಸ್ಸಿಗೆ ಬಂದಿರಲಿಲ್ಲ. ಇವಾಗ ಎಲ್ಲರೂ ಬಿಸ್ನೆಸ್ಸಿಗೆ ಬಂದಿದ್ದಾರೆ. ಎಲ್ರಿಗೂ ಚುಚ್ಚೋದು, ಹೊಡೆಯೋದು, ಈ ಬಜಾರ್ ಮಾಡೋದು, ಇದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ಕ್ರೈಮ್ಗೆ ಗೊತ್ತಾಗಿದೆ. ಬಾಂಬೆ ಥರ ಆಗೋಯ್ತು, ಮುಂಬೈ ಥರ. ಅವಾಗ ಒಂದು ಕಾಲ ಇತ್ತಲ್ಲ,
ಸೊ ನನ್ನ ಫೋಟೋ ಇದನ್ನು ಹಾಕಿ ನನ್ನ ಬಗ್ಗೆ ಹಿಂಗೆ ಬರೀರಿ ಅಂತ ಹೇಳೋಕ್ಕೆ ಡಾನ್ಸ್ಗಳಿದ್ರು, ಅಂಡರ್ವರ್ಲ್ಡ್ನವ್ರು ಇದ್ದರು, ಅವರು ಗಿಫ್ಟ್ಗಳು ಕೊಡೋರು, ಪ್ರೊಡ್ಯೂಸರ್ಸ್ಗಳು ಕೊಡೋರು. ನೀವು ಕೇಳಿದ ಗಿಫ್ಟ್ ಕೊಟ್ಟಿರೋ ನಿರ್ಮಾಪಕರು ನೋಡಿದ್ದೀನಿ ನಾನು. ನಾವು ಒಂದು 5-6 ಜನ ಸೇರ್ಕೊಂಡು ಒಂದು ಇದು ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಗಿಫ್ಟ್ ಕೊಡಬಾರ್ದು, ಮೀಟ್ ದ ಪ್ರೆಸ್ ಅಂತ ಮಾಡೋರು. ಪ್ರೆಸ್ ಮೀಟ್ ಬೇರೆ, ಪ್ರಭಾವಿ ಒಂದು 4-5 ಜನ ಪತ್ರಕರ್ತನ ಸೇರಿಸಿ ಯಾವುದೋ ಹೋಟ್ಲಲ್ಲಿ ಅವ್ರಿಗೆ ಪಾರ್ಟಿ ಕೊಟ್ಟು ಅವರವರ ಸಿನಿಮಾನೋ ಕಂಟೆಂಟೋ ಅವ್ರದ್ದು ಯೋಜನೆಗಳು ಮಿನಿಸ್ಟ್ರಿನೋ ಮಾಧ್ಯಮ ಸಂಯೋಜಕರುಗಳು ಅಂತ ಈಗ ಆಗಿದಾರಲ್ಲ ಆ ಥರ ಒಬ್ಬರನ್ನ PR ಇಟ್ಕೊಂಡವರು ಮೀಟ್ ದ ಪ್ರೆಸ್ ಮಾಡೋ, ಅಲ್ಲಿ ಗಿಫ್ಟ್ಗಳು ಕೊಡೋರು ಪರ್ಸ್ನಲ್ಲಾಗಿ. ಅಂದರೆ ಇದು ದೊಡ್ಡ ಪತ್ರಕ್ಕೆ ಸರ್ಕ್ಯುಲೇಷನ್ ಇರೋದು. ಸೊ ಇವರಿಗಿಂತ ದೊಡ್ಡ ಗಿಫ್ಟು. ಓಕೆ. ಸೊ ಇವ್ರಿಗೆ ಇದು ಅಂದರೆ ಅವರಿಗೆ 4 ಜಾರದ ಊಟದ ಬಾಕ್ಸ್ ಇದ್ರೆ ಇವನಿಗೆ 2 ಜಾರು, ಇವನಿಗೊಂದು ಸಿಂಗಲ್ ಬಾಕ್ಸ್, ಈ ಥರ ಬೆಳ್ಳಿ. ಇದನ್ನು ನಾವು ತಡೆದ್ವಿ. ಇನ್ನು ಯಾರು ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಅವ್ರ ವಿರುದ್ಧ ಬರಿತೀವಿ, ಓಪನ್ ಆಗಿ ಬರಿತೀವಿ. ಸೊ ಈ ದೀಪಾವಳಿಗೆ ಪಟಾಕಿ ಕೊಡೋದು, ಯಾವುದೋ ಬೆಳ್ಳಿ ಕಾಯಿನ್ ಕೊಡೋದು, ಚಿನ್ನದ ಇದು ಕೊಡೋದು, ಹಣ ಕೊಡೋದು, ಆಮೇಲೆ ರಿವ್ಯೂಸಿಗೆ ಇದು ಫಿಕ್ಸ್ ಮಾಡೋದು, ಅಥವಾ ಯಾವುದೋ ಮಿನಿಸ್ಟ್ರಿ ಖಾತೆಯಿಂದ ಮಾಡೋದು, ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಆದರೆ ಇದನ್ನು ಬರೀಲೇಬೇಕು ಅಂತ ಕ್ಯಾಶ್ ಕವರ್ ಕೊಡೋದು, ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಒಂದು ಗುಂಪು ಕಟ್ಟಿದ್ವಿ. ಟೂರ್ ಕರ್ಕೊಂಡು ಹೋಗೋರು. ಈಗ ಎಲ್ಲೋ ಗುಲ್ಬರ್ಗದಲ್ಲಿ ಒಂದು ಶೂಟಿಂಗ್ ಟೂರ್ ಕರ್ಕೊಂಡು ಹೋದರೆ, ಫಂಕ್ಷನ್ ನಡೆದ್ರೆ, ಅಥವಾ ವಾರ್ತಾ ಇಲಾಖೆಯಿಂದ ಆರ್ಗನೈಸ್ ಆಗುತ್ತೆ ನಮಗೆ ಯಾವುದೋ ನೋಡಿ ಮಾರಿ ಕಣಿವೆ ತೋರಿಸ್ತಾ ಇದ್ವಿ, ಇಷ್ಟು ಇದನ್ನೆಲ್ಲ ಮಾಡಿಬಿಟ್ಟಿದ್ದೀವಿ, ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಪತ್ರಕರ್ತರು ಬೇಡ ಸ್ಟೇಟ್ನವರೇ ಬೇಕು ಅಂತ ಕರ್ಕೊಂಡು ಹೋದರೆ, ಅದಲ್ದಲ್ಲೇ ಅವ್ರಿಗೊಂದು 2 ದಿನ ಅಕ್ಕಪಕ್ಕ ಟೂರ್, ಕೊಡಕೆನಲ್ಲಿ ಕರ್ಕೊಂಡು ಹೋದ್ರೆ ಅವ್ನಿಗೆ ಮಸಾಜ್ ಫ್ರೀ. ಹಂಗೆ ಇದು ಏನಂದ್ರೆ ನಾವು ಗೋಡೆ ಚಳವಳಿ ಮಾಡ್ಕೊಂಡು ಬಂದಿರೋರು. ನಮಗೇನು ಬೇಕಾಗಿಲ್ಲ. ಈಗ ನನಗೆ ನೀವು ಯಾರು ಮಾಡ್ಕೊಳ್ಳಿ, ಇನ್ನೊಂದಾರು ಮಾಡ್ಕೊಳ್ಳಿ, ಇವತ್ತು ಮಾಡರ್ನಲ್ಲಿ ಏನಾರು ಮಾಡಿ, ನನಗೆ ಗೋಡೆ ಇದ್ದರೆ ಸಾಕು. ಗೋಡೆ ಮೇಲೆ ಬರೋ ಚಳವಳಿ ಮಾಡೋಕ್ಕೆ ಬರುತ್ತೆ, ಗೋಡೆಯಲ್ಲಿ ಬರೋದು ಜನರನ್ನು ತಲುಪಕ್ಕೆ ಬರುತ್ತೆ. ನಿಮಗಿದೆ ಸಾರಕ್ಕಿ ಸಿಗ್ನಲಲ್ಲಿ ಲೂಪೋಲ್ ಸುರೇಶ್ ಅಂತ ಸ್ನೇಹಿತರು ನಾನು ಜ್ಞಾಪಿಸ್ಕೊತೀನಿ. ಇವತ್ತು ಒಂದು 15 ಮನೆ ಹೊಡೆದಾಕಿದ್ರು. ಅಂದರೆ ರೋಡ್ ಸೈಡಲ್ಲಿ ಇದ್ದಂಥ ಚಪ್ಪಲಿ ರಿಪೇರಿ ಮಾಡುವನ ಚೆಮ್ಮಾರ್ನಿಂದ ಹಿಡಿದು ಎಲ್ಲ ಅದನ್ನು ಬಡವ್ರದೆಲ್ಲ ಹೊಡೆದಾಕಿದ್ರು. ಲೂಪೋಲ್ ಸುರೇಶ್ ಕರೆದುಬಿಟ್ಟು, ಸರ್ ಇದ್ರ ಮೇಲೆ ಯಾರು ಪದ್ಯ ಬರೆಯೋಕ್ಕಾಗುತ್ತಾ ಅಂದರು. ರೋಡಲ್ಲಿ ಕೆಡವಿರುವ ಇದ್ರ ಮೇಲೆ ಬುದ್ಧರೆಲ್ಲ ನಡೆದಿದ್ದು ಒಡೆದ ಕೊಳಲುಗಳ ಮೇಲೆ, ನೀನು ಕೆಡವಿದ ಸ್ಥಾವರದ ಮೇಲೆ ಹರಳಿದ ಜಂಗಮದ ಹೂ ನಾನು, ಯಾವ ಗೋರಿಯ ಮೇಲೆ ಬೆಳೆದ ಹೂವಿಗೂ ಹೆಣದ ವಾಸನೆ ಇರುವುದಿಲ್ಲ, ಆಮೇಲೆ ನೀನು ಪಳೆಯುಳಿಕೆ ನಾನು ತಿಳುವಳಿಕೆ, ಈ ಥರ ಒಂದು 15 ಪದ್ಯ ಬರೆದೆ. ಅದನ್ನು ಆ ಕಾಲಕ್ಕೆ ಇಂಗ್ಲೀಷ್ ಮ್ಯಾಗಝಿನ್ಸ್ಗಳು ಪ್ರಕಟಿಸಿದ್ವು. ಅಂದರೆ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಜಸ್ಟ್ 12 years. ಈಗೆಲ್ಲ ಅದು ಅಬೋರ್ಡ್ಗೆ ನೀವು ಆ ಸಾರಕ್ಕಿ ದಾಟವಾಗಿ ಇರ್ತದೆ, ಕೆಲವು ಕಡೆ ಹಂಗಂಗೆ ಫ್ರೇಮ್ಗಳು ಹಾಕಿಟ್ಟಿದ್ದಾರೆ. ಅದರಲ್ಲಿ ಒಂದು ಜಮ್ಮಾರ್ನ ಅಂಗಡಿ ಹೊಡೆದಿದ್ರು ಅನ್ನೋ ಸಿಟ್ಟಿಗೆ ನೀನು ಕೆಡವಿದ ಸ್ಥಾವರ ಎಂಬ ಕೋಟೆಯ ಮೇಲೆ ಹರಳಿದ ಜಂಗಮದ ಹೂ ನಾನು ಬರೆದು ಜರ್ಮನ್ಗೆ ಹೋಯ್ತು. 2002 ಅಲ್ಲಿನ ಎಂಥದ್ದು ಹ್ಯಾಪಿ ನ್ಯೂ ಇಯರ್ದು ಕಾರ್ಡ್ ಆಯಿತು ಜರ್ಮನ್ ದೇಶದಲ್ಲಿ, ಅದು ನನಗೆ ಕಳಿಸಿದ್ರು. ಅಬ್ಬಬ್ಬಾ. ಸೊ ಈ ಬದುಕನ್ನು ನೋಡ್ಕೊ ಬಂದಿರೋರು ನಮಗೆ. ವಿ ಡೋಂಟ್ ನೀಡ್ ಎನಿ ಎಕ್ವಿಪ್ಮೆಂಟ್ಸ್, ಎನಿ ಮೀಡಿಯಮ್ ಟು ರೀಚ್ ಪೀಪಲ್, ಟು ಟೆಲ್ ಎನಿಥಿಂಗ್. ಹೇಳೋಕ್ಕೆ ಈ ಥರ ಕಡಕ್ಕೆ ಯಾವುದೋ ಒಂದು ಸಿಗುತ್ತೆ. ಪೆನ್ ಅನ್ನೋದೇ ಪವರ್ ಅಲ್ಲ, ಒಳಗಡೆ ತಲೆ ನಿಮಗೆ ತುಂಬ ದೊಡ್ಡ ಇವ್ರನ್ನ ಕೇಳಿದಾಗ ಓಶೋ ಕೇಳ್ತಾರೆ, ನಿಮ್ಮನ್ನು ಕೂಡ ಹಾಕ್ಬಿಟ್ರೆ ನಿಮಗೆ ಏನು ಎಕ್ವಿಪ್ಮೆಂಟ್ಸೇ ಕೊಡದೇವ್ರು ನೀವು ಜಗತ್ತಿನ ಬಗ್ಗೆ ಇವು ಏನೋ ಹೇಳಬೇಕು ಅಂದ್ರೆ ಹೆಂಗೆ ಬರೀತೀರಾ, ಏನು ಮಾಡ್ತೀರಾ? ನನಗೇನು ಬೇಕಾಗಿಲ್ಲ ಅಂತ ನಾನು ಮನಸ್ಸಲ್ಲಿ ಮಾಡ್ತೀನಿ. ಮೊದಲು ಇಲ್ಲಿ ಸರಿ ಹೋಗ್ಬೇಕಲ್ಲ, ಇದು ತಾನೇ ಸೃಷ್ಟಿ ಮಾಡೋದು. ಇದು ನಿಮ್ಮಲ್ಲಿ ಆಲೋಚನೆ ಬಂತು, ಈ ಇಂಟ್ರೂ ಮಾಡಬೇಕು, ಈ ವಿಷಯ ಆಚೆ ಬರುತ್ತೆ, ಇಲ್ಲಿ ಬರಬೇಕಲ್ಲ. ಹೌದು. ಸೊ ನಾನು ಇಲ್ಲೇ ಮಾಡ್ತೀನಿ ಅಂತ ಏನು ಮಾಡ್ತೀರ ಅವಾಗ? ವಿ ಕಾಲ್ಡ್ ಆಸ್ ಎ ಡೈನಾಮಿಕ್ಸ್. ಇದನ್ನು ಮೊದಲು ಇಲ್ಲಿ ಫಾರ್ಮ್ ಆಗಿಬಿಟ್ರೆ ಯಾರು ಏನೂ ಮಾಡೋಕ್ಕೆ ಬರಲ್ಲ. ಇದು ಗಟ್ಟಿ ಇದ್ದವ್ರನ್ನ ಸೋಲ್ಸೋಕ್ಕಾಗಲ್ಲ ಯಾರು. 27 ವರ್ಷದ ಜರ್ನಲಿಸಮು, ಅವತ್ತಿನ ದಿನ ಪತ್ರಕರ್ತರು ಅಥವಾ ಈ ನ್ಯೂಸು ಇವೆಲ್ಲವೂ ಎಷ್ಟು ಪ್ರಾಮಾಣಿಕತೆಯಿಂದ ಕೂಡಿತು ಆ್ಯಂಡ್ ಇವತ್ತು ಎಷ್ಟು ಪರ್ಸೆಂಟಿಗೆ ಬಂದಿದೆ ಅದು? ಏನಿಲ್ಲ, ಅವತ್ತು ಬೆನ್ನಿಂದೇನೋ ಹೊಗಳೋರು, ಇವತ್ತು ಮುಖದ ಮುಂದೆನೇ ಬೈತಾರೆ. ದಟ್ಸ್ ದ ಡಿಫ್ರೆನ್ಸ್ ಅಷ್ಟೇ. ಆಮೇಲೆ ಇವತ್ತು ಐಡಿಯಾಲಜಿಗಳ ಮೇಲೆ ಗುರುತಿಸಲ್ಪಡ್ತಾ ಇದೆ. ಕೆಲವರು ಹೇಳ್ತಾರೆ ಅದು ತಪ್ಪು ಸರಿ ನನಗೆ ಗೊತ್ತಿಲ್ಲ ಅವ್ರವ್ರದ್ದು. ಕೆಲವರು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಅವ್ರು ಗುರುತಿಸ್ಕೋತಾರೆ, ಕೆಲವರು ಮಧ್ಯಮ ಮಾರ್ಗದ ಪತ್ರಕರ್ತರು ಅಂತ ಹೇಳ್ತಾರೆ, ಇನ್ನು ಕೆಲವರು ನಾನು ಪರಿಸರ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಅಂತಾರೆ, ಇನ್ನು ಕೆಲವರು ನಾನು ಭ್ರಷ್ಟಾಚಾರದ ವಿರುದ್ಧ ಮಾಡ್ತೀನಿ, ಕೆಲವರು ಕ್ರೈಮ್. ಹೀಗೆ ಪತ್ರಿಕೋದ್ಯಮದಲ್ಲಿದ್ದ ಕೂಡ ಒಂದು ಅಗಾಧತೆ ಇತ್ತು, ಒಂದು ಸಂಯಮ ಇತ್ತು ನಮ್ಮಲ್ಲಿ. ಅಂದರೆ ನಾವೆಲ್ಲದನ್ನು ಒಗ್ಗೂಡಿಸ್ಕೊತಾ ಇದ್ವಿ. ಈಗ ನಾನು ಎಲ್ಲ ಡಿಪಾರ್ಟ್ಮೆಂಟ್ನೂ ಬರ್ತಿದ್ದೀನಿ, ಪರಿಸರ ಬರ್ದಿದ್ದೀನಿ, ಬೇರೆ ಬೇರೆ ಹ್ಯೂಮನ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅದು ಕೆಲಸ ಮಾಡಿದ್ದೀನಿ, ರಾಜಕಾರಣ ಸಿಕ್ಕಾಬಟ್ಟೆ ವರ್ಷ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಸಿನಿಮಾಗೆ ಬಂದ್ಬಿಟ್ಟೆ ಅದಾದಮೇಲೆ. ಬಟ್ ಶ್ರಿಂಕ್ ಆಗಿದೆಯಾ ಪ್ರಾಮಾಣಿಕತೆ ಅವತ್ತಿಗಿಂತ ಇವತ್ತಿಗೆ, ಅಥವಾ ಅವತ್ತಿಗೂ ಹಾಗೆ ಇತ್ತು ಇವತ್ತಿಗೂ ಹಾಗೆ? ಇಲ್ಲ, ಅವತ್ತು ಅದೇ ಹೇಳದ್ನಲ್ಲ, ಬೆನ್ನ ಹಿಂದೆ ಕೂಡ ಹೊಗಳೋರು. ಅವತ್ತು ಒಂದು ಐಡೆಂಟಿಟಿ ತುಂಬ
ಚಂದವಾಗಿತ್ತು ಐಡೆಂಟಿಟಿ, ಗುರುತಿಸುವಿಕೆ ಇತ್ತಲ್ಲ, ಚಂದ್ರಚೂಡ್ ಪತ್ರಕರ್ತ ಅದೊಂದು ಉದ್ಗಾರ ಇತ್ತಲ್ಲ ಮನುಷ್ಯನಲ್ಲಿ. ಸಾಮಾನ್ಯ ಓದುಗನಿಗೆ ರೀಚ್ ಆಗ್ತಾ ಇದ್ದು ನಾವು ಬೇರೆ ಥರ ಇತ್ತು. ನಮ್ಮ ಮುಖ ರೀಚ್ ಆಗ್ತಿರಲಿಲ್ಲ ಅವತ್ತು, ನಾವು ಯಾರು ಅಂತ ನಮ್ಮ ಜಾತಿ ರೀಚ್ ಆಗ್ತಿರಲಿಲ್ಲ. ಇವತ್ತು ನನ್ನ ಐಡೆಂಟಿಟಿ ನಾನು ಜನವಾರ ಹಾಕ್ತೀನ, ಉಡ್ದಾರ ಹಾಕ್ತೀನ, ಶಿವದಾರ ಹಾಕ್ತೀನ, ಅಥವಾ ಇನ್ನೊಂದು ಯಾವ್ದಾದ್ರು ದಾರ ಇದು ಮಾಡ್ತೀನ ಅಲ್ಲೋದ್ರಿಂದ ಹಿಡಿದು ನಾನು ರಾಷ್ಟ್ರೀಯವಾದಿ ಪತ್ರಕರ್ತನ, ಬಂಡುಕೋರ ಪತ್ರಕರ್ತನ, ಲಿಬರಲ್ ಪತ್ರಕರ್ತನ, ಅಥವಾ ಪ್ರತ್ಯೇಕತಾವಾದಿ ಪತ್ರಕರ್ತನ, ಅಥವಾ ಈ ಪವರ್ ಬ್ರೋಕಿಂಗ್ ಪತ್ರಕರ್ತನ, ಇಷ್ಟೊಂದು ಥರ ಇದೆ. ಕೈ ಹಿಡಿತೀನ, ಇನ್ನೊಂದು ಹಿಡಿತೀನ ಪತ್ರಿಕೋದ್ಯಮದಲ್ಲಿ. ಸೊ ಇದೆಲ್ಲ ಬಂದುಬಿಟ್ಟಿರೋದ್ರಿಂದ ಪತ್ರಿಕೋದ್ಯಮ ಕೂಡ ಉದ್ಯಮವಾಗಿ ಕಂಪ್ಲೀಟ್ ಅದು ಇದಾಗಿದೆ, ರೂಪಾಂತರ ಆಗಿದೆ. ಅದರ ನಡುವೆನೇ ನಮ್ಮ ಎಥಿಕ್ಸು ಅನ್ನೋದು ನಮ್ಮದು ಏನಿದೆ ಅದನ್ನು ಸಣ್ಣದಾಗಿ ಬೇಯಿಸ್ಬೇಕು ಅಲ್ಲಿ. ಅದಕ್ಕಷ್ಟು ಜಾಗ ಇದೆ ಅಂತ ಅನ್ಸಲ್ಲ. ಯಾಕೆಂದರೆ ತಲೆ ಮೇಲೆ ಕೂತಿರುವ ಕಾರ್ಪೊರೇಟ್ ಬಾಸ್ಗಳಿಗೆ ಯಾವಾಗ ಉದ್ಯಮ ಆಗುತ್ತೆ ಅವ್ರಿಗೆಲ್ಲರಿಗೂ ದುಡ್ಡು ಬೇಕು. ಅವರೆಲ್ಲರಿಗೂ ಯಾವುದೋ ಒಂದು ಪಕ್ಷನ ಇನ್ಪುಟ್ ಮಾಡಬೇಕು ತಲೆ ಒಳಗಡೆ, ಯಾರಿಗೋ ಇಂಪ್ಲಾಂಟ್ ಮಾಡಬೇಕು. ಅವ್ರದ್ದೇನೋ ಒಂದು ಫಂಡ ಇರುತ್ತೆ, ಅದನ್ನು ಮಾಡಬೇಕು. ಸೊ ಹಂಗಿರುವಾಗ ನಾನು ಯಾವುದೋ ಐಡಿಯಾಲಜಿ ಇಟ್ಕೊಂಡು ಹೋದರೆ, ನಾನು ಏನೋ ಸಮಾಜಕ್ಕೆ ಏನೋ ಮಾಡ್ತೀನಿ ಅಂತ ಹೋದ್ರೆ ಅದು ಒಂದಕ್ಕೊಂದು ಸಂಪರ್ಕನೇ ಆಗಲ್ವಲ್ಲ. ಈಗ ನಿಮಗೆ ಇಂಟ್ರೂವ್ ಮಾಡೋಕ್ಕೆ ಕೂರಿಸಿರೋ ನಿಮ್ಮ ಮಾಲೀಕ ಚಕ್ರವರ್ತಿಯವ್ರ ಬಾಯಿಂದ ಇದನ್ನು ತೆಗಿಸ್ಬೇಕು, ಇಷ್ಟನೇ ಈ ವಿಷಯ ಮಾತ್ರ ಮಾತಾಡಿಸಿ, ಈ ವಿಷಯ ಅವನ ಪ್ರತಿಭೆ ಆಚೆ ಬರಬಾರ್ದು, ಇದು ಬರಬಾರ್ದು, ಇದಿಷ್ಟು ಬರಬೇಕು, ಅವನ ಬಾಯಲ್ಲಿ ಇದನ್ನು ಹೇಳ್ಸಕ್ಕೆ ಟ್ರೈ ಮಾಡಿ ಅಂತಿದ್ರೆ ನೀವೇನು ಮಾಡೋಕ್ಕಾಗುತ್ತೆ? ನೀವು ಚೌಕಟ್ಟಲ್ಲೇ 3 ಅವರ್ ಇಂಟ್ರೂವ್ ಮಾಡಿ ಬರೋಲ್ಲ, ನನಗೆ 3 ನಿಮಿಷದ ಫೋಟೇಜ್ ಬೇಕು ಅವನ ಬಾಯಿಂದ. ಆಮೇಲೆ ಈ ವಾರ್ ಅಂತ ನಾವು ಮಾತಾಡ್ತಾ ಇದ್ವಿ ಬಿಫೋರ್ ದಿಸ್ ರೀ, ಅದು ಬುರ್ಜ್ ಖಲೀಫಾದ ಮೇಲೆ ಅಟ್ಯಾಕ್ ಆಯಿತು ಅಂತೆಲ್ಲ ತೋರಿಸ್ತಾರಲ್ರಿ ದೊಡ್ಡ ದೊಡ್ಡ ಮೀಡಿಯಾಗಳು. ಇಟ್ಸ್ ಅ ಬಿಗ್ ಮೀಡಿಯಾ, ಅವ್ರ ಲೋಗೋಗೆ ಅಷ್ಟು ಗೌರವ ಇದೆ, ರಿಜಿಸ್ಟರ್ಡ್ ಲೋಗೋ ವಿ ಕಾಲ್ಡ್. ಬರೀ ಮೀಡಿಯಾ ಇದ್ರಾಗಲ್ಲ, ಅದು ಲೋಗೋ ರಿಜಿಸ್ಟರ್ ಆಗಿರುತ್ತಲ್ಲ. ಈ ಖಡಕ್ ಟಾಕ್ಸ್ ಅನ್ನೋದು ರಿಜಿಸ್ಟರ್ ಆಗಿ ಜಗತ್ತಲ್ಲಿ ಯಾರು ಬಳಸ್ತಾ ಇಲ್ಲ, ಈ ಮೈಕನ್ನ ಬಳಸ್ತಾ ಇದ್ದೀರಾ ಅಂದರೆ ಅದು ಉದ್ಯಮವಾಗಿ ಕನ್ವರ್ಟ್, ಅದಕ್ಕೆ ಬೆಲೆ ಜಾಸ್ತಿ. ಹೌದು. ಸೊ ದೊಡ್ಡ ದೊಡ್ಡ ಮಾಧ್ಯಮಗಳು ಹಸಿ ಸುಳ್ಳು ಹೇಳೋದಿದೆಯಲ್ಲ ಜಗತ್ತಿಗೆ, ಅಂತ ಫ್ಯಾಷನೇಟ್ ಆಗಿ ಹೇಳೋದಿದೆಯಲ್ಲ, ಅದು ಅಂದರೆ ಎಂಥ ಗಾಬರಿಗೊಳಿಸ್ತೋ ವಿಷಯ ಅಂದರೆ, ಬುರ್ಜ್ ಖಲೀಫಾ ಮೇಲೆ ದುಬೈಯಲ್ಲಿ ಈ ಥರ ದಾಳಿ ಆಗಿದೆ ಅಂತ. ಬಟ್ ಅದಾದ ನಂತರ 2 ದಿನಕ್ಕೆ ಆ ವಿಷಯಗಳನ್ನು ತೆಗೆದು ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ, ಅಲ್ಲಿನೂ ಹಾಗೇ ಇಲ್ಲ ಅನ್ನೋ. ಆಮೇಲೆ ಇವತ್ತು ನೀವು ಏನು ಮಾಡ್ತಾ ಇದೆ ಅಂದರೆ, ಪತ್ರಕರ್ತರು ಸಿಗಾಕೊಂಡ್ಬಿಡ್ತಾರೆ ಅದಕ್ಕೆ. ಅದರಲ್ಲಂತೂ ಈ ವಾರ್ ಅಂತಹ ಗಂಭೀರವಾದ ಸಂದರ್ಭದಲ್ಲಿ ಮಾತಾಡುವಾಗ ತುಂಬ ಕಾಟ ಕೊಡುತ್ತೆ, ಇದು ತುಂಬ ಕಷ್ಟ ಕೊಡುತ್ತೆ. ಏನೇ ಕೇಳಬೇಕು ನೀನು ಇಲ್ವಾ ಅಂತ, ಬೇರೆ ಆಪ್ಷನ್ ಇಲ್ಲ ನಿಮಗೆ. ಯು ಡೋಂಟ್ ಹ್ಯಾವ್ ಆಪ್ಷನ್. ಮೊದಲು ಫ್ಯಾಕ್ಟ್ ಚೆಕ್ ಅನ್ನೋದು ಇರಲಿಲ್ಲ. ಇವತ್ತು ನಿಮಗೆ ಗೊತ್ತಾ, ಎಲ್ಲ ಮಾಧ್ಯಮದ ಕಚೇರಿಗಳಲ್ಲಿ, ಎಲ್ಲ ಏಜೆನ್ಸೀಸ್ಗಳ ಕಚೇರಿಯಲ್ಲಿ, ಎಲ್ಲ ತನಿಖಾ ಸಂಸ್ಥೆಗಳ ಕಚೇರಿಯಲ್ಲಿ, ಎಲ್ಲ ಸೆಕ್ರೆಟರಿಯೇಟ್ ಆಫೀಸ್ಗಳಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ದಟ್ ಇಸ್ ಕಾಲ್ಡ್ ಫ್ಯಾಕ್ಟ್ ಚೆಕ್. ಅದಕ್ಕೆ ಎಷ್ಟು ಫಂಡ್ ಹೋಗುತ್ತೆ ಗೊತ್ತಾ ನಿಮಗೆ? ಈ ಫೋಟೋ ಸತ್ಯನ ಸುಳ್ಳ? ತುಂಬ ಫೇಕ್ ವಿಡಿಯೋಸ್ಗಳು ಬರುತ್ತೆ ಇತ್ತೀಚೆಗೆ, ವಿಡಿಯೋಸ್ಗಳು. ನೀವು ಈಗ ವೀರಪ್ಪನ ಪಕ್ಕ ಯಾರೋ ನಮ್ಮ ಅಣ್ಣಾರ್ ತರೋದು ದೊಡ್ಡ ವರನಟನದ್ದು ದೇವ್ರಂತ ಮನುಷ್ಯನ ಕೂರಿಸ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೊಳ್ಳೋ ಫೋಟೋ ಕ್ರಿಯೇಟ್ ಮಾಡಿಬಿಟ್ರೆ ನಮ್ಗೇನಾಗ್ಬೇಕು ನಾವು? ಈಗ ನನ್ನ ಪಕ್ಕನೇ ಯಾವುದೋ ಒಂದು ಹೀರೋಯಿನ್ ತಂದು ನಾವಿಬ್ಬರು ಕೈ ಹಿಡ್ಕೊಂಡು ಕೂತಿದ್ವಿ ಅಂದರೆ ಏನಾಗಬೇಕು? ಜನರನ್ನ ಸುಲಭವಾಗಿ ನಂಬಿಸೋದು. ನಾನು ಅದಕ್ಕೆ ಅಣ್ಣವ್ರ ಉದಾಹರಣೆ ತೊಗೊಂಡೆ. ಏನು ಬೇಕಾದ್ರೂ ನಡೀತದಲ್ಲ. ಸೊ ಎಲ್ಲ ಮಾಧ್ಯಮ ಸಂಸ್ಥೆಗಳು ಎಲ್ಲವೂ ಕೂಡ ಫ್ಯಾಕ್ಟ್ ಚೆಕ್ ಮಾಡಬೇಕಾಗಿದೆ ಇವತ್ತು ಆ ಫ್ಯಾಕ್ಟ್ ಚೆಕ್ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಹೋಗುತ್ತೆ. ಸೊ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಯಾಕೆಂದ್ರೆ ನಾನು ಗಾಂಧೀಜಿ ಟು ಅಣ್ಣವರು ಇದೊಂದು ಲೇಖನ ಬರೆದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಫ್ಯಾಕ್ಟ್ ಚೆಕ್ ಅನ್ನೋದೊಂದು ರೋಗ ಇದೆಯಲ್ಲ ನಮ್ದು, ನಾವು ಸಿಗಾಕೊಂಡಿದೀವಲ್ಲ, ಅದಿಲ್ಲದೆ ಹೋಗಿದ್ರೆ ಎಷ್ಟು ಸುಳ್ಳುಗಳನ್ನು ಹೇಳ್ಬಿಟ್ಟಿರೋ ಗೊತ್ತಾ ಅಣ್ಣವ್ರ ಬಗ್ಗೆ. ಎಷ್ಟು ಸುಳ್ಳುಗಳು. ನಾನು 2 ಎಕ್ಸ್ಟ್ರೀಮ್ ಮಾತಾಡ್ತಾ ಇದ್ದೀನಿ. ಗಾಂಧೀಜಿ ಅವರು ಒಂದು ಸಾಲಲ್ಲಿ ದೊಡ್ಡವರು, ನಮ್ಮ ಅಣ್ಣವರು ಒಂದು ಸಾಲಲ್ಲಿ ದೊಡ್ಡವರು. 2 ಉದಾಹರಣೆಗಳು ಮೇರು ವ್ಯಕ್ತಿ ಇಟ್ಕೋತಾ ಇದ್ದೀನಿ. ಅವ್ರ ಜೀವನದಲ್ಲಿ ನಮಗೆ ಸುಳ್ಳು ದಾಖಲಾತಿಗಳು ಕೊಟ್ಬಿಟ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ಮಾಡ್ತಾ ಇದ್ದಾರೆ, ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾಕ್ರೆಟಿಸ್ ಬಗ್ಗೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ನೆರೇಟಿವ್ ಸಿಸ್ಟಮ್, ನೀವೇನು ಜನರ ತಲೆಗೆ ಹಾಕಬೇಕು ಅದನ್ನು ಹಾಕ್ತಾರೆ ಅಷ್ಟೇ. ಅಂಡ್ ಪಾಪ್ಯುಲರ್ ಮೀಡಿಯಮ್ಸ್ ಯಾವ್ದು ಹೇಳುತ್ತೋ ಅದನ್ನೇ ಕೇಳ. ಆಮೇಲೆ ಹೆವಿ ಥಿಕ್ ಪಾಪ್ಯುಲೇಷನ್ ಕಂಟ್ರಿ ನಮ್ದು, ನಮ್ಗೆ ಅಷ್ಟು ಟೈಮ್ ಇಲ್ಲ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ. ಸೊ ಈಗ ನಮಗೆ ಏನಾಗುತ್ತೆ ಅಂದರೆ, ನನಗೆ ನನ್ನ ಬಗ್ಗೆ ಸುದ್ದಿಗಳು ಬರುತ್ತೆ. ನನಗೆ ಲಾಸ್ಟ್ ಮಂತ್ ನನ್ನ ಬಗ್ಗೆ ಒಂದು ಸುದ್ದಿ ಬಂದು ನಾನೇ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡಿದ್ದೆ. ನಾನು ಹೋಗಿಲ್ವಲ್ಲ ಇಲ್ಲಿಗೆ ಅಂತ. ಏನು ಸುದ್ದಿ ಅದು ಹೇಳ್ತೀನಿ. ಹೋಟೆಲಿದೆ ಈಗ, ಇಲ್ವಲ್ಲ ನಾನು ಇಲ್ಲಿಗೆ ಹೋಗಿಲ್ವಲ್ಲ, 3 years ಆಯ್ತು ನಾನು ಆ ಕಡೆಗೆ ಹೋಗಿಲ್ವಲ್ಲ, ಇದು ಯಾಕೆ ಬರ್ತಾ ಇದೆ ಅಂತ. ದೀಸ್ ಆರ್ ದ ಥಿಂಗ್ಸ್. ಸೊ ಫ್ಯಾಕ್ಟ್ ಚೆಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಸಾಮಾನ್ಯ ಮನುಷ್ಯನಿಗೆ ಗೊತ್ತೇ ಆಗೋಲ್ಲ. ಇದು ನಿಮಗೆ ಇರಾನಲ್ಲಿ ಆಯ್ತಲ್ಲ, ದ ಫಸ್ಟ್ ಮಿಷನ್ ಗನ್ನ ಕೊಟ್ಟರವರು
2008 ಅಲ್ಲಿಂದ ಅವರು ತಯಾರು ಮಾಡ್ತಾ ಇದ್ರು ಎ ಮಿಷನ್. 2018 ಇಂಪ್ಲಿಮೆಂಟೇಷನ್ ಮಾಡಿದ್ರು ಅದನ್ನ. ತೆಹರಾನ ರೋಡಲ್ಲಿ ಹೊಡೆದ್ರು ನ್ಯೂಕ್ಲಿಯರ್ ಬಾಂಬ್ ಸೈಂಟಿಸ್ಟ್ನ. ಯಾರು ಹೊಡೆದ್ರು ಅಂತಾನೆ ಗೊತ್ತಿಲ್ಲ. ಇದು ಮಿಷನ್ ಗನ್ ಹೊಡೆದಿತ್ತು. ಇದು ಮಿಷನ್ ಗನ್ 2018 2008 ಅಟೆಂಪ್ಟ್ ಮಾಡಿದ್ದು. ಆಮೇಲೆ 2010 ಸನ್ನೆಕ್ಸ್ಟ್ ಅಂತ ಏನೋ ಒಂದು ಸ್ಯಾನ್ ವ್ಯಾಕ್ಸ್ಟ್ ಅಂತ ಒಂದು ವೈರಸ್ ಬಿಡ್ತಾರೆ. ನ್ಯೂಕ್ಲಿಯರ್ ಬಾಂಬ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಅಂತ ಅನಾಲಿಟಿಕಲ್ ಏನು ಪ್ರೋಗ್ರಾಮಿಂಗ್ ಇದೆ ಅದೆಲ್ಲ ಫೇಲ್ಯೂರ್ ಆಗಿದೆ ಅಂತ ಇಡೀ ಒಂದು ದಿನ 0 ಡೇ ಅಂತ ಮಾಡ್ತಾರೆ. ಇರಾನ್ ದೇಶ ಭಾರತದ ಅರ್ಧ ಇರೋ ದೇಶ, ಅದು ದೊಡ್ಡ ದೇಶ. ಆ ದೇಶದ ಅಷ್ಟು ಕಂಪ್ಯೂಟರ್ ಒಂದೇ ಸಲ ಯಾಕಾಗಿರುತ್ತೆ ಇನ್ 1 ಡೇ 48 hours. ಯಾರು ಮಾಡಿರೋದು? ಇಸ್ರೇಲ್ ಅವರು ಮಾಡಿದ್ದು. ಅದಕ್ಕೆ ಸ್ಪೈಗಳು ಬಿಟ್ಟರು. ಅವರು ತಮ್ಮ ದೇಶಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಶಿಕ್ಷಣದ ಸ್ವಾವಲಂಬನೆ ಕಡೆಗೆ ಎಷ್ಟು ಹೋಗ್ತಾ ಇದ್ದಾರೋ ಅಷ್ಟು ನಂದೊಂದು ಕಣ್ಣು ಹೋದ್ರೆ ಅವ್ನು 2 ಕಣ್ಣು ತೆಗಿಬೇಕು ಅಂತಾರೆ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಅವರು. ಬಟ್ ಪುಟ್ಟ ದೇಶ ಇಸ್ರೇಲು ಟೆಕ್ನಾಲಜಿ ವೈಸ್ ಇಷ್ಟೊಂದು ಮುಂದುವರಿಯೋದು ಹೆಂಗೆ ಸಾಧ್ಯ ಆಯಿತು? ಇಲ್ಲ, ನಿಮಗೆ ಏನಾಗುತ್ತೆ ಗೊತ್ತಾ, ಈಗ ನಿಮ್ಮ ಹತ್ರ ಒಂದು ಆದಾಯ ಇದೆ. ಈಗ ವ್ಯಕ್ತಿ ಆಗಲಿ ದೇಶ ಆಗಲಿ ಒಂದು ಕನಸಿದೆ. ಈಗ ನಮಗೇನಾಗಿದೆ, ನಮ್ಮ ಕನಸಿಗೆ, ಈಗ ನನ್ನದೇ ಕನಸಿಗೆ ನಿಮ್ಮದೇ ಕನಸಿಗೆ ಅಥವಾ ಭಾರತ ದೇಶದ ಕನಸಿಗೆ ಇರುವ ಆದಾಯ, ಆರ್ಥಿಕ ಮೂಲಗಳು ಮತ್ತು ವ್ಯಕ್ತಿ ಸಂಪನ್ಮೂಲಗಳು ಇವೆರಡೂ ಕೂಡ 5-10% ಭಾರತಕ್ಕೆ ಇರ್ತಕ್ಕಂಥ ಕನಸಿಗೆ. ಆದರೆ ಕನಸು ದೊಡ್ಡದು 95% ಜಾಸ್ತಿ ಇದೆ. ಇದು ಇಷ್ಟೇ ಇದೆ. ಇಸ್ರೇಲ್ಗೆ ಹಂಗಾಗಲಿಲ್ಲ. ಅವ್ರದ್ದು ಏನು ಕನಸಿದೆಯಲ್ಲ ಅದು 2% ಕನಸು ಕಟ್ಟಿದ್ದವರು. ದ ಫುಲ್ ಒಂದು ಎಲೆಕ್ಟ್ರಾನಿಕ್ ದೇಶ ಮಾಡ್ತೀವಿ ಅಂತ ಅವ್ರು ಮಾಡಿದ್ದು. ಇಷ್ಟೇ, ವೆರಿ ಸಿಂಪಲ್. ಎವ್ರಿಥಿಂಗ್ ಇಸ್ ಕಂಟ್ರೋಲ್ ಬೈ ಎಲೆಕ್ಟ್ರಾನಿಕ್ ಅಂತ. ದ ರಿಚ್ ದೇಶ ಮಾಡ್ತೀವಿ ಅಂತ, ಒಂದು ಡಸ್ಟ್ಲೆಸ್ ದೇಶ ಮಾಡ್ತೀವಿ ಅಂತ. ಅವ್ರ ಹತ್ರ ಅದಕ್ಕೆ 100% ದುಡ್ಡಿತ್ತು. ಅವ್ರ ಹತ್ರ ಸೋರ್ಸ್ಗಳಿತ್ತು. ಆಮೇಲೆ ಎಲ್ಲರೂ ಸೇರಿ ಆ ಪುಟ್ಟ ದೇಶಕ್ಕೆ ಹೀಗೆ ಮಾಡಬೇಕು ಅನ್ನೋದಕ್ಕೇನೆ ಕೆಲಸ ಮಾಡಿದ್ರು. ಈಗ ಇಂಡಿಯಾದಲ್ಲಿ ನೀವೊಂದು ಯೋಜನೆ ತಗೊಬನ್ನಿ, ಅದರೆಡೆಗೆ ಕೆಲಸ ಮಾಡಬೇಕು ಅಂತ ತಾನೆ ನೀವು. ಯಾಕಂದರೆ ಹ್ಯೂಮನ್ ಪವರ್ ಇಲ್ದಲೆ, ಮಾನವ ಸಂಪನ್ಮೂಲ ಇಲ್ದಲೆ ಯಾವುದನ್ನೂ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಸೆಂಟ್ರಲ್ ಗೌರ್ಮೆಂಟ್ಗಳು ಯಾವುದೇ ಯೋಜನೆ ಆದರೂ ಪಂಚವಾರ್ಷಿಕ ಯೋಜನೆ 5 ವರ್ಷ 10 ವರ್ಷ ಟೈಮ್ ಕೊಡ್ತಾರೆ ಅದಕ್ಕೆ. ಈವನ್ ಚತುಷ್ಪಥ ರೋಡೇ ಮಾಡೋಕ್ಕಾಗಲಿಲ್ಲ. ಸೊ ಜನರ ಇನ್ವಾಲ್ವ್ಮೆಂಟ್ ತೊಗೊಂಡು ಯಾವ್ದಾರು ಯೋಜನೆಗೆ ಹೋದರೆ ನಾವೆಲ್ಲ ಕೆಲಸ ಮಾಡ್ಬಿಡ್ತೀವಾ? ಒಂದು ಇಟ್ಕೆ ಇಡೋದೆ ಸಿಂಪಲ್ ಆಗಿರೋದು, ಏನೋ ಒಂದು ಡ್ಯಾಮ್, ಏನೋ ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಅಫೇರ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ರಾಷ್ಟ್ರೀಯ ಮಾಡ್ತಾ ಇದೀವಿ. ನೀವು ಮೋದಿನ ಬೈಕೊಂಡು ನಿಂತಿರ್ತೀರ. ಇನ್ನು ಕೆಲವರು ಮೋದಿ ಹೇಳ್ತಾರೆ ಕರೆಕ್ಟ್ ಅಂತ ತಲೆ ಮೇಲೆ ಕಲ್ಲು ಹಾಕೋತಾ ಇರ್ತಾರೆ. ಇನ್ನು ಕೆಲವರು ಇನ್ನೇನೋ ಮಾಡ್ತಿರ್ತಾರೆ. ಸೊ ಒಂದು ಕೈಗಳು ಹೋಗೋದಿಲ್ವಲ್ಲ, ಒಗ್ಗಟ್ಟಾಗೋದು. ಇಸ್ರೇಲ್ ಹಂಗಾಗಲಿಲ್ಲ. ಇಸ್ರೇಲ್ ಅದಕ್ಕೆ ಅಷ್ಟು ಸ್ಪೀಡ್ ಪಿಕಪ್ಪು, ಅವರೆಲ್ಲ ಅಷ್ಟು ಬೇಗ ರೀಚ್ ಆಗಿದ್ದೆ. ಯಾಕೆಂದರೆ ಅವ್ರ ಥರ ಸಂಪನ್ಮೂಲಗಳು ಹಂಗಿತ್ತು ಮತ್ತು ಅವ್ರ ಆಶಯಗಳು ಹಂಗಿತ್ತು. ಅದ್ರ ಕಡೆಗೆ ಮಾತ್ರ ಕೆಲಸ ಮಾಡಿದ್ರು. ಆ್ಯಂಡ್ ಈ ಇರಾನ್ ಮತ್ತು ಇಸ್ರೇಲ್ ವಾರ್ ಅಥವಾ ಯುದ್ಧದ ಬಗ್ಗೆ ಸುಮಾರು ಚಾನಲ್ಗಳು, ಸುಮಾರು ಪತ್ರಿಕೆಗಳು ಅದರದ್ದೇ ಆದಂತಹ ಅಜೆಂಡಾಗಳನ್ನು ಕೊಡ್ತಾ ಇದ್ದಾರೆ. ಕೆಲವು ನೀವು ಹೇಳ್ದಂಗೆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಏನೂ ವಿಷಯ ಗೊತ್ತಿಲ್ಲ. ಈ ಯುದ್ಧದ ಬಗ್ಗೆ ಒಬ್ಬ ಲೇಮನ್ ಲ್ಯಾಂಗ್ವೇಜ್ಗೆ ಅರ್ಥ ಆಗುವಂತಹ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಏನಿದ್ರ ಉದ್ದೇಶ? ಯಾಕೆ ಶುರುವಾಗಿದ್ದು ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ? ಇಲ್ಲಿ ಅಮೇರಿಕಾಗ ಒಂದು ಕಾಯಿಲೆ ಇದೆ. ನೀನು ನನ್ನ ತಮ್ಮ ಅಂತ ಅಮೇರಿಕಾ ಡಿಸೈಡ್ ಮಾಡಿಬಿಡುತ್ತೆ. ಇಸ್ರೇಲ್ನ ಅಲ್ಲ, ಅವನು ಡಿಸೈಡ್ ಮಾಡ್ತಾನೆ ನೀನು ನನ್ನ ತಮ್ಮ ಅಂತ. ದೊಡ್ಡಣ್ಣ. ಅದಕ್ಕೆ ಬರ್ತೀನಿ. ಈಗ ನೀನು ನನ್ನ ತಮ್ಮ ಅಂತ ಡಿಸೈಡ್ ಮಾಡ್ತಾನೆ. ನೀವು ಅಣ್ಣ ಅಂದ್ಬಿಡ್ಬೇಕು. ನಾನು ನಿನ್ನ ತಮ್ಮ ಅಂದರೆ ನೀನು ಅಣ್ಣ ಅನ್ಬೇಕು. ದಟ್ ಈಸ್ ಮೋಸ್ಟ್ ಶುಡ್. ಹಂಗಂದ ತಕ್ಷಣ ನಾನು ನಿನ್ನ ಕಾಪಾಡ್ತೀನಿ. ನಿಮಗೆ 1270 ಆ ಕಾಲಘಟ್ಟದ ಇರಾನ್ನ ಎವಲ್ಯೂಷನ್ ನೋಡ್ತಾ ಬಂದರೆ, ವಿಕಾಸವಾದ ನೋಡಿದ್ರೆ, ರಾಜರುಗಳೆಲ್ಲ ಆಳಿದ ದೇಶ. ರಾಜರುಗಳು ಆಳಿದ ದೇಶ ಏನು ಅಂತಂದರೆ ಅವ್ರಿಗೊಂದು ಫೋರ್ಥಾಟ್ ಇರಲ್ಲ. ಆ ದೇಶದಲ್ಲಿ ಏನಾಗಿತ್ತು ಅಂದರೆ ಅವನು ವಿಲಾಸಿ ಇದ್ದ. ಅವನೇನು ಮಾಡ್ತಾನೆ, ಕಚ್ಚಾ ನನ್ನ ಹತ್ರ ಏನು ಸಿಗುತ್ತೆ, ಫ್ಯೂಯಲ್ ಸಿಗುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳೇನಿದೆ ಅದನ್ನು ಅಮೇರಿಕಾ ಅಂತಾರೆ ಬೇರೆ ಬೇರೆ ದೇಶಗಳಿಗೆ, ಚೀನಾಗಳಿಗೆ ವಹಿಸ್ಕೊಟ್ಬಿಟ್ಟಿರ್ತಾನೆ. ತನ್ನ ಪಾಡಿ ತಾನು ವಿಲಾಸವಾಗಿ ಬದುಕಿರ್ತಾನೆ. ಅದರ ಪ್ಯಾರಲಲ್ಲಾಗಿ ಎಲ್ಲ ರಾಜಮನೆತನದಲ್ಲೂ ಎಲ್ಲ ಸಾಮ್ರಾಜ್ಯಗಳಲ್ಲಿರುವಂತೆ ಅರಮನೆ ಗುರುಮನೆ ಕಲ್ಚರ್ ಇರುತ್ತೆ. ಅರಮನೆ ಮಾಡೋದನ್ನ ಗುರುಮನೆ ಫೇಸ್ ಮಾಡ್ತಾನೆ ಇರುತ್ತೆ. ಇವತ್ತಿಗೂ ಇಂಡಿಯಾ ಅಥವಾ ಯಾವುದೇ ಡೆಮೋಕ್ರೆಟಿಕಲ್ ಸೆಟಪ್ ಅಥವಾ ಯಾವುದೇ ದೇಶ ನೋಡಿ, ಒಬ್ಬ ಗುರು ಇರ್ತಾನೆ, ಅವನು ಆಳ್ತಾ ಇರ್ತಾನೆ ಈ ಅರಮನೆನ. ಸೊ ಅದೇ ಅಯಾತುಲ್ಲಾ ಖಮೇನಿ ಕುಟುಂಬ, ವಂಶಸ್ಥರು. ಅವರು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ನೀನು ಮಾಡ್ತಿರೋದು ತಪ್ಪು, ಈ ದೇಶನ ಹಿಂಗೆ ನಡೆಸಬೇಕು, ಈ ದೇಶದಲ್ಲಿ ಧರ್ಮನೂ ಕೂಡ ಲಿಬರಲ್ ಆಗಿ ಬಿಟ್ಟಿದ್ಯಾ, ಈ ಆರ್ಥಿಕತೆ ಬಿಟ್ಟಿದ್ಯಾ, ನೀನು ಎಲ್ಲದನ್ನೂ ಬಿಟ್ಬಿಟ್ಟಿದ್ಯಾ ಅಂತೇಳಿ ಅವನ್ನ ಹೊಡೆದಾಕಿ ಇವರು ಆ ಜಾಗಕ್ಕೆ ಬಂದರು. ಆ ಜಾಗಕ್ಕೆ ಬಂದ ತಕ್ಷಣ ಏನು ಮಾಡಿದ್ರು, ನಾನು ನಿಮ್ಗೆ ಲೇಮನ್ ಭಾಷೆ, ಸಾಮಾನ್ಯ ಭಾಷೆ, ಪಂಚತಂತ್ರ ಕತೆ ಹೇಳ್ತಾ ಇದ್ದೀನಿ. ಬಂದ ತಕ್ಷಣ ಏನು ಮಾಡಿದ್ರು, ನಂದು ಕಚ್ಚಾತ ಇಲ್ಲ, ನಾನು ಮಾರ್ಕೋತೀನೋ ಅಂದರು. ನನ್ನ ಸಂಪನ್ಮೂಲ, ನನ್ನ ಗಂಧ, ನಮ್ಮ ದೇಶ ನಂಗಿತ್ತಾನೆ, ನಮ್ಮ ಸಾಂಬಾರು ಪುಡಿ, ನನ್ನ ಚಿನ್ನ, ನನ್ನ ವಜ್ರ, ನನ್ನ KGF, ನನ್ನ ಸಂಪನ್ಮೂಲಗಳೇನಿದೆ, ನನ್ನ ಗಂಧ ಏನಿದೆ, ನನ್ನ ದೇಶದ ಕಲ್ಲಿದ್ಲಿರ್ಬೋದು, ಎಲ್ಲದನ್ನು ನಾನು ಮಾರ್ಕೋತೀನಿ, ನೀನು ಯಾರೋ ಕೇಳೋಕ್ಕೆ ಹೇಳಿದ ತಕ್ಷಣ ಒಪ್ಪಂದಗಳು ಕಿತ್ತೋಯ್ತು. ಸೊ ಅವನು ಅದನ್ನು ಇಟ್ಕೊಂಡು ದೇಶನ ಚಂದವಾಗಿ ಕಟ್ಟದ. ಇರಾನ್
ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಒಂದು ಅದ್ಭುತವಾದ ದೇಶ, ಆದರೆ ಮೂಲಭೂತವಾದ ದೇಶ, ತುಂಬ ಮೂಲಭೂತವಾದ ಶಿಯಾ ದೇಶ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲದ ತುಂಬ ಉಸಿರುಗಟ್ಟಿಸುವಂಥ ಕಾನೂನುಗಳನ್ನು ಮಾಡ್ಕೊಂಡಿರೋ ದೇಶ. ಅದರಲ್ಲಿ ಯಾವುದೇ ಇಲ್ಲ. ಅದಕ್ಕೆ ಖಮೇನಿ ಕುಟುಂಬವೇ ಕಾರಣ. ಅಲ್ಲಿ ಅಲ್ಲಿ ಡೆಮಾಕ್ರೆಟಿಕ್ ಅನ್ನೋದನ್ನ ನೀವು ಬಾಯಿ ಮಾತಿಗೆ ಮಾತಾಡ್ಕೋಬೇಕಷ್ಟೇ. ಇಲ್ಲೆಲ್ಲ ಅದೇನಂದ್ರೆ ಸುಪ್ರೀಂ ಲೀಡರ್ ಅಂದಮೇಲೆ ಮುಗಿದೋಯ್ತು. ಅಧಿಕಾರ ವಿಕೇಂದ್ರೀಕರಣವನ್ನು ನಂಬುವ ನಾವು ಸುಪ್ರೀಂ ಲೀಡರ್ ಅಂದರೆ ಅರ್ಥ ಏನು? ದಟ್ಸ್ ಜಸ್ಟ್ ಎ ನಾರ್ಮಲ್ ಎಕ್ಸಾಂಪಲ್ ಟು ಮೇಕ್ ಸಿಂಪಲ್ ಆಗಿ. ಒಂದ್ಸಲಿ ಅವ್ರು ವಹಿಸ್ಕೊಂಡಾದ್ಮೇಲೆ ಮತ್ತೆ ಇನ್ಯಾರಿಗೂ ನೋಡಿ, ಅಲ್ಲಿ ಎಲೆಕ್ಟ್ ಮಾಡುವಂತ 70 ಜನ ಧರ್ಮಗುರುಗಳನ್ನು ಅವನೇ ಎಲೆಕ್ಟ್ ಮಾಡ್ತಾನೆ. ಆದ್ರೆ ಇಷ್ಟೇ ಧರ್ಮಗುರುಗಳು ಇರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವರು ಅವನ ರೆಜಿಮ್ನೇ ಫಾಲೋ ಮಾಡ್ತಾರೆ. ಸೈನ್ಯನೂ ಅವನೇ ಡಿಸೈಡ್ ಮಾಡ್ತಾನೆ. ಒಂದು ತುಕಡಿಲಿ ಈ ಕಲರ್ ಶೂ ಇರಬೇಕು, ಅವ್ನು ಇಂಥವನು ನೇಮಕಾತಿ ಆಗ್ಬೇಕು, ಇಂಥವ್ನು ನೀನು ರಾಜೀನಾಮೆ ಕೊಡಬೇಕು ಅಂತ ಇವನೇ ಡಿಸಿಷನ್ ತಗೋತಾನೆ. ನೀನೀಗ ನನ್ನ ವಿರುದ್ಧ ಬಂಡಾಯ ಸ್ಟ್ರೈಕ್ ಮಾಡ್ಬೋದು ಅಂತ ಇವನೇ ಹೇಳ್ತಾನೆ. ಸೊ ಸುಪ್ರೀಂ ಲೀಡರ್ ಅನ್ನೋದು ನಿಮಗೆ ಗೊತ್ತಿರ್ತದೆ. ಕುದ್ರೇಶ್ಗಳು, ಅಜರ್ಬೈಜಾನ್ದೆಲ್ಲ ಹೋರಾಟಗಳೆಲ್ಲ ಏನೇನಾಗಿದೆ ಗೊತ್ತಿರ್ತದೆ. ಸೊ ಅವನೇನು ಮಾಡ್ದ, ನನ್ನ ಸಂಪನ್ಮೂಲ ನಾನು ಮಾಡ್ಕೋತೀನಿ ಅಂದಾಗ, ಇಂಡಿಯಾ ನಿಮಗೆ ಗೊತ್ತು ರೂಪಿ ಮತ್ತು ಡಾಲರ್ಗಳ ವಾರಲ್ಲಿದ್ವಿ. ನಾವು ಡಾಲರ್ ಅಂತ ಅಮೆರಿಕಾಗೆ ಹೋಗ್ಬೇಕಾಗಿತ್ತು. ಅಪ್ಪ ನಿನ್ನ ಹತ್ರ ನೀನು ದೊಡ್ಡಣ್ಣ ಅನ್ಕೊಂಡು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ಯಪ್ಪ, ಕತ್ತೆ ಒರೆಸ್ತಾ ಇದೆಯಾ ಬಾರ ಅಂದ್ಕೊಂಡು ಇರಾನ್ ಹತ್ರ ಹೋದ್ವಿ. ಸೊ ರೂಪಿಗಳಲ್ಲಿ ವ್ಯವಹಾರ ಆ ಕಾಲಕ್ಕೆ, ತುಂಬ ಹಿಂದಿನ ಕಾಲಕ್ಕೆ ಅಕ್ಕಿ ಮತ್ತು ಸಕ್ಕರೆ ವಸ್ತು ವಿನಿಮಯ ಪದ್ಧತಿ ಅವನು ಒಪ್ಕೊಂಡ ಖಮೇನಿ. ನಮ್ಮ ಬೇಸ್ ಕ್ಯಾಂಪ್ಗಳಿಗೆ ಒಪ್ಕೊಂಡ, ನಮ್ಮ ಎಂಬೆಸಿಗಳಿಗೆ ಒಪ್ಕೊಂಡ, ಸ್ವಲ್ಪ ಲಿಬರಲ್ ಆದ. ಆಮೇಲೆ ಇಂಟರ್ನ್ಯಾಷನಲ್ ಕಾನೂನುಗಳು ಆಗ ರೂಪುಗೊಳ್ತಾ ಇತ್ತು, ಎಷ್ಟು ದಿನಕ್ಕೆ ಪೆಟ್ರೋಲ್ ಕೊಡಬೇಕು ಅಂತ. ಅದು ಮುಂದಿನ ಇದರಲ್ಲಿ ಹೇಳ್ತೀನಿ ನಾನು. ಅದನ್ನು ಮೀರ್ತಾ ಇದ್ದ. ಏನದು ಹಮ್ರಾಜ್ ಜಲಸಂಧಿ ಇದೆಯಲ್ಲ, ಬಂದರು ಇದೆಯಲ್ಲ, 27 ಕಿಲೋಮೀಟರ್ ಉದ್ದ ಇದೆ. ಅದು ಈಗ ಮುಚ್ಚಿಬಿಟ್ಟಿದಾರಲ್ಲ. ಅದೇ ಅಲ್ಲ, ಮುಚ್ಚಿದೆಲ್ಲ ಹೊಡೆದಾಕಿದ್ದು ಇವರು. ನೀವು ಫಸ್ಟ್ ಅಟ್ಯಾಕೆ ಅದ್ರ ಮೇಲೆ, ಅದನ್ನ ಹೇಳ್ತೀನಿ ನಿಮಗೆ. ಅದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅದು 27 ಕಿಲೋಮೀಟರ್ ಅಗಲ, 3 ಕಿಲೋಮೀಟರ್, 27 ಕಿಲೋಮೀಟರ್ ಉದ್ದ, 3 ಕಿಲೋಮೀಟರ್ ಅಗಲ ಇರೋದು. ಚೀನಾಗೆ ಹೋಗ್ಬೇಕಾದ್ರೂ ಎಲ್ಲಿಗೆ ಹೋಗ್ಬೇಕಾದ್ರೂ ಅದೊಂದೇ ದಾರಿ ಇರೋದು, ಬೇರೆ ದಾರಿಗಳಿಲ್ಲ. ಮತ್ತೆ ಬೇರೆ ದೇಶಗಳು ಕೂಡ ಕ್ರಾಸ್ ಆಗೋದು ಅಲ್ಲೇನೆ. ಲಿಂಕ್ ಪಾಯಿಂಟ್, ಜಂಕ್ಷನ್, ರೈಲ್ವೆ ಜಂಕ್ಷನ್ ತರ. ಟ್ರಂಪ್ ಏನ್ ಮಾಡ್ತಾನೆ, 2 ವಾರಗಳ ಗಡುವು ಕೊಡ್ತೀನಿ, 2 ವಾರಗಳ ಗಡುವು ಕೊಡ್ತೀನಿ, ನೀವು ಇಂತಿಂಥ ಕಾರಣಗಳಲ್ಲಿ ಲಿಬರಲ್ ಆಗಬೇಕು, ನಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬರದೆ ಹೋದರೆ ವಿ ಆರ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ಯು ಅಂತ. ಇದನ್ನು ಓಪನ್ ಆಗಿ ಅನೌನ್ಸ್ ಮಾಡ್ತಾನ, ಇದನ್ನು ರಾಜತಾಂತ್ರಿಕವಾಗಿ ಅನೌನ್ಸ್ ಮಾಡ್ತಾನ? ಮಾಡಲ್ಲ. ಇಲ್ಲಿ ಇನ್ನೂ ಇಸ್ರೇಲ್ ಪಿಕ್ಚರ್ಗೆ ಬಂದಿರಲ್ಲ ಅಲ್ಲ, ಇದೆಲ್ಲವೂ ಆಗೋದು ಇಸ್ರೇಲ್ ಕಾರಣಕ್ಕೇನೆ. ಇಸ್ರೇಲ್ ಕಾರಣಕ್ಕೇನೆ ಅಮೆರಿಕ ಮಾಡ್ತಾ. ಅಮೆರಿಕಾಗಿರೋದು ಒಂದೇ ಸಮಸ್ಯೆ, ಆಧಿಪತ್ಯ. ಐ ಆಮ್ ದ ಬಾಸ್, ನಾನು ದೊಡ್ಡಣ್ಣ ಅಂತ ಇರೋದು ಅಷ್ಟೇ. 13,000 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ಇವ್ರಿಗೆಲ್ಲ ಸಂಬಂಧವೇ ಇಲ್ಲದ. ಇವ್ರು ಯಾವ ಬಯಾಲಜಿಕಲ್ ಆರ್ಡರ್, ಜಿಯಾಲಜಿಕಲ್ ಆರ್ಡರ್, ಭೌಗೋಳಿಕ ಕಾನೂನು ಯಾವುದ್ರಲ್ಲೂ ಸಂಬಂಧ ಇಲ್ಲದವ್ರು ಇವರು. ರಿಸೋರ್ಸ್ಗೋಸ್ಕರ ಮತ್ತು ಆಧಿಪತ್ಯಕ್ಕೋಸ್ಕರ. ಅಲ್ಲಿ ಇವ್ರದ್ದು ಮಿಲಿಟರಿ ಬೇಸ್ ಕ್ಯಾಂಪ್ ಇಲ್ಲ. ಹಮಾಜ್ ಬಿಡಲ್ಲ. ಹಮಾಜ್ ಅಂತ ಒಂದು ದೈತ್ಯ ಸಂಘಟನೆ ಇದೆ, ಫತಾಹ್ ಅಂತ ಒಂದು ಪೊಲಿಟಿಕಲ್ ಸಂಘಟನೆ. ಹಮಾಜ್ ಅನ್ನೋದು ಒಂದು ಮಿಲಿಟರಿ ಸಂಘಟನೆ. ಅದನ್ನ ಇಸ್ರೇಲ್ನವರೇ ಸಾಕಿದ್ದು. ಇಸ್ರೇಲ್ ದೇಶಕ್ಕೆ ಹಮಾಸ್ ಬೇಕಾಗದಲ್ಲೇ ಹೋಯ್ತು. ಗಾಜಾ ಪಟ್ಟಿಲ್ ರೂಲ್ ಮಾಡ್ತಿರೋದೇ ಅವರು. ಟೆರರಿಸ್ಟ್ಗಳಿಂದ, ಭಯೋತ್ಪಾದಕರಿಂದ ರೂಲ್ ಆಗೋದು. ನಾವು ಭಯೋತ್ಪಾದಕರು ಅಂತೀವಿ, ಅವ್ರಿಗದು ಗೊತ್ತಲ್ಲ, ಪ್ರತ್ಯೇಕತಾವಾದಿ ಹೋರಾಟಗಾರರು. ಅದನ್ನು ಇರಾನ್ ಮಲತಾಯಿ ಧೋರಣೆ ಥರ ಎತ್ಕೊಳ್ಳುತ್ತೆ. ನಾನು ನಿಮ್ಮಮ್ಮ ಬಾ ಅಂತ ತಗೊಂಡು ಫಂಡ್ ಮಾಡೋಕ್ಕೆ ಶುರುವಾಯಿತು. ಅಲ್ಲಿಂದ ಶುರುವಾಗಿದ್ದು ಇವೆರಡು ವಾರ. ಜೊತೆಗೆ ತನ್ನ ಅಧಿಕಾರ, ತನ್ನ ಸಂಪನ್ಮೂಲನ ತಾನೇ ನಿಭಾಯಿಸ್ಕೊಳ್ಳೋಕ್ಕೆ, ಆರ್ಥಿಕವಾಗಿ ಬೆಳೆಯೋಕ್ಕೆ ಶುರುವಾದ ತಕ್ಷಣ ಖಮೈನಿಗಳ ವಿರುದ್ಧ 2 ಹೋರಾಟ ನಡೆಯುತ್ತೆ. ಒಂದು, ಅದರ ಒಳಗಡೆ ಅದರ ಲಿಬರಲ್ ಆಗಿ ಇರೋರು ಕುದ್ರಿಶ್ಗಳು ಮತ್ತು ಅಜರ್ಬೈಜಾನ್ಗಳು ಎಲ್ಲ ಇವ್ರ ವಿರುದ್ಧ ಬೀಳ್ತಾರೆ. ಎಲ್ಲ ಪುಟ್ಟ ರಾಷ್ಟ್ರಗಳಿದೆ ಪಕ್ಕದಲ್ಲಿ. ತುಂಬ ದೊಡ್ಡ ಹೋರಾಟ ಶುರುವಾಗುತ್ತೆ. ಇವರು ಫಸ್ಟ್ ಪ್ಲಾನ್ ಏನು ಮಾಡ್ತಾರೆ ಅಂದರೆ, ಒಳಗಿನಿಂದನೇ ಖಮೈನಿನ ಮುಗಿಸ್ಬೇಕು ಅಂತ, ಅಂದರೆ ಸಿವಿಲ್ ವಾರ್ ಮಾಡಿಸ್ಬೇಕು ಅಂತ. ಇವರು ಕಳೆದ 5 ವರ್ಷಗಳಿಂದ ಸಿವಿಲ್ ವಾರ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅಮೇರಿಕನ್ ಏಜೆನ್ಸೀಸ್ಗಳು ಎಲ್ಲರ ಸಪೋರ್ಟ್ ತಗೊಂಡು ಸಿವಿಲ್ ವಾರ್ ಮಾಡಿಸ್ಬೇಕು, ಅಲ್ಲಿ ದಂಗೆ ಹೇಳಬೇಕು. ಮಾಸಾ ಅಂತ ಒಂದು ಹುಡುಗಿಯ ಪ್ರಕರಣ ಏನಾಗುತ್ತೆ 2018ರಲ್ಲಿ. ಅದಾದ ನಂತರ ಸೀರಿಯಸ್ ಕ್ರ್ಯಾಕಿಂಗ್ ಮಾಡ್ತಾರೆ ಸಿವಿಲ್ ವಾರ್ ಮಾಡ್ಸೋಕ್ಕೆ. ಸಿವಿಲ್ ವಾರ್ ಮಾಡಿಸೋ ಮುಖಾಂತರ ಖಮೈನಿಯನ್ನು ಕೊಲ್ಲಿಸ್ಬೇಕು. ಖಮೈನಿಯನ್ನು ಕೊಂದ ತಕ್ಷಣ ನಮಗೆ ಬೇಕಾದ ಚಕ್ರಾಧಿಪತ್ಯಕ್ಕೆ ಆ ಜಾಗಕ್ಕೆ ಕೂರಿಸಿದ ತಕ್ಷಣ, ಈಗ ನನಗೆ ಬೇಕಾದ ಹುಡುಗ ಮನು ನಾನಲ್ಲಿ ಕೂರಿಸಿದ ತಕ್ಷಣ ನಾನು ಹೇಳ್ದಂಗೆ ಕೇಳ್ತಾರೆ ಮನು. ಸಿಂಪಲ್, ಹಿ ವಿಲ್ ಮೇಕ್, ನನ್ನ ಫಾರ್ಮುಲಾಗಳನ್ನ ಅಡಾಪ್ಟ್ ಮಾಡ್ತಾರೆ ಅಂತ ಅವ್ರು ಹೊರಟರು. ಬಟ್ ಸಿವಿಲ್ ವಾರ್ ಆಗಲಿಲ್ಲ. ಇವ್ರು ಅಂದ್ಕೊಂಡು ದೊಡ್ಡ ಮಟ್ಟಕ್ಕೆ ಜನ ರೋಚಿಗಳಿಲ್ಲ. ಆ ಥರದ ಇಶ್ಯೂಸ್ಗಳಲ್ಲಿ ನಡೀಲಿಲ್ಲ. ಆ ಇಶ್ಯೂಸ್ಗಳನ್ನು ತರೋದಕ್ಕೆ ಟ್ರೈ ಮಾಡಿದ್ರು. ಹಮಾಸ್ಗಳ ಮುಖಾಂತರ, ಫತಾಹ್ಗಳ ಮುಖಾಂತರ, ಕುದ್ರೇಶಿಗಳ ಮುಖಾಂತರ, ಹೆಣ್ಣು ಮಕ್ಕಳ ಮುಖಾಂತರ. ಬೆತ್ತಲೆ ಚಳುವಳಿಗಳಾಗಿದೆ. ಇಲ್ಲಿ ಹೆಣ್ಣು ಮಕ್ಕಳು ತಲೆ ಕಡ್ದಿದ್ದಾರೆ. ಸೌದಿ ಫಾರ್ಮುಲಾ ಥರ ರೋಡಲ್ಲಿ ಸಾಯಿಸಿದ್ದಾರೆ. ಎಲ್ಲವೂ ನಡೆದಿದೆ ಸಿವಿಲ್ ವಾರ್ ನಡೀಲಿ ಅಂತ. ಸಿವಿಲ್ ವಾರ್ ನಡೀಲಿಲ್ಲ.
ಶಿಯಾಗಳಿಗೂ ಸುನ್ನಿಗಳಿಗೂ ಬೀಳುತ್ತೆ ತಬ್ಲಿಕ್ಗಳಿಗೂ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅಲ್ಲಿ ಅಂದರೆ ಅಕ್ಕಪಕ್ಕ ಸ್ವಲ್ಪ ಶಿಯಾ ಕಂಟ್ರಿಗಳಿದೆ, 6-7 ಕಂಟ್ರಿಗಳಿದೆ, ಸುನ್ನಿ ಕಂಟ್ರಿಗಳು ಹೆಚ್ಚಿರೋದು. ಸೊ ಅವರಿಬ್ಬರ ನಡುವೆ ಈ ಅಬ್ರಾಮ್ ರಿಲಿಜನ್ಸ್ ಅಂತ ನಿಮಗೆ ಗೊತ್ತಿರ್ತದೆ. ಈ ಅಬ್ರಾಮ್ ಕಂಟ್ರೀಸ್, ಮೋಸಸ್, ಜೀಸಸ್, ಪೈಗಂಬರ್, ಇವ್ರು ಮೂರು ಜನರದ್ದು ಇದೆಯಲ್ಲ, ಅಲ್ಲಿ ಅದೊಂದು ವಾರ್ ಇದೆ, ಅದಾಗಲಿಲ್ಲ. ಸೊ ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಎಲ್ಲರೂ ಭಾರತದ ರೂಲ್ಸ್ ಏನು, ಭಾರತದ ಪಾತ್ರ. ಮೋದಿಯವ್ರು ಯಾವಾಗ ಹೋದ್ರು ಇಸ್ರಾಯಲ್ಗೆ? 2 ದಿನದ ಹಿಂದೆ ಹೋದ್ರು. ಯುದ್ಧ ಆಗಕ್ಕಿಂತ 2 ದಿನದ ಹಿಂದೆ, ಇದು ಶುರು ಆಗಿದ್ದ 2 ದಿನದ ಹಿಂದೆ ಹೋದ್ರು. ಅಥವಾ ಅವ್ರು ಹೋದ ಹಿಂಗೆ ತೊಗೊಂಬಿಡೋಣ, ಅದೇನು ಮೋದಿ ಅವ್ರಿಗೆ ಗೊತ್ತಿತ್ತಾ ಅಂತ ಕಮೆಂಟ್ ಬೀಳುತ್ತೆ. ಅವ್ರು ಹೋದ 2 ದಿನಕ್ಕೆ ಯುದ್ಧ ಶುರುವಾಯಿತು. ಏನು ಭಾಷಣ ಮಾಡಿದ್ರು? ಕ್ಲಿಯರ್ಲಿ ಹಿ ಟೋಲ್ಡ್ ಫಾದರ್ಲ್ಯಾಂಡ್, ಇಸ್ರೇಲ್ನ ಫಾದರ್ಲ್ಯಾಂಡ್ ಅಂದರು, ಇಂಡಿಯಾಸ್ ಮದರ್ಲ್ಯಾಂಡ್ ಅಂದರು. ಓಕೆ, ಅವ್ರ ಅಭಿಮಾನ. ಯಾವ ಉದ್ದೇಶದಿಂದ ಹೇಳಿದ್ದು? ತೈಲಕ್ಕೆ, ಫಾರಿನ್ ಎಕ್ಸ್ಚೇಂಜ್, ನಮ್ಮ ಅಫೇರ್ಸ್ಗೆ. ಆಯಿತಾ, ಅವರು ಹೇಳಿದರು. ಮತ್ತು ಅವ್ರಿಗೆ ಅಮ್ರಾಜ್ ಏನು ಈ ಜಲಸಂಧಿ ಇದೆಯಲ್ಲ, ಅದನ್ನು ಬೇರೆ ರೂಟು ಬೇಕಾಗಿತ್ತು ಅವ್ರಿಗೆ. ಸೇಮ್ ಈ ಹಮ್ರೀದ್ ಪುರಿ ಇದ್ದಾರಲ್ಲ, ಹದ್ರೀಮ್ ಪುರಿ, ನಮ್ಮ ಮಿನಿಸ್ಟ್ರು, ಆತ ಹೇಳ್ತಾನೆ 73 ದಿನಕ್ಕೆ ಮಾತ್ರ ಇನ್ನೂ ಫ್ಯೂಯಲ್ ಇದೆ ನಮ್ಮ ಹತ್ರ ಅಂತ. ಸೊ ಇವರು ಓಡ್ತಾರೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನಾವು ನೀವು ಇನ್ಮೇಲೆ ಯಾವತ್ತೂ ಒಗ್ಗಟ್ಟಾಗಿರೋಣ. ಅಮೇರಿಕಾ ನಮ್ಮನ್ನು ಈ ಕಾನ್ಸುಲೇಷನ್ಸ್ ಎಲ್ಲ ಮೇಂಟೈನ್ ಮಾಡೋದು ಯಾರು? ಅದಾದ ತಕ್ಷಣ ಅಮೇರಿಕಾಗೆ ಹೋಗಬೇಕು, ಕೆಲವು ಒಪ್ಪಂದಗಳಿಗೆ ಸೈನ್ ಹಾಕಬೇಕು, ಇದೆಲ್ಲ ಒಂದು ಪ್ಲಾನ್ ಮಾಡಿ ಬಂದರು. ಅದಾದ ತಕ್ಷಣ ಯುದ್ಧ ಆಯಿತು. ಯಾವಾಗಿಂದ ನಮ್ಮ ದೇಶದಲ್ಲಿ ಇಷ್ಟೇ ಪೆಟ್ರೋಲ್ ಇದೆ ಅಂತ ದಿನ ಹೇಳಕ್ಕೆ ಸ್ಟಾರ್ಟ್ ಆದ್ವಿ ನಾವು? ಜನರನ್ನ ಮೆಂಟಲಿ ರೆಡಿ ಮಾಡಿದ್ರಿ ನೀವು. ಸೊ ನಮ್ಮ ಹತ್ರ ಕಚ್ಚಾ ತೈಲ ಇಲ್ಲ, LPG ಇಲ್ಲ, ಇದಕ್ಕಿಂತ ಮುಂಚೆ ಹೇಳಿದ್ದೆ, 2 ದಿನ ಮುಂಚೆ 73 ದಿನಕ್ಕೆ ಬಾಕಿ ಇದೆ ಅಂತ ಹೇಳಿದ್ದು. ಅದು 1 ವಾರದ ಮುಂಚೆನೇ ಹೇಳಿದ್ರು. ನೋಡಿ, ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ. ಇವ್ರು 73 ದಿನ ಇದೆ ಅಂತ ಮಿನಿಸ್ಟರ್ ಹೇಳ್ತಾರೆ. ಇದಾದ್ಮೇಲೆ ಮೋದಿ ಅವರು ಇದಕ್ಕೆ ಹೋಗ್ತಾರೆ, ಇಸ್ರೇಲ್ಗೆ ಹೋಗ್ತಾರೆ. ಅಲ್ಲಿ ಫಾದರ್ ಲ್ಯಾಂಡ್ ಅಂದ್ಬಿಡ್ತಾರೆ. ಸೊ ನಮ್ಮದು ಫಾರಿನ್ ಎಕ್ಸ್ಚೇಂಜ್, ನಮ್ಮ ಅಫೇರ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಸ್ರೇಲ್ನ ಹಾಡಿ ತಬ್ಬಿ ಹೋಗ್ಲಿ ಬಂದ್ಬಿಡ್ತಾರೆ. ಅದಾದ ಮೇಲೆ ರಷ್ಯಾ ಹತ್ರ ನೀವು ಫ್ಯೂಯಲ್ ತಗೋಬಾರ್ದು ಅಂತ ಈಗ ಅಮೆರಿಕ ಹೇಳ್ತಾ ಇದೆ. ಯಾರು ಅಮೆರಿಕ? ನಮ್ಮ ಮೀಡಿಯಾಗಳೆಲ್ಲ ಇದೇನೋ ಟ್ರಂಪೇ ಇದಕ್ಕೆ ಮಾಲೀಕರೇನೋ ಅನ್ನೋ ಥರ ವರ್ತಿಸ್ತಾ ಇದ್ದಾವೆ. ಟ್ರಂಪ್ ಬಿಟ್ಟರೆ ಗತಿ ಇಲ್ಲ ಅಂತ. ಹೂ ಈಸ್ ರಷ್ಯಾ ಟು ಅಮೆರಿಕ ಟು ಟೆಲ್ ರಷ್ಯಾ ಥರ ವ್ಯವಹಾರ ಮಾಡಬೇಡಿ ಅಂತ? ನಮಗೆ ಗೊತ್ತಿದೆ, ನಮಗೆ ಪ್ರಜ್ಞೆ ಇದೆ, ನಾವು ಯಾರ ಜೊತೆ ಹೋದ್ರೆ ನಾವು ಸೇಫ್ ಆಗಿರ್ತೀವಿ ನಮ್ಮ ದೇಶದಲ್ಲಿ ಜನ ಅಂತ. ನಾವು ಈಗಿರೋ ಪರಿಸ್ಥಿತಿಲಿ ಇರಾನ್ ಜೊತೆ ಹೋಗೋಕ್ಕಾಗಲ್ಲ. ಇರಾನ್ಗೆ ಯಾರು ನ್ಯಾಟೋನೇ ಸಪೋರ್ಟ್ ಮಾಡ್ತಾ ಇಲ್ಲ, ರಷ್ಯಾ ಸಪೋರ್ಟ್ ಮಾಡ್ತಾ ಇಲ್ಲ, ಚೀನಾ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಜಂಗಿ ಕುಸ್ತಿ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಅಕ್ರಾಸ್ ದ ವರ್ಲ್ಡ್ ಎಷ್ಟು % ತೈಲನ ಇರಾನ್ ಕೊಡ್ತಿದ್ದು? 43%. ಆಯಿತಾ? ಎಷ್ಟು ದೇಶಗಳ ಜೊತೆ ಅದಕ್ಕೆ ಕನ್ಸರ್ನ್ ಇದೆ. ಇರಾನ್ದು ಕಾಂಟ್ಯಾಕ್ಟ್ ಎಷ್ಟು ದೇಶಗಳ ಜೊತೆ ಇದೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಅಮೇರಿಕಾಗೆ ಬಾಂಬ್ ಹಾಕೋಕ್ಕಾಗಲ್ಲ ಅಂತ ಯಾರ್ಯಾರು ಮಿಲಿಟರಿ ಬೇಸ್ ಎಲ್ಲೆಲ್ಲಿ ಇಟ್ಟಿದ್ದಾರೋ ಅಮೇರಿಕಾದ, ಅವ್ರ ಮೇಲೆಲ್ಲ ಓಡಾಯಿಸ್ತಾ ಇದ್ದಾರೆ, ಎಲ್ಲರೂ ಪ್ರೆಷರ್ ಸ್ಟಾರ್ಟ್ ಮಾಡಲಿ ಅಂತ. ಇದು ಅಮೇರಿಕಾಗೂ ದೊಡ್ಡ ಥ್ರೆಟ್ ಇದು. ಆಮೇಲೆ ಈ ಯುದ್ಧ ಕಂಟಿನ್ಯೂ ಆದರೆ ಸರ್ವನಾಶನೇ. ಬಟ್ ಇವ್ರನ್ನ ಬ್ಯಾಕು ಬೇರೆ ಯಾವ್ದೋ ದೇಶಗಳು ಮಾಡ್ತಿದ್ಯಾ? ಇಲ್ಲ, ಹಂಗೆ ನೀವು ಇದು ನಮ್ಮ ಕನ್ನಡ ಸಿನಿಮಾ ಸ್ಕ್ರಿಪ್ಟ್ ಥರ ಆಗಲ್ಲ ಇದು. ಹಂಗಾಗಲ್ಲ. ಏನಾಗುತ್ತೆ ಇಲ್ಲಿ ಅಂದರೆ 3 ಪಾಯಿಂಟ್ ಇದೆ ಮನೋಹರ ಇಲ್ಲಿ. ದ ಫಸ್ಟ್ ಪಾಯಿಂಟ್ ಇಸ್ ದಟ್ ನ್ಯೂಕ್ಲಿಯರ್ ಬಾಂಬ್ನ ನೀವು ತಯಾರಿಸೋದು ನಿಲ್ಲಿಸ್ಬಿಡಿ, ಇನ್ವೆಂಟ್ ಮಾಡಿಬಿಡಿ. ಅದು ರೂಪುಗೊಳ್ಳಬಾರ್ದು ಅಂತ. ಈಗ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಾಹಿತಿ ಇನ್ವೆಂಟ್ ಆಗಿಬಿಟ್ಟಿದೆ ಅಂತ. ಅದು ಒಂದು ಎಕ್ಸ್ಪೆರಿಮೆಂಟ್ ಆಗಬೇಕು. ಅದಾದ ತಕ್ಷಣ ಆ ಎಕ್ಸ್ಪೆರಿಮೆಂಟ್ ಮಾಡೋದೇ ನಮ್ಮ ಹತ್ರ ಇದೆ ಅಂತ ಹೇಳೋಕ್ಕೆ. ಬಟ್ ಅವ್ರಿಗೇನಾಗಿದೆ, ಈ ಮುಸ್ಲಿಂ ರಾಷ್ಟ್ರಗಳಲ್ಲೇ ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇರೋದೇ ತಡ್ಕೊಳಕ್ಕಾಗ್ತಾಯಿಲ್ಲ ಅಮೇರಿಕಾಗೆ. ಇನ್ನು ಇವ್ರ ಕೈಯಲ್ಲೆಲ್ಲ ಆಗ್ಬಿಟ್ರೆ ಇನ್ನೂ ಸಮಸ್ಯೆ. ಅವ್ರು ಏನೇ ಆ್ಯಕ್ಚುಲಿ ಅಮೇರಿಕಾಗೆ ಪಾಕಿಸ್ತಾನ ತುಂಬ ಪ್ರೀತಿಪಾತ್ರ ಅಫೇರ್ಸ್ಗಳು ನಡೀತಾ ಇದೆ. ಈಗ ಚೀನಾ ಮತ್ತು ಅವ್ರ ನಡುವೆ ಒಂದು ಲವ್ ಟ್ರಯಾಂಗಲ್ ನಡೀತಾ ಇದೆ. ಹೀಗೆ ನಡೀತಾ ಇರುವಾಗ ಒಂದು ನ್ಯೂಕ್ಲಿಯರ್ ಬಾಂಬ್, ಎರಡನೇದು ಮಿಲ್ಟ್ರಿ ಬೇಸ್ನ ಇಡಬೇಕಲ್ಲಿ. ಮಿಲ್ಟ್ರಿ ಬೇಸಿಗೆ ಜಾಗ ಕೊಡೋದಂದ್ರೆ ಏನು ಹೇಳಿ? ಈಗ ನಂದೊಂದು ಚೇಂಬರ್ ಇಡ್ತೀನಿ ನಿಮ್ಮ ಆಫೀಸ್ ಅಂದ್ರೆ ಅರ್ಥ ಏನು? ನಿಮ್ಮ ಆಫೀಸ್ ಒಳಗಡೆ ನಾನು ಬಂದೆ ಅಂತ ಅರ್ಥ. ನನ್ನವ್ರಿಗೆ ಇಲ್ಲಿ ಕೆಲಸ ಮಾಡ್ತಾರೆ, ನಾನು ಕಂಟ್ರೋಲ್ ತೊಗೋತೀನಿ ಇನ್ ಫ್ಯೂಚರ್. 3ನೇದು ಕಚ್ಚಾ ತೈಲ, ಅದನ್ನು ನನ್ನ ಶೇರ್ಸಿಗೆ ಕೊಡಬೇಕು, ನನ್ನ ರೇಟಿಗೆ ಕೊಡಬೇಕು. ನಾನು ಮಾರಾಟ ಮಾಡ್ತೀನಿ. ಅವನೇನು ಹೇಳ್ತಾ ಇದ್ದಾರೆ, ನನ್ನ ಲಂಗೋಟಿ ನಾನು ಮಾರ್ಕೋತೀನಿ, ನಿನಗೇನು ಪ್ರಾಬ್ಲಮ್ಮು ಅಂತ ಅವನು ಹೇಳ್ತಾ ಇದ್ದ. ನಾನು ಬೆಳೆಯೋದು ತರಕಾರಿ, ಇದು ನನ್ನ ಬೀನ್ಸು, ನನ್ನ ಬೀಟ್ರೂಟು, ನನ್ನ ಟೊಮೊಟೊ ನಾನು ಮಾರ್ತೀನಿ ಅಂತ ನಾನು. ಇಲ್ಲ ನೀನು ಮಾರಬಾರ್ದು, ನೀನು ಮಂಡಿಗೆ ಹಾಕ್ಬೇಕು, ನಾನು ಅದ್ರ ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ಇವನು ಅಂತ ಇದ್ದಾನೆ. ಸೊ ಈ 3 ಅಂದರೆ ಏಕಸಾಮ್ಯತೆ. ಇಡೀ ಆ ದೇಶನ ತನ್ನ ಹತ್ರ ತೊಗೋಬೇಕು. ಅದರಿಂದ ಇಸ್ರೇಲ್ಗೆ ಏನು ಪ್ರಯೋಜನ? ಹಮಾಸ್ ಮೇಲೆ ಸೈಡ್ ತೀರಿಸ್ಕೋಬೋದು, ಫತಾಹ್ಗಳನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಬೋದು. ಅದು ಮತ್ತು ಅವರಿಗೆ ಇರಾನ್ ಮತ್ತು ಇಸ್ರೇಲ್ 2 ಮತ್ತು ಇರಾಕ್ ಆ ಕಡೆಯಿಂದ ಈ 3 ಸೇರಿ ಕ್ರೂಡ್ ಆಯಿಲ್ ಕೊಡೋಕ್ಕೆ ಶುರು ಆಗಿಬಿಟ್ರೆ ಮೋಸ್ಟ್ಲಿ ಜಗತ್ತನ್ನೇ ಉಡಾಯಿಸ್ಬಿಡ್ತಾನ ಅಂತ ಟ್ರಂಪು. ಈ 3 ಸಾಮ್ಯತೆಗೆ ಬಂದ್ಬಿಟ್ರೆ ಅವ್ನಿಗೆ, ಯಾಕಂದ್ರೆ ಅಷ್ಟು ದೊಡ್ಡ ಸಂಪನ್ಮೂಲ ಬರುತ್ತೆ ಅವನಿಗೆ.
ನಮ್ಮ ಕಣ್ಣಿಗೆ ಇಲ್ಲಿ ಬರೀ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನಿಸ್ತಾ ಇದೆ, ಹಣದುಬ್ಬರ ಇದೆ ಇಲ್ಲಿ. ನಮ್ಮ ಶೇರ್ಸ್ ಎಲ್ಲ ಎಲ್ಲಿದೆ? ಇಂಡಿಯಾ ಶೇರ್ಸ್ ಎಲ್ಲ ಎಲ್ಲಿದೆ? ಕಂಟ್ರೋಲ್ಡ್ ಬೈ ಅಮೆರಿಕಾ. US ಮಾರ್ಕೆಟ್ ಇದೆ, ದುಬೈ ಮಾರ್ಕೆಟ್ ಎಲ್ಲ ನಿನ್ನೆಯಿಂದ ಆಲ್ರೆಡಿ ಗೂಳಿ ಬಗ್ತಾ ಇದೆ, ತಲೆ ಬಗ್ಗಿಸ್ತಾ ಇದೆ. LPG ಏನೇನಾಗ್ತಾ ಇದೆ ಗೊತ್ತಾಗ್ತಾ ಇದೆ. ಇವತ್ತು ಪ್ರೈಸ್ ಜಾಸ್ತಿ ಆಗಿದೆ. ನಾವು ಯಾವ್ಯಾವುದು ಮೂವ್ಮೆಂಟಲ್ಲಿ ಇದೆಯೋ, ಯಾವ್ಯಾವುದು ಮೂವ್ ಆಗುತ್ತೋ ಅದೆಲ್ಲದು ಪ್ರಾಬ್ಲಮ್ ಆಗುತ್ತೆ. ಪೆಟ್ರೋಲ್ ಅಂದ್ರೆ ಅದೇ ತಾನೇ. ತರಕಾರಿ ನೋಡಿ, ಇನ್ನು 1 ವರ್ಷ ಭಾರತ ನರಳುತ್ತೆ, ಬರೆದಿಟ್ಕೊಳ್ಳಿ. ಇದು ಯಾರ್ದು ಅಲ್ಲ ತಪ್ಪಿಗೆ ನರಳಬೇಕು ನಾವು. ಸಾಮಾನ್ಯ ಜನರಿಗೆ ಹೊರೆ ಬೀಳುತ್ತೆ. ಯಾರ ತಪ್ಪಿಗೆ? ನೀವು ಮಾನಸಿಕವಾಗಿ ಭಾರತೀಯರು ರೆಡಿಯಾಗಿಬಿಡ್ಬೇಕು. ಯಾರ ತಪ್ಪಿಗೆ? ಇದರಲ್ಲಿ ನಮ್ದೇನಾದ್ರು ತಪ್ಪಿದೆಯಾ? ಇಲ್ಲ. ನಾವು ಏನೇ ಆದರೂ ಟ್ರಂಪ್ನ ಗುಲಾಮರ ಥರ ನೋಡ್ತೀವಿ. ಟ್ರಂಪು ಅಧಿಕೃತವಾದಂತಹ ಲೆಗಸಿ ಸ್ಪೀಚ್ಗಳಲ್ಲಿ ಭಾರತದ ವಿರುದ್ಧ ಮಾತಾಡಿದ್ದಾರೆ. ಅಲ್ಲಿನ ಅಫಿಷಿಯಲ್ಸ್, ಎಂಬೆಸಿ ಮಾತಾಡಿದೆ. ಎಂಬೆಸಿ ಅಫಿಷಿಯಲ್ಸ್ ಮಾತಾಡ್ತಾರೆ ಭಾರತದ ವಿರುದ್ಧ. ಮೋದಿಗೆ ಬುದ್ಧಿ ಇಲ್ವಾ ಅಂತ ಕೇಳ್ತಾರೆ ಅವರು. ಅಷ್ಟು ಓಪನ್ ಆಗಿ ಮಾಡ್ತಾ ಇದ್ರು. ನಮ್ಗೆ ಅದೇನೋ ಅಮೇರಿಕಾದ ಜೊತೆ ಚೆನ್ನಾಗಿರ್ಬೇಕು, ಅಮೇರಿಕಾದ ಕೈಲಿ ನಾವು ತಮ್ಮ ಅನ್ಸ್ಕೋಬೇಕು, ವಿಶ್ವಾಸ ಅನ್ಸ್ಕೋಬೇಕು, ಹೆಗಲು ತಟ್ಟಿಸ್ಕೋಬೇಕು ಅಂತ ಒಂದು ಚಟ. ಫಸ್ಟ್ ಆಫ್ ಆಲ್ ಅದು ಕಳ್ಳರಿಂದ ಆದಂಥ ದೇಶ ಅಮೇರಿಕ. ಅದಕ್ಕೆ ಒಂದು ಐಡಿಯಾಲಜಿ ಇಲ್ಲ, ಅದಕ್ಕೊಂದು ಗೊತ್ತು ಗುರಿ ಇಲ್ಲ, ಅದಕ್ಕೊಂದು ರೂಪ ಇಲ್ಲ ಅಮೇರಿಕ ಅನ್ನೋ ದೇಶಕ್ಕೆ. ವ್ಯಾಕ್ಸಿನ್ನಿಂದ ಹಿಡಿದು ನಾನು ಒಂದು 1000 ಉದಾಹರಣೆ ಕೊಡಬಲ್ಲೆ ಅಮೇರಿಕಾ ನಮ್ಮ ಮೇಲೆ ಮಾಡಿರ್ತಕ್ಕಂಥ ದಾಳಿಗಳು. ಸೊ ನಾವು ಯಾರ ಜೊತೆ, ಈಗ ಚೀನಾ ಜೊತೆ ಚೆನ್ನಾಗಿರೋದಕ್ಕೆ ಕೆಲವು ಚಾಲ ಚೆನ್ನಾಗಿದ್ದು, ಕೆಲವು ಚಾಲ ಚೆನ್ನಾಗಿಲ್ಲ. ಈಗ ಮಲ್ಟಿಮಿಲಿಯರ್ ಕಂಪ್ನಿಗಳಿದೆಯಲ್ಲ ಇಲ್ಲಿ, ಟ್ರೈಮಲ್ಟೀಸ್ ಕಂಪ್ನೀಸ್ ಅಂತ, ಎಲ್ಲರೂ ಅಮೇರಿಕಾದ ಬುಡದಲ್ಲಿ ಅಡಿಪಾಯ ಅವ್ರಿಗೆ ಕೊಟ್ಟು ಕೂತಿದ್ದೀವಿ, ಅಡಿನೇ ಬುಡಾನೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ಶೈಕ್ಷಣಿಕ ಇರ್ಬೋದು, ನಮ್ಮ ಆಹಾರ ಇರ್ಬೋದು, ನಮ್ಮ ಟ್ರಾನ್ಸ್ಪೋರ್ಟ್ ಇರ್ಬೋದು, ನಮ್ಮ ಬದುಕು, ಸಾಮಾನ್ಯರ ಬದುಕನ್ನು ಅವ್ರ ಕೈ ಕೊಡ್ತಾ ಇದೀವಿ. ಈಗ ನಾವು ಇರಾನು ಈ ಯುದ್ಧನ ಗೆದ್ದು ಅವ್ರ ಜೊತೆ ಚೆನ್ನಾಗಾದರೂ ಕೂಡ, ನಮ್ಮ ಹಳೆಯ ಒಡಂಬಡಿಕೆಗಳು ಮುಂದುವರೆದ್ರೂ ಕೂಡ ನಮಗೆ ಹೊಡ್ತಾ. US ವಿರುದ್ಧ ಕಟ್ಕೋಬೇಕಾಗುತ್ತೆ. US ತುಂಬ ಟೆಕ್ಟ್ಫುಲ್ ಹ್ಯಾಂಡಲ್ ಮಾಡ್ಬೇಕು. ಅವಾಗ ತುಂಬ ಕಾಂಪ್ಲೆಕ್ಸ್ ಆಗೋಗುತ್ತೆ ವಿಚಾರ, ಕಾಂಪ್ಲಿಕೇಟೆಡ್ ಆಗೋಗುತ್ತೆ. ಅದನ್ನು ಬಿಟ್ಟು ನಾವು ಅಮೇರಿಕಾ ಜೊತೆ US ಜೊತೆ ಮುಂದುವರೆದ್ರೂ ನಮಗೆ ಬರೆ. ಇದು ಯಾವ ಕಾರಣಕ್ಕೆ ಬರೆ? ಹಾಗಾದರೆ ಮೂಲ ಪ್ರಶ್ನೆ, ಮೋದಿಯವರಿಗೆ ಇದು ಗೊತ್ತಿತ್ತಾ? ಈ ವಾರ ತನ್ನ ಮೂವ್ಗಳನ್ನೆಲ್ಲ ತಿಳ್ಕೊಂಡು ಮಾಡಿದ್ರ? ಒಬ್ಬ ರಾಜತಾಂತ್ರಿಕವಾಗಿ ಒಬ್ಬ ಪ್ರಧಾನಮಂತ್ರಿಯ ವಿವೇಚನೆ ಅದು, ಅಥವಾ ಒಂದು ಏಜೆನ್ಸೀಸ್ಗಳ ವಿವೇಚನೆ, ಭಾರತ ಹೆಂಗೆ ನಡ್ಕೋಬೇಕು ಅಂತ. ಅದನ್ನ ನಾನು ಇಷ್ಟು ಸಿಂಪಲ್ ಆಗಿ ಕೂತ್ಕೊಂಡು ಹೇಳಕ್ ಬರೋದಿಲ್ಲ. ಬಟ್ ಸ್ಪೈ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಟಾಪ್ ಲೆವೆಲ್ ಪೊಲಿಟಿಷಿಯನ್ಸ್ ಅಥವಾ ಪೊಲಿಟಿಕಲ್ ಪಾರ್ಟಿ ಯಾವ್ದು ರೂಲ್ ಮಾಡ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಂತಾರ. ನಿಜಾನ ಅದು? ಮಾನಿಟೈಸೇಷನ್ ಎಲ್ಲ ಗೊತ್ತಿತ್ತಲ್ಲ, 100% ಇವಾಗ ಗೊತ್ತಿರ್ತಿಲ್ಲ ಅಂದ್ರೆ ಅವ್ರು ಸುಮ್ಮನೆ 2 ದಿನದ ಮುಂಚೆ ಅದು ಕೋಇನ್ಸಿಡೆನ್ಸ್ ಆಗಕ್ಕಾಗಲ್ಲ, ಎಲ್ಲವೂ ಕಾಕತಾಳಿ ಆಗಕ್ಕಾಗಲ್ಲ. ಇಸ್ರೇಲ್ಗೆ ಹೋಗೋದು, ಅಲ್ಲಿ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ದಂಗೆ ಲೆಕ್ಕ. ಇಲ್ಲ, ಈಗ ನಿಮಗೆ ಖಮೈನಿ ಅಂತ ಭಾರತ ಜೊತೆ ನಿಕಟ ಸಂಪರ್ಕ ಇರುವಂಥ ವ್ಯಕ್ತಿ, ಆತ ಶಿಯಾ ಮುಸ್ಲಿಂ ಅನ್ನೋ ಕಾರಣಕ್ಕೆ ಇಲ್ಲಿನ ಮುಸ್ಲಿಮರು ಕಣ್ಣೀರು ಹಾಕೊಂಡ್ರೋ ಅಥವಾ ನೊಂದ್ಕೊಂಡ್ರೋ, ದಟ್ ಇಸ್ ಸೆಕೆಂಡರಿ. ಸದ್ದಾಮ್ ಹುಸೇನ್ ಹೋದಾಗ ಹತ್ತಿರುವ ಕೇರಳದವ್ರು ಇಲ್ವಾ, ಮುಸ್ಲಿಮ್ರು ಇಲ್ವಾ ಇಲ್ಲಿ? ಯಾರು ಸಮರ್ಥಿಸ್ಕೋತಾ ಇಲ್ಲ. ದಿಸ್ ನಾಟ್ ಮೈ ವರ್ಡ್ಸ್. ಅಫ್ಜಲ್ ಗುರುಗೂ ಮಾಡಿದವ್ರು ಇದ್ದಾರೆ ಇಲ್ಲಿ. ಅವ್ರ್ಯಾರೋ ನನ್ನ ಫ್ರೆಂಡ್ಸ್ ಅಲ್ಲ, ದೇ ಆರ್ ನಾಟ್ ಮೈ ರಿಲೇಟಿವ್ಸ್, ನನ್ನ ಐಡಿಯಾಲಜಿಕಲ್ ಫ್ರೆಂಡ್ಸು ಅಲ್ಲ. ಆದರೆ ಮನುಷ್ಯನ ಹಕ್ಕು ಅದು. ಸದ್ದಾಮ್ ಹುಸೇನಿಗೆ ಮಾಡಿದ್ರು, ಖಮೇನಿಗೆ ಮಾಡಿದ್ರು, ಅವ್ರ ಮಗಳ ಮೇಲೆ ಕೇಸ್ ಹಾಕೊಂಡು ಕೂತಿದ್ದಾರೆ. ನೀವು ಒಂದು ದೇಶವಾಗಿ, ಐ ಆಮ್ ಆಸ್ಕಿಂಗ್ ಯು ಮನು, ಒಂದು ದೇಶವಾಗಿ ನೀವು ನಿಮಗಿರುವ ರಾಜತಾಂತ್ರಿಕ ಟ್ವೀಟ್ ತಾನೆ ಇವತ್ತು ಎಕ್ಸ್ ಇರೋದು. ಯಾಕೆ ಹೇಳಿ? ಒಬ್ಬರು ಪ್ರಧಾನಮಂತ್ರಿ ಏನೋ ಬರೀತಾರೆ ಅಂದರೆ ದಿಸ್ ಇಸ್ ನನ್ನ ದೇಶದ ನಿಲುವು ಅಂತ ಅರ್ಥ ಅಲ್ವಾ? ಹೌದು. ನೀವು ಅದಕ್ಕೆ ಟ್ವೀಟಿಗೆ ಅಷ್ಟು ಬೆಲೆ ಇರೋದು, ಎಕ್ಸಿಗೆ ಅಷ್ಟು ಬೆಲೆ ಇರೋದು, ಮೀಡಿಯಾಗೆ ಅಷ್ಟು ಬೆಲೆ ಇರೋದು. ನೀವು ಧ್ವನಿನೇ ಎತ್ತಾ ಇಲ್ಲ ಅಂದರೆ, ನೀವು ತಟಸ್ಥವಾಗಿದ್ದುಬಿಟ್ರಿ ಅಂದರೆ ಅರ್ಥ. ಏನಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ ಇಂಡಿಯಾ ಈ ವಿಷಯದಲ್ಲಿ? ಇರಾನ್ ಬೇಕಾಗಿಲ್ಲ ಅವ್ರಿಗೆ, ಅಮೆರಿಕ ತಾಳಕ್ಕೆ ಕುಣಿಬೇಕು. ಸಿಂಪಲ್, ತೊಗಲು ಗೊಂಬೆಗಳು ನಾವು ಅಷ್ಟೇನೆ. ಬಟ್ ಈಗ ಅಮೆರಿಕ ಮಾತನ್ನ ಕೇಳ್ತಾ ಇದೀವಿ, ಅವರು ನಮ್ಮ ಜೊತೆಗೆ ಆರಾಮಾಗಿದ್ದಾರೆ, ದೇ ಆರ್ ಫೇರ್. ಮುಂದೊಂದು ದಿನ ಅಮೆರಿಕ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅಮೆರಿಕ ಕೂಡ ಇಂಡಿಯಾ ವಿರುದ್ಧ ತಿರುಗಿ ಬಿಡ್ಬೋದಲ್ವಾ? ಅಲ್ಲ, ಇದು ಗುಲಾಮ್ಗಿರಿಗೆ ನಾವೇ ಹೋಗ್ತಾ ಇದೀವಿ, ಅವ್ರೇನು ಕರಿತಾ ಇಲ್ಲ. ಪ್ಲೀಸ್ ನಾನು ನಿನ್ನ ಗುಲಾಮ್ನಾಗಿರ್ತೀನಿ, ದಯವಿಟ್ಟು ನಾನು ಗುಲಾಮ್ನಾಗ ಮಾಡ್ಕೊಂತ ಹೋಗ್ತಾ ಇರೋದಿದು. ಇದು ನಮ್ಮ ಸ್ವಂತಕ್ಕೆ ಬಿಟ್ಟು ಹೋಗ್ತಾ ಇರೋದಿದು. ನನಗೆ ನೀನು ದೊಡ್ಡವನಪ್ಪ, ನೀನು ಪವರ್ಫುಲ್, ನನಗೆ ನಿನ್ನ ಸ್ನೇಹ ಬೇಕು. ನೀನು ಕಾಂಪೌಂಡ್ ಕಾಯ್ತೀನೋ, ನಿನ್ನ ಗೇಟ್ ಕಾಯ್ತೀನೋ, ಎಲ್ಲೋ ಕಾಯ್ತೀನಿ ಒಟ್ಟಾರೆ ಅಂತ ಹೋಗ್ತಾ ಇರೋದು. ಇದು ಅಪಾಯದ ಸೂಚನೆ ಇದು. ಬಟ್ ಇದು ಹೆದರಿಕೆಯಿಂದ ಹುಟ್ಟಿರೋ ಸಂಬಂಧನಾ? ಇಲ್ಲ, ಇದು 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 ಹೆದರಿಕೆ ಅಲ್ಲ. ಕೆಲವ್ರಿಗೆ ಕೆಲವು ಥರದ್ದು ತಲೆ ಓಡುತ್ತೆ. ಅಂದರೆ
ಅವ್ರವ್ರ ಕ್ಯಾರೆಕ್ಟರ್ಗಳ ಮೇಲೆ ಸೈಕಾಲಜಿಕಲಿ ಡಿಪೆಂಡ್. ನನಗೆ ಇಂಥವ್ನ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು, ನನಗೆ ಎಷ್ಟು ಕಳ್ಕೊಂಡ್ರೂ ಪರವಾಗಿಲ್ಲ. ಈಗ ನಾವು ಒಂದು ಸಲ ಮಾಡ್ತೀವಿ ಗೊತ್ತಾ, ಇಂಥವ್ರ ಜೊತೆ ಒಂದು ಊಟ ಹಾಕೋದು ಫೋಟೋ ತೆಗೆಸ್ಕೊಂಡು ಹಾಕಬೇಕು, ಇಂಥವ್ರ ಜೊತೆ ಒಂದು ಫೋಟೋ ಇರಬೇಕು ಅನ್ನೋದೊಂದು ಇರುತ್ತೆ ಗೊತ್ತಾ, ಆ ಥರ ಇದು. ನನಗೆ ಒಟ್ಟಾರೆ ಅವ್ನ ಸ್ನೇಹ ಬೇಕು. ಅದನ್ನು ನನ್ನ ದೇಶಕ್ಕೆ ಈ ಒಂದು ಸ್ನೇಹ ಏನು ಪ್ಲಸ್ ಆಗುತ್ತೆ, ಇದು ನಾನು ಹೇಗೆ ಮಾಡ್ಕೋಬೇಕು, ಇದರ ರಾಜತಾಂತ್ರಿಕ ನೀತಿಗಳು, ಇದಕ್ಕೆ ಎಕ್ಸ್ಪರ್ಟಿಸ್ ಬೇಕು, ಐಡಿಯಾಸ್ ಬೇಕು, ಬೌನ್ಸ್ ಆಗಬೇಕು. ಅಮೇರಿಕಾದಿಂದ ಭಾರತಕ್ಕೆ ಒಳ್ಳೇದಾಗ್ತಿರೋದೇನು, ಯಾರು ಡಿಬೇಟ್ ಇಟ್ಕೊಂಡು ಕೇಳಿ. ನೆಕ್ಸ್ಟ್ ಕ್ವಶನ್ಸ್ ಏನೇನಾಗಿದೆ, ಯಾವ ವಿಭಾಗದಲ್ಲಿ ನಮಗೆ ಪ್ಲಸ್ ಆಗ್ತಾ ಇದೆ. ಅದೇ ನಾವು ಚೈನಾ ಜೊತೆ ಚೆನ್ನಾಗಿದ್ರೆ ಏನಾಗುತ್ತೆ, ರಷ್ಯಾ ಜೊತೆ ಚೆನ್ನಾಗಿದ್ರೆ ಏನಾಗುತ್ತೆ, ಮಧ್ಯಪ್ರಾಚ್ಯ ದೇಶಗಳ ಕಥೆ ಏನು, ಯುರೋಪಿಯನ್ ಒಕ್ಕೂಟಗಳ ಕಥೆ ಏನು. ಈಗ ನಾನು ನಿಮಗೆ ಅಮೇರಿಕಾ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅನ್ನೋದನ್ನು ಏನು ಮಾಡ್ತಾ ಇದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಇವ್ರಿಗೆ. ಈಗ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ಕೊಂಡ್ರು ಅವರು ಪಾಕಿಸ್ತಾನದವ್ರು. ಅದಕ್ಕೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡಿದೆ, ನೀವು ಹೋಗಿ ಯಾರನ್ನ ಹೆಗಲು ತಪ್ಕೋತಾ ಇದ್ರೆ ಅವರೇ ಮಾಡಿದ್ದಾರೆ ಅಲ್ಲಿ, ಇನ್ಕ್ಲೂಡಿಂಗ್ ಚೈನಾ ಐ ಆಮ್ ಟಾಕಿಂಗ್. ಸೊ ಇದೆಲ್ಲ ಇರುವಾಗ ಒಂದು ದೇಶದ ಸಮಗ್ರತೆಗೆ ಯೋಚನೆ ಮಾಡಬೇಕು, ಅದು ಆಗ್ತಾ ಇಲ್ಲ ಇಲ್ಲಿ. ಆಮೇಲೆ ಸ್ಟ್ರೈಟ್ ಮೀಡಿಯಾಗಳಲ್ಲಿ ಹೇಳ್ತಾರೆ ಹಣದುಬ್ಬರ ಆಗ್ತಾ ಇಲ್ಲ. ಇಲ್ಲರಿದ್ದೀರಾ, ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಅದೇನೋ ಗೋಧಿ ಮೀಡಿಯಾ ಅನ್ನೋರು ಈಗ ಸ್ಟ್ರೈಟ್ ಟ್ರಂಪ್ ಮೀಡಿಯಾ ಅನ್ಬೇಕೀಗ. ಸುಳ್ಳು ಹೇಳೋದು. ಒಂದು ಚಾನಲ್ ನೋಡಿದೆ, ಬುರ್ಜ್ ಖಲೀಫಾದೊಂದು ಉದಾಹರಣೆ ಕೊಟ್ಟೆ, ಹಮ್ರಾಸು ಓಪನ್ ಆಯಿತು ಅಂತಂದ್ಬಿಟ್ರು. ಅದು ಹಿಂಗೆ ಹೌ ಇಟ್ ಈಸ್ ಪಾಸಿಬಲ್? 2 ವಾರಗಳ ನಂತರ ನಾನು ಯುದ್ಧ ಮಾಡ್ತೀನಿ ಅಂತ ಅಧಿಕೃತವಾಗಿ ರಾಜತಾಂತ್ರಿಕವಾಗಿ ಹೇಳ್ದೇ ಇರೋ ಟ್ರಂಪು 2 ದಿನಕ್ಕೆ ವಾರ್ ಮಾಡೋದೇ ಶ್ರೀಲಂಕಾ ಬಾರ್ಡರ್ ದಾಟಿ ಅಲ್ಲೇ ಮಾಡೋದು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ. ಶ್ರೀಲಂಕಾ ಸೇನೆ ವರ್ಕ್ ಮಾಡಿದೆ ಅಲ್ಲಿಂದ ಹೋದರೆ ಹಮ್ರಾಜ್ಗೆ ಫಸ್ಟು ನಿಲ್ಲಿಸೋದು. ಅವ್ರಿಗೆ ಶಾಕ್ ಅಂದರೆ ಇವರು 2 ವಾರ ಟೈಮ್ ಇತ್ತಲ್ಲ ಇನ್ನೂ ಯೋಚನೆ ಮಾಡೋದಕ್ಕೆ, 12 ದಿನ ಟೈಮ್ ಇತ್ತಲ್ಲ ನಮಗಿನ್ನೂ 15 ದಿನ ಟೈಮ್ ಇದೆಯಲ್ಲ, ಈ ಥರ ಯೋಚನೆ ಮಾಡ್ತಿದ್ರೆ ಅಷ್ಟೊತ್ತಿಗೆ ಆಗೋಯ್ತು. ನೀವು ಖಮೇನಿಯನ್ನು ಆ ಬಿಲ್ಡಿಂಗ್ನ ಗುರುತಿಸಿ ರಾಡಾರಲ್ಲಿಟ್ಟು ಹೊಡಿತಾ ಇದ್ದಾರೆ ಅಂದರೆ ಪರ್ಟಿಕ್ಯುಲರ್ ಇಲ್ಲಿದ್ದಾನೆ, ಈ ರೀಜನ್ ಟೆಲಿಕಾಮ್ ಏರಿಯಾದಲ್ಲಿ ಇದ್ದಾನೆ ಅಂತ ಹೊಡಿತಾ ಇದ್ದಾರೆ ಅಂದರೆ ಇದು 1-2 ದಿನದ ಪ್ರಿಪ್ರೇಷನ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆಯ್ತಪ್ಪ, ಈಗ ವಿಶ್ವವ್ಯಾಪಿಯಾಗಿ ಯೋಚನೆ ಮಾಡೋದಾದರೆ ಕುಮಾರಸ್ವಾಮಿ ಲೇಔಟಲ್ಲಿರೋನು ಜಗಳ ಆಡಿದ್ರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತೊಗೊಳುತ್ತೆ. ಇಲ್ಲಿರೋನು ಇದು ಯಾವ ಏರಿಯಾ ಬರುತ್ತೆ, ಕಾಮಾಕ್ಯದವ್ರ ತಗೊಳುತ್ತೆ. ಸೊ ಇರಾನು, ಇರಾಕು, ಇಸ್ರೇಲು, ಅಮೇರಿಕಾದ ಸಮಸ್ಯೆ ಆದರೆ ಏನಂದರೆ ವಿಶ್ವಸಂಸ್ಥೆಗೆ ಹೋಗಬೇಕು. ವಿಶ್ವಸಂಸ್ಥೆ ಸತ್ತೋಗ್ಬಿಟ್ಟಿದೆಯಲ್ಲ, ಏನಾಗಿದೆ ಅದ್ರ ಪರಿಸ್ಥಿತಿ? ಎಲ್ಲೂ ಅದು ಆಗಿದೆ. ನನ್ನ ಪ್ರಕಾರ ಒಂದು 7ನೇ ವರ್ಷ ತಿಥಿ ಮಾಡಬೇಕೀಗ ವಿಶ್ವಸಂಸ್ಥೆದು. ಅದು ಖಂಡಿಸಿದೆಯಂತೆ. ಅಲ್ಲಿ 261 ಮಕ್ಕಳ ವಿದ್ಯಾರ್ಥಿನಿಯರ ಹತ್ಯೆಯಾಯಿತು ಇರಾನ್ನಲ್ಲಿ. ಅದಕ್ಕೆ ನಾನು ಖಂಡಿಸುತ್ತೇನೆ. ಅಲ್ಲ, ಹೆಂಗ್ರಿ ಹತ್ಯೆ ಮಾಡಿದ್ರಿ ನೀವು? ಹತ್ಯೆ ಮಾಡಿದ ರೀತಿ ಯಾವುದಾಗಿತ್ತು? ಇದು ಎಲ್ಲಿಗೆ ಮುಂದುವರಿತದೆ ಎಲ್ಲದ್ದು? ಇದು ಈಗ ಇವ್ನು ನಾರ್ತ್ ಕೊರಿಯಾದವನು ಎದ್ಬಿಟ್ನಪ್ಪ, ಈ ಕೊರಿಯನ್ ರಾಜ ಎದ್ಬಿಟ್ಟ ಅಂತ ಇಟ್ಕೊಳ್ಳಿ, ಪ್ರೆಸಿಡೆಂಟ್. ಹುಚ್ಚರು ಇವರೆಲ್ಲ 100%. ಇವರು ತುಘಲಕ್ಕನ ಮುತ್ತಾತರು ಇವರೆಲ್ಲ. ಮೋಸ್ಟ್ಲಿ ತುಘಲಕ್ಕನ ವಂಶದವ್ರು ಅಲ್ಲೋಗಿ ಆಳ್ತಾ ಇದ್ದಾರೆ ಅಷ್ಟೇ. ಹುಚ್ಚರ ಥರ ತುಘಲಕ್ಕನಿಗಾರೋ ದೇವನಗರಿ ಮಾಡುವಾಗ ಒಂದು ಮಾನವೀಯತೆ ಇತ್ತು, ಇವ್ರಿಗೆ ಯಾರಿಗೂ ಅದು ಇಲ್ಲ. ಏನು ಮಾಡ್ತೀರಾ? ಅಂದರೆ ಅಮೇರಿಕಾದ ಅಡಿಯಾಳಾಗಿರೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಮೂಲ ಉದ್ದೇಶ ಯಾರಿಗೆ? ಇರಾನ್ಗೆ. ಅಲ್ಲ, ಅಲ್ಲಿ ಅಡಿಯಾಳ ಆಗಿರೋದಂದ್ರೆ ಕಂಟ್ರೋಲ್ಡ್ ಬೈ ಅಮೇರಿಕಾ ಆಗಕ್ಕೆ ತಯಾರಿಲ್ಲ ಅಂತ. ಐ ಡೋಂಟ್ ವಾಂಟ್ ಟು ಬಿ ಕಂಟ್ರೋಲ್ಡ್ ಬೈ ಯು, ದಟ್ ಈಸ್ ಫಿಕ್ಸ್. ಸುಮಾರು ದೇಶಗಳಿಗೆ ಇಷ್ಟ ಇಲ್ಲಪ್ಪ. ನಿಮಗೆ ಕ್ಯೂಬಾ ಇಷ್ಟ ಇರೋದು, ಅಮೇರಿಕಾ ಇಷ್ಟಿದೆ. ಕ್ಯೂಬಾ ಇದರಲಿಲ್ಲ, ಫಿಡೆಲ್ ಕ್ಯಾಸ್ಟ್ರೋ ಬರಲಿಲ್ವಾ, ಚೆಗುವಾರ ಬರಲಿಲ್ವಾ? ಅದು ಹಾಗೇನೆ ನನ್ನ ಸಾಮ್ಯತೆ ಅದು. ಅದಕ್ಕೆ ತಾನೇ ನಾವು ನಮ್ಮದು ತಿರಂಗ ಅಂತೀವಿ, ನಮ್ಮ ಭಾರತ ಅಂತೀವಿ, ನಮ್ಮ ಬಾವುಟ ಅಂತೀವಿ, ನಮ್ಮತನ ಅಂತೀವಿ. ಅಂದ್ರೆ ನಾವೇ ತಾನೇ ಅದೆಲ್ಲ. ಈಗ ನಾವು ಕೂತಿರೋಲ್ಲ ಇಂಡಿಯನ್ಸ್ ಅಲ್ವ ಇಲ್ಲಿ. ಆ ಬಾವುಟಕ್ಕೆ ಏನಾರಾದ್ರೆ ನಮ್ಗೆ ಯಾಕಾಗುತ್ತೆ ಇಷ್ಟು? ನಮ್ಮದು ಅಂತ ತಾನೇ. ಇನ್ಯಾರೋ ರೂಲ್ ಮಾಡ್ತಾನೆ. ಈಗ ಜನರಿಗೆ ಇದು ಸಾಮಾನ್ಯವಾಗಿ ಅರ್ಥ ಆಗ್ತಾ ಇಲ್ಲ. ಟ್ರಂಪ್ನ ಶಂಕ ಹೆಂಗೆ ವರ್ಕ್ ಮಾಡ್ತಾ ಇದೆ ಇಲ್ಲಿ ಅಂತ ಅರ್ಥ ಆದಾಗ ಒಂದಿನ ಗೊತ್ತಾಗುತ್ತೆ. ಬಟ್ ಟ್ರಂಪೇ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಯುದ್ಧ ನಿಲ್ಲಿಸ್ಬಿಡಿ ಸಾಕು ಅಂತ. ಅದಕ್ಕೆ ಇರಾನ್ ಅವರು ಮತ್ತೆ ಒಂದು ಅದೇ ನೋಡಿ, ಅವನು ಐ ಲೈಕ್ ದ ವೇ ಹೌ ಈಸ್ ಟ್ರೀಟಿಂಗ್ ಟ್ರಂಪ್ ಅಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್, ವಾರ್ ಅಫೇರ್ಸ್ ಕೂಡ. ನೀನು ಹೇಳ್ದಾಗ ನಿಲ್ಸೋಕ್ಕಾಗಲ್ಲ. ನನಗೆ ಗೊತ್ತಾಗುತ್ತೆ ಯಾವಾಗ ನಿಲ್ಲಿಸ್ಬೇಕು ಅಂತ ಹೇಳ್ತಾನೆ. ನಿಲ್ಸಲ್ಲ ನಾನು ಅಂತ ಹೇಳ್ತಾನೆ. ಯಾಕೆಂದರೆ ಟ್ರಂಪಿಗೆ ಸುಡ್ತಾ ಇದೆ ಕೆಳಗಡೆ. ಯಾಕೆ ಅಂದರೆ ಮಿಲಿಟರಿ ಬೇಸ್ಗಳನ್ನ ಉಡಾಯಿಸ್ತಾ ಇದ್ದಾರೆ. ಆಲ್ರೆಡಿ ನನಗೆ ಗೊತ್ತಿರಂಗೆ 12,000-14,000 ಜನ ಸೈನಿಕರು ಸತ್ತೋಗಿದ್ದಾರೆ ಅಮೇರಿಕದ್ದು. ಬೇರೆ. ಹೌದೌದು, ಹೊಡೆದು ಬಿಸಾಕ್ತಾರೆ ಅವರು. ನಿಮಗೆ ದುಬೈ ಎಮಿರೇಟ್ಸಲ್ಲೆಲ್ಲ
ಒಂದು ಫ್ಲೈಟ್ಗೆ ಇನ್ನೊಂದು ಫ್ಲೈಟ್ ಜೆಟ್ ಫ್ಲೈಟ್ನ ಹಾಕಿ ಟ್ರಾನ್ಸ್ಪೋರ್ಟ್ ಮಾಡಿಸ್ಬೇಕಾಗಿದೆ ಜನರನ್ನ. ಹೆಂಗೆ ಮಾಡಿ ಇಲ್ಲಿ ತನಕ ಮಾಡ್ತೀರಾ ನೀವು ಬ್ರದರ್? ಇವರಿಗೆ ಒಂದು ರಾಗಿ ಬೆಳೆಯೋಕೆ ಹೇಳ್ರಿ ಸಾಕು, ಇವ್ರಿಗೆ ಒಂದು ಹಣ್ಣು ಬೆಳೆಯೋಕೆ ಹೇಳಿ ಸಾಕು. ಇವ್ರಿಗೆ ಇವ್ರ ಹತ್ರ ಇಲ್ಲ, ಇವ್ರದ್ದು ಪೆಟ್ರೋಲಿಯಮ್, ಎಲೆಕ್ಟ್ರಾನಿಕ್ಸು, ಬೇರೆ ಏನೇನೋ ಇದೆ, ಶೇರ್ಸ್ ಇದೆ ಅಷ್ಟೇ. ಸೊ ಅವರು ಈಗ ಪರ್ಯಾಯ ನಡ್ಕೋತಾ ಇದ್ದಾರೆ. ದುಬೈ ಏನು ಸೌದಿ ಕಂಟ್ರೀಸ್ಗಳಿದೆಯಲ್ಲ, ಅದು ಪ್ಯಾರಲಲ್ ಸೆಕ್ಟರ್ ಆಫ್ ಬಿಸ್ನೆಸ್ನ ನೋಡಿ ವರ್ಷಗಳೇ ಆಗೋಯ್ತು. ನಿಮಗೆ ಅತ್ಯಂತ ಸುಲಭ ದೇಶಗಳಲ್ಲಿ ಬಿಸ್ನೆಸ್ ಮಾಡೋದು, ಟ್ಯಾಕ್ಸ್ಲೆಸ್ ದೇಶಗಳು. ಆಮೇಲೆ ನಿಮಗೆ ಇಲ್ಲಿ ಥರ ಹಿಜಾಬು, ಮೂಲಭೂತವಾದ ನಮಾಜ್ ಎಲ್ಲ ಹೇಳ್ತಾರಲ್ಲ, ಅಲ್ಲಿ ಏನೂ ಇಲ್ಲ, ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಬೇಕು ಅಷ್ಟು ಮಾಡ್ತಾರೆ. ಅಲ್ಲಿ ಇರತಕ್ಕಂಥ ಇಸ್ಲಾಂ ಫಾಲೋ ಮಾಡೋರಿಗೆ ರೂಲ್ಸ್ಗಳಿದೆ, ಅವ್ರು ಫಾಲೋ ಮಾಡ್ತಾರೆ. ಹೊರಗಿನಿಂದ ಹೋದ ಬಿಸ್ನೆಸ್ ಮ್ಯಾನ್ಸ್ಗಳಿಗೆಲ್ಲ ನಮ್ಮ ಸಿನಿಮಾಗಳು, ನಮ್ಮ ಮೀಡಿಯಾಗಳು ತೋರಿಸೋ ಥರ ಇಲ್ಲ ಕಂಟ್ರೀಸ್ಗಳಿಗೊತ್ತು. ಎಲ್ಲವೂ ಲಿಬರಲೈಸೇಷನ್ಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಅಷ್ಟೇ. ಎಲ್ಲರೂ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದಾರೆ. ದುಬೈ ಇಸ್ ವೆರಿ ಈಸಿ ಟು ಲೀವ್. ತುಂಬ ಜನ ಹೇಳಿದ್ದಾರೆ ಇದ್ರ ಬಗ್ಗೆ. ವೆರಿ ಪ್ಯಾಷನೇಟ್ ಆಗಿ ಬದುಕ್ತಾ ಇದ್ದಾರೆ ಅಲ್ಲಿ. ನಾವೇ ಹೊಡೆದಾಡ್ತಿರೋದು ಹಿಂಗೆ. ಯಾಕೆಂದ್ರೆ ನಮ್ಮ ತಲೆ ಮೇಲೆ ಕಾರ ಹರಿಯೋರು ತುಂಬ ಜನ ಇದ್ದಾರೆ. ನಮ್ಮ ಬದುಕನ್ನು ಸ್ವಾತಂತ್ರ್ಯವಾಗಿ ಬಿಡಲ್ಲ ಇಲ್ಲಿ. ಹಂಗಿಲ್ಲ ನಮ್ಮ ಆರ್ಥಿಕ ನೀತಿಗಳಾಗಲಿ ಬೇರೆದಾಗಲಿ. ಆದರೆ ಈ ಇಂಡಿಯಾದೊಂದು ಸಂಪನ್ಮೂಲ ಇದೆಯಲ್ಲ, ಈ ದೇಶ ಅತ್ಯಂತ ಪುಣ್ಯ ಮತ್ತು ಖುಷಿಯ ದೇಶ, ಇದು ಕಲ್ಚರ್ನ ದೇಶ. ಅದಕ್ಕೆ ಈ ಥರ ಇಂಪೋಸ್ ಆಗಬಾರ್ದು. ಇರಾನ್ಗೂ ಅದೊಂದು ಕಲ್ಚರ್ ಇರುತ್ತಲ್ವಾ, ಹೌದು. ಸೊ ಅವನು ಅದನ್ನು ಬಿಡೋಕ್ಕೆ ತಯಾರಿಲ್ಲ. ಬಟ್ ಆದರೆ ನನಗೆ ಇರಾನ್ ಬಗ್ಗೆ ಇರೋದೊಂದು ವಿರೋಧ ಏನಂದರೆ ಮೂಲಭೂತವಾದ ದೇಶ ಅದು. ಆಫ್ಟರ್ ದಿಸ್ ಖಮೈನಿ ಅದೇನನ್ಸುತ್ತೆ ಇಂಡಿಯಾದಲ್ಲಿರೋ ಜನಕ್ಕೆ, ಇವ್ನು ಯಾವನ ಅಲಿಪುರ, ಕೋಲಾರ ಜಿಲ್ಲೆ ಅಲಿಪುರದವನು ಯಾಕೆ ಶೋಕಾಚರಣೆ ಮಾಡ್ತಾವನೆ, ಹೇಳ್ತಾವನೆ 3 ದಿನ. ಈ ಹುಡುಗಿ ಯಾಕೆ ನನ್ನ ಕಳಿಸ್ಬಿಡಿ ಇರಾನ್, ನಾನು ಯುದ್ಧ ಮಾಡ್ತೀನಿ ಅಂತ ಇದೆ. ಯಾವುದೋ ಒಂದು JNU ಹತ್ರ ನಿಂತ್ಕೊಂಡಿರೋ ಹುಡುಗಿ ಡೆಲ್ಲಿನಲ್ಲಿ ಅನಿಸುತ್ತೆ. ಅದು ಆ ದೇಶದ ಖಮೈನಿಗೆ ಹೇಳ್ತಾ ಇರೋದಲ್ಲ, ನಮ್ಮ ಶಿಯಾ ನಾಯಕ ಅಂತ ಹೇಳ್ತಾ ಇರೋದು. ಈ ದೇಶದಲ್ಲಿ ಅದು ಸ್ವಾತಂತ್ರ್ಯ ಇದೆಯಲ್ಲ, ಈ ದೇಶದಲ್ಲಿ ಬಹುವಚನ ಸಂಸ್ಕೃತಿ ಅಲ್ವಾ, ಈ ದೇಶ ವ್ಯಾಪಕವಾಗಿ ಎಲ್ಲ ಬೇರೆಗಳನ್ನು ಒಪ್ಕೊಂಡಿದೆಯಲ್ವಾ. ಶಿಯಾದ ಲೀಡ್ರು ಹೋದರೆ ಅಳುವ ಸ್ವಾತಂತ್ರ್ಯ ಇದೆ, ಸದ್ದಾಮ್ ಹುಸೇನ್ಗಳ ಸ್ವಾತಂತ್ರ್ಯ ಇದೆ, ಎಲ್ಲ ಕೊಟ್ಬಿಟ್ಟಿದ್ದೀವಲ್ಲ ಈ ದೇಶದಲ್ಲಿ. ದಿಸ್ ದ ಫ್ಯಾಕ್ಟ್ ನಡೀತಾ ಇರೋದು. ನಿಮ್ಮ ಪ್ರಕಾರ ಯಾರು ಮೇಲ್ಗೆ ಸಾಧಿಸಿದ್ದಾರೆ ಈಗ ಅಟ್ ಪ್ರೆಸೆಂಟ್, ಇರಾನ ಇಸ್ರೇಲ? ಯುದ್ಧ ಅಂತ ಬಂದಾಗ ಮೇಲುಗೈಯೇ ಇಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಸಾರ ಇದು. ಯುದ್ಧದಲ್ಲಿರೋದು ಸೋಲು ಮತ್ತು ಗೆಲುವು ಇಲ್ಲ ಅಂತಾನೆ ಕೊನೆಗೆ. ದಟ್ ಈಸ್ ಪೀಕ್ ಆಫ್ ಸ್ಪಿರಿಚುಯಾಲಿಟಿ ಕೃಷ್ಣ ಹೇಳಿದ್ದು. ಕೃಷ್ಣ ವಾಸ್ ಎ ಬ್ರಿಲಿಯಂಟ್ ಗೈ. ಏನು ಬ್ರಿಲಿಯನ್ಸಿ ಇತ್ತು, ಮ್ಯಾಗ್ನಿಸಮ್ ತಲೆದು ಎಲ್ಲಿಗೆ ಓಡ್ತಾ ಇತ್ತು. ದಟ್ ಈಸ್ ಚೈತನ್ಯ ಮಹಾಪ್ರಭುವನ್ನು ನಾವೆಲ್ಲ ಕರೆಯೋದು ಅದನ್ನು. ಆ ಕಾಲಕ್ಕೆ ಹೇಳಿದ ಯುದ್ಧದಲ್ಲಿ ಗೆಲುವು ಸೋಲು ಮೇಲುಗೈ ಇಲ್ಲ, ನಾಶವಷ್ಟೇ ಇರೋದು. ನಿಮಗೆ ಇರಾನ್ ರೀಬಿಲ್ಡ್ ಆಗ್ಬೇಕಾದ್ರೆ ಎಷ್ಟು ಬೇಕು ದುಡ್ಡು, ಎಷ್ಟು ಟೈಮ್ ಬೇಕು, ಎಷ್ಟು ಮಾನವ ಸಂಪನ್ಮೂಲ ಬೇಕು, ಎಷ್ಟು ಸಹನೆ ಬೇಕು, ಎಷ್ಟು ಕೆಟ್ಟೋಯ್ತಿದೆಯಲ್ಲ. ಈಗ ನೀವು ಅವಾಗಲೇ ಒಂದು ಕೇಳಿದ್ರಿ, ವರ್ಲ್ಡ್ ವಾರ್ 3 ಅಂತ. ಬೇರೆ ಬೇರೆ ರೂಪದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲ, ಇದು ಶುರುವಾಗಿದೆ ಅಂತ. ವರ್ಲ್ಡ್ ವಾರ್ ಅನ್ನೋದು ಇನ್ನು ಮುಂದಕ್ಕೆ ಫ್ರೇಮ್ಡ್ ವರ್ಕ್ ಆಗಲ್ಲ. ವರ್ಲ್ಡ್ ವಾರ್ 2 ಅಂತಾನೆ. ಇಲ್ಲಿ ಯುದ್ಧ, ಇವ್ರಿಗೆ ಯುದ್ಧನಪ್ಪ, ನೀವು ಸುಮ್ಮನೆ ಇರ್ಬೇಕು, ಓಕೆ ನೀನು ಬರಬಾರ್ದು ಅಂತ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಇರಾನು ಇರಾಕು ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ 2008 ಟೈಮಲ್ಲಿ. ಈ ಇಸ್ರೇಲ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಯಹೂದಿಗಳು, ಈಗ ನಮಗೆ ಯಾರು ಬೆಟ್ರೆ ಇವರಿಬ್ಬರಲ್ಲಿ ಬದುಕಿದ್ರಿ ಅಂತ ನೋಡ್ತಾರೆ. ಅವ್ರದ್ದು ನಾಶದ ಪದ್ಧತಿ, ಸೃಷ್ಟಿಯ ಪದ್ಧತಿ ನಮ್ಮದು. ನಮ್ಮ ಭಾರತದ ಬೈಗುಳಗಳಲ್ಲೂ ಹುಟ್ಟಿಸೋ ಕ್ರಿಯೆ ಇದೆ. ನಾವು ಸೃಷ್ಟಿ, ಅವರು ನಾಶ. ಈ ಮಧ್ಯಪ್ರಾಚ್ಯದವರು ಸಿರಿಯಾ ಗಿರಿಯಾ ಎಲ್ಲ ನೋಡಿ, ನೀವು ಯಾವುದೇ ದೇಶ ತಗೊಳ್ಳಿ, ನೇಮ್ ಇಟ್ ಒಂದು ಗ್ಲೋಬಲ್ಲಿ ಯಾವುದೋ ಮಧ್ಯಪ್ರಾಚ್ಯನ ಅದು ಹಿಂಗೆ ಹುಡುಕಿ ನಾಶಕ್ಕೆ ಅವರು ಕೈ ಇಟ್ಕೊಂಡಿರ್ತಾರೆ. ಸುಮ್ಮನೆ ಗ್ಲೋಬ್ಗೆ ಬೆರಳಿಟ್ರೆ ಸಾಕು, ಆಯಿತಾ. ಇರಾನ್ ಇರಾಕ್ ನಡೀತಾ ಇದ್ದಾರೆ. ಇಸ್ರೇಲು ಆಪ್ರೇಷನ್ ಫ್ಲವರ್ ಅಂತ ಮಾಡಿತ್ತು ಒಂದನ್ನು. ನಾನು ಹೇಳ್ತಾ ಇದ್ದೆ 700 ಆವಾಗ ಇರಾನ್ ಮತ್ತು ಇಸ್ರೇಲ್ ಎಷ್ಟು ಕ್ಲೋಸ್ ಇದ್ದರು ಅಂದರೆ, ಮಿಸೈಲ್ಸ್ನ ಮಾಡೋಕ್ಕೆ ಇವರಿಬ್ಬರೇ ಫಸ್ಟ್ ಹೊರಟಿದ್ದು ಒಟ್ಟಿಗೆ. ತಮ್ಮ ಮಿಲಿಟರಿ ರೆಜಿಮೆಂಟ್ಗಳನ್ನು, ತೈಲನ, ಆಯಿಲ್ ಟ್ರೇಡನ್ನು ಒಟ್ಟಿಗೆ ಮಾಡಿದವರು ಇವರು. ಆ ಕಾಲದ ನೀವು ಆಯಿಲ್ ಟ್ರೇಡ್ನ ಲೋಗೋಗಳು ನೋಡಿದ್ರೆ 2 ದೇಶದ ಲೋಗೋ ಇದೆ. ಅವರು ಈ ಫತಾಹ್ ಕಾರಣಕ್ಕೆ, ಹಮಾಸ್ ಕಾರಣಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಹೊಡೆದಾಡ್ಕೊಂಡು ದೂರ ಆಗ್ತಾರೆ. ಇವ್ರಿಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ, ಅವರಿಗೆ ರಷ್ಯಾ ಚೀನಾ ಸಪೋರ್ಟ್ ಮಾಡುತ್ತೆ, ಇರಾನ್ ಅವ್ರಿಗೆ. ಹಂಗೆ ಹೋಗ್ತಾರೆ. ಸೇಮ್ ಇಂಡಿಯಾದ ಕಥೆನೇ. ಪಾಕಿಸ್ತಾನ ಬೇರೆ ಆದಂಗೆ ಕತೆ, ಬೇರೆ ಬೇರೆ ದೇಶಗಳೇ. ಬಟ್ ಇಲ್ಲಿ ನಮ್ದು ಒಂದು ದೇಶ ಎರಡಾಯ್ತು. ಈ ಇಸ್ರೇಲ್ ಅವ್ರು ಏನು ಮಾಡ್ತಾರೆ, ಇರಾಕ್ನ ಹೊಡೆದಾಕ್ಬಿಡ್ಲಿ, ಅದು ನಾಶ ಆಗ್ಬಿಟ್ರೆ ಆಯಿಲ್ ಟ್ರೇಡಿಂಗ್ ನಮಗೆ ಬರ್ತದೆ, ನಮ್ಗೆ ಇರಾಕ್ ಆಗಲ್ಲ ಅಂದ್ಬಿಟ್ಟು ಇರಾನಿಗೆ ಸಪೋರ್ಟ್ ಮಾಡ್ತಾರೆ. ಮೂಲ ಉದ್ದೇಶ ದ್ವೇಷದ ದೇಶಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಇರಾನ್ಗೆ ಗೊತ್ತಾಗಲ್ಲ ಇವ್ರು ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ ಅಂತ. ಸೀಕ್ರೆಟಿವ್ ಸಪೋರ್ಟ್ ಅಂತಾರೆ.
ಆಪರೇಷನ್ ಫ್ಲವರ್ ಅಂತಾರೆ ಅದಕ್ಕೆ. ಅಂದರೆ ಹೂ ಕೊಡ್ತಾ ಇದ್ದೀನಿ ನಿನಗೆ ಅಂತ. ಸಿ ಎಕ್ಸ್ಟರ್ನಲ್ ಅಫೇರ್ಸ್, ಇಂಟರ್ನಲ್ ಅಫೇರ್ಸ್ ಅಂತ ಕರಿತೀವಲ್ಲ ನಾವು. ಈ ದೇಶಗಳು ನಡೆಯೋದು ನೋಡಿ, ಅಂತಾರಾಷ್ಟ್ರೀಯ ಕಾನೂನು ಹೆಂಗಿದೆ ನೋಡಿ. ಹಾಗೆ ಪಿಕ್ಚರ್ US ಬಂದಿರಲಿಲ್ವಾ? ಅವ್ರು ಬಂದಿರಿ ಯಾರಿಗೂ ಫ್ಲವರ್ ಕೊಡಕ್ಕೆ ಬಿಡ್ತಿರಲಿಲ್ಲ ಬಿಡಿ. ಎಲ್ಲರೂ ಕಿವಿ ಮೇಲೆ ಇಟ್ಟಿರೋರು. ಹಿಂಗೆ ಅಂದರೆ ಇರಾನ್ಗೆ 10 ವರ್ಷ ಆದ್ಮೇಲೆ ಗೊತ್ತಾಯ್ತಂತೆ ಇದು ಇಸ್ರೇಲ್ ಸಪೋರ್ಟ್ ಮಾಡಿರೋದು ಅಂತ. ಇದರ ಅದರ್ವೈಸ್ ಅವ್ರು ತಗೊಳ್ತಿರ್ಲಿಲ್ಲ ಸಪೋರ್ಟ್ನ. ಅವ್ರಿಗೇನು ಇರಾಕ್ನ ನಾಶ ಮಾಡಿಬಿಡ್ಲಿ ಅಂತ. ಯಾಕಂದರೆ ಇರಾನ್ಗಿಂತ ಇರಾಕನ್ನ ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಸ್ರೇಲ್ನವ್ರಿಗಿದೆ ಹಲವಾರು ವಿಚಾರಗಳಲ್ಲಿ. ಸೊ ನಾನು ಸ್ಟ್ರಾಂಗ್ ಆಗ್ತೀನಿ. ಸೊ ಇವನು ಖಾಲಿ ಆಗ್ತಾನೆ, ಸಶಸ್ತ್ರಗಳಲ್ಲಿ ಅಥವಾ ಮಾನವ ಸಂಪತ್ತು ಎಲ್ಲದರಲ್ಲೂ ಖಾಲಿ ಆಗ್ತಾನೆ. ಸುಸ್ತಾಗುತ್ತೆ ಇರಾನ್ಗೆ, ಅವಾಗ ಹೊಡಿತೀನಿ ಅಂತ. ಶತ್ರುನ ಬೆಳೆಸಿ ಹೊಡೆಯೋದು ನೋಡಿದ್ದಾರೆ ಎಲ್ಲರೂ. ಅವರು ಇವತ್ತಿನ ಪ್ಲಾನ್ ಎಲ್ಲ ಹಾಗಾದ್ರೆ ನೀವು ಇವತ್ತೇನು ನಾವು ಕನ್ನಡ ಟಾಕ್ಸಲ್ಲಿ ಖಡಕ್ ಟಾಕ್ಸಲ್ಲಿ ಮಾತಾಡ್ತಾ ಇದ್ವಲ್ಲ, ಅದು ಇವತ್ತಿನ ವಿಷಯ ಅಲ್ಲ. ಇದು ಅಮೇರಿಕಾ ಇಂಟರ್ಫಿಯರ್ ಆದಮೇಲೆ ಇದು ಇವತ್ತಿನ ವಿಷಯ ಆಗಿದೆ ಅಷ್ಟೇ. ಅದು ಅಮೆರಿಕ ಇಂಟರ್ಫಿಯರ್ ಆಗಿರ್ಲಿಲ್ಲ ಅಂದಿದ್ರು ಇಸ್ರೇಲು ಇರಾನನ್ನ ಹೊಡೆಯೋ ಶಕ್ತಿವಂತ ದೇಶನೇನಾ? ಯುದ್ಧಗಳಂತ ಮಾಡ್ಕೋತಾರೆ, ಯಾರು ಹೊಡಿತಾರೆ ಗೊತ್ತಿಲ್ಲ. ಯಾಕಂದ್ರೆ ಇರಾನ್ ಅಷ್ಟು ಸುಲಭದ ದೇಶ ಅನ್ಕೋಬಿಡಿ ನೀವು. ದೇ ಆರ್ ಆಲ್ಸೋ ಪವರ್ಫುಲ್. ಅವರು ಇಡೀ ತಮ್ಮ ಸಂಪನ್ಮೂಲನ ಬೇಕಾದ್ರೆ ಅವರು 100 ವರ್ಷ ಯಾರಿಗಾರು ಆಯಿಲ್ ಟ್ರೇಡ್ ಬರ್ಕೊಡ್ತಾ ಇದ್ದಾರೆ ಅವ್ರಿಗೆ, ಎಲ್ಲಕ್ಕೋಸ್ಕರ ಕೊಡಿ ನನಗೆ ಅಂತ. ಅವ್ರು ಯಾರನ್ನೂ ಇದುವರೆಗೂ ನೋಡಿ, ಇರಾನ್ನ ಹಠಮಾರಿತನ ಹೆಂಗಿದೆ ಅಂದರೆ, ಅವ್ರು ಇದುವರೆಗೂ ಯಾರಿಗೂ ನ್ಯಾಟೋಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕೆ ಸಪೋರ್ಟ್ ಕೇಳಲ್ಲ ಅವ್ರು ಸದ್ಯಕ್ಕೆ. ಈಗ ಅವರು ಬೆಳಗ್ಗೆಯಿಂದ ಇವತ್ತಿಂದ ಹೆಂಗಿದ್ದಾರೆ ಅಂತಂದರೆ, ಅವ್ರ ಮೇಲೆ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಆ ದೇಶದ ಒಳಗಡೆ ಹಾನಿ ಆಗ್ತಿರೋದು ಅವ್ರಿಗೆ. ಆ ದೇಶದ ಜನ ಇರಾನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಯಾವಾಗ ಸಿವಿಲ್ ವಾರ್ ಆಗಬಹುದಾದಂಥ ಒಂದು ದೇಶದಲ್ಲಿ ಈ ಯುದ್ಧದ ಕಾರಣಕ್ಕೆ ಟ್ರಂಪ್ ಹ್ಯಾಡ್ ಗಿವನ್ ಎ ಗಿಫ್ಟ್ ಟು ದೆಮ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ಸೊ ಆ ದೇಶನ ಒಗ್ಗಟ್ಟು ಮಾಡಿಬಿಟ್ಟ. ಆ ದೇಶ ಅಂದರೆ ನಿಮಗೆ ಮಧ್ಯಪ್ರಾಚ್ಯ ದೇಶಗಳು, ಸಣ್ಣ ಪುಟ್ಟ ದೇಶಗಳಿರುತ್ತೆ, ರಿಲಿಜನ್ಸ್ ಇರುತ್ತೆ, ಅಲ್ಲಲ್ಲೇ ಒಡಕುಗಳಿರುತ್ತೆ, ಅವೆಲ್ಲ ಒಗ್ಗಟ್ಟಾಗುತ್ತೆ. ಸೊ ಬಲ ಬಂದ್ಬಿಡ್ತಾವೆ. ಅವ್ರಿಗೊಂದು ನೈತಿಕವಾದ ಬಲ ಬರುತ್ತಲ್ಲ. ಸೊ ಹಿ ಕ್ಯಾನ್ ಫೈಟ್. ಈಗ ಶಕ್ತಿ ಇದೆ ಅವನಿಗೆ, ಅದರೇನು ಮುಲಾಜಿಲ್ಲ. ತನ್ನೂ ನಾಶ ಮಾಡಿಕೊಂಡು ನಿಮ್ಮನ್ನು ನಾಶ ಮಾಡೋ ಶಕ್ತಿ ಅಂತೂ ಇರಾನ್ಗಿದೆ. ಬಟ್ ಎಕನಾಮಿಕಲಿ ವೀಕ್ ಆಗ್ತಾ ಇದಾರಲ್ಲ, ಮುಂದೊಂದು ದಿನ ಹಾಗೆ ಆಗ್ತಾರೆ. ಯುದ್ಧ ಅನ್ನೋದು ಯಾವಾಗಲೂ ಅಷ್ಟೇ. ಅದು ಈ ಯುದ್ಧಕ್ಕೆ ಬೇಕಾದಂಥ ಗಾಡಿ ಚಕ್ರಗಳೇ ಇಲ್ದಂಗೆ ಆಗುತ್ತೆ. ಆಮೇಲೆ ಇರಾನ್ ತಬ್ಬಲಿ ದೇಶ ಅಲ್ವಾ. ಅದು ಇವತ್ತು ಇಡೀ ಜಗತ್ತಿನ ನೀವು ಸುಮ್ಮನೆ ಗ್ಲೋಬ್ ಥರ ಹಿಂಗೆ ನೋಡಿದ್ರೆ ಅದೊಂದು ತಬ್ಬಲಿ ದೇಶ, ಯಾರು ಇಲ್ಲ ಅದ್ರ. ಬಟ್ ಈಗ ತಬ್ಬಲಿ ದೇಶ ಅಡಾಪ್ಟ್ ಮಾಡ್ಕೊಳಕ್ಕೆ ಯಾರು ಬರ್ತಾರ? ಆ ತಬ್ಬಲಿ ದೇಶ ಹೆಂಗಿದೆ ಅಂದ್ರೆ, ನಾನೇ ನಿನ್ನ ಸಾಕ್ತೀನಿ, ನಾನು ನಿನ್ನ ಮಾಡ್ಲಿಕ್ಕೆ ಬರಲ್ಲ ಅನ್ನೋ ದೇಶ ಅದು. ಹಂಗೆ ಅದು ಬೇಗ ಸರೆಂಡರ್ ಆಗೋ ದೇಶ ಅಲ್ಲ ಅದು. ಆಮೇಲೆ ಅವರು ಈ ಸುನ್ನಿ ವರ್ಸಸ್ ಶಿಯಾ ಏನು ಅಬ್ರಾಮ್ ರೀಜನಲ್ಸ್ ಇದಾರಲ್ಲ, ಅಷ್ಟು ಸುಲಭಕ್ಕೆ ಅವರೆಲ್ಲೂ ಮಂಡಿ ಊರಿಲ್ಲ. ಇದುವರೆಗಿನ ಚರಿತ್ರೆ ನೋಡಿದ್ರೆ, ವಿಶ್ವ ಚರಿತ್ರೆಗಳನ್ನು ನೋಡಿದ್ರೆ ಅಷ್ಟು ಸುಲಭಕ್ಕೆ ಮಂಡಿ ಊರವರಲ್ಲ ಅವರು. ನ್ಯೂಕ್ಲಿಯರ್ ಪವರ್ ಇದೆಯಾ ಇರಾನ್ ಅವ್ರ ಹತ್ರ? ಅಲ್ಲ, ಈಗ ಅವರು ಇನ್ವೆನ್ಷನ್ ಹಂತದಲ್ಲಿದ್ದಾರೆ. ದೇ ಎಟ್ ಟು ಹ್ಯಾವ್ ಅನೌನ್ಸ್ ಅಲ್ಲ ಇದು. ಅವರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕಲ್ಲ. ಅದು ಎಲ್ಲಿ ಮಾಡೋದು, ಅದಕ್ಕೆ ಪರ್ಮಿಷನ್ ಬೇಕಲ್ಲ. ಹೌದು, ಈಗ ಅವ್ರು ಪರ್ಮಿಷನ್ಗೆಲ್ಲ ವೆಯ್ಟ್ ಮಾಡ್ತಾರೆ. ಅದು ಆ ರಿಲೇಜ್ಗಿದ್ದಾರೆ. ಈಗ ಮಾಡಲ್ಲ ಅವ್ರದ್ದು. ನನ್ನ ಪ್ರಕಾರ ತಯಾರಿಲ್ಲ. ತಯಾರಿದ್ರೆ ಖಮೇನಿಗಿರೋ ಟೆಂಪರ್ಮೆಂಟಿಗೆ ಹಾಕಿರೋನು ಇಷ್ಟೊತ್ತಿಗೆ. ವರ್ಲ್ಡ್ ವಿಶ್ವಸಂಸ್ಥೆ ಎಲ್ಲ ಯಾರು ಇಲ್ಲ, ಹೇಳೋರು ಕೇಳೋರು ಹೇಳಿದ್ರೆ ಇನ್ನೇನು ಮಾಡ್ತಾರೆ. ಬಟ್ ಅದು ಒಂದೇನಂದರೆ, ಈಗ ತಯಾರಿದ್ರೆ ಅದನ್ನು ಹಾಕಬೇಕು, ಎಕ್ಸ್ಪೆರಿಮೆಂಟ್ ಆಗಬೇಕು, ಅದು ಪ್ರೂವನ್ ಆಗಬೇಕು ಸೈಂಟಿಫಿಕ್ಲಿ, ಅದರದ್ದು ಫಾರ್ಮುಲಾ ಸೀಕ್ರೆಟಿವ್ ಆಗಿ ಇಡಬೇಕು. ಅದಾದಮೇಲೆ ಅದನ್ನು ಅದರ ಪ್ರಯೋಗ ನಾಶ ಅಲ್ವಾ ಬ್ರದರ್, ಅಂದರೆ ಸಂಪೂರ್ಣ ನಾಶ ಅಲ್ವಾ. ನಾನು ಇರಲ್ಲ, ನೀವು ಇರಲ್ಲ, ಏನೂ ಇಲ್ಲದಂಥ ಒಂದು ನಾಶ. ಬಟ್ ಏನು ನನಗನ್ಸುತ್ತೆ, ನನ್ನ ಪೀಳಿಗೆ ಅದನ್ನು ನೋಡ್ಬಿಡುತ್ತಾ ಅಂತ. ಒಂದು ಪರಮಾಣು ಬಾಂಬ್, ನ್ಯೂಕ್ಲಿಯರ್ನ ವಾರು ನೋಡ್ಬಿಡುತ್ತಾ ಅಂತ. ನೋಡಕ್ಕೆ ನಾವು ಇರ್ತೀವಲ್ವ ಗೊತ್ತಿಲ್ಲ. ತುಂಬ ಅಪಾಯಕಾರಿ. ನಾನು ನೀವು ಕೂತ್ಕೊಂಡು ಇಷ್ಟು ಮಾತಾಡೋಷ್ಟು ಸಲೀಸಾದ ವಿಷಯ ಅಲ್ಲ ಅದು. ಏನೂ ಇರಲ್ಲ, ನಾಶ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಪರ್ಸೆಂಟೇಜ್ ಜಾಸ್ತಿನೇ ಇದೆ ಅಂತ ಹೇಳ್ತಿದ್ದೀರಾ ನೀವು? ಅಲ್ಲ, ಅವ್ರು ಪ್ರೂವ್ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಅದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಅಷ್ಟು ಜಿದ್ದಿಗೆ ಬಿದ್ದಿದ್ದಾರೆ. ಈಗ ಅವರ ಈಗೋ ಹೇಟ್ ಬಿದ್ದಿದೆ. ಅವ್ರಿಗೆಲ್ಲ ರೀತಿಯಲ್ಲೂ ಮೋಸ ಆಗಿದೆ. ಇದು ಮೋಸದ ಯುದ್ಧ ಮಾಡ್ತಾರೆ ಟ್ರಂಪ್. ರಾಜತಾಂತ್ರಿಕವಾಗಲಿ ಅಥವಾ ಟೆಕ್ನಿಕಲಿ ಆಗಲಿ ಯುದ್ಧಕ್ಕೊಂದು ರೀತಿ ನೀತಿ ಇರ್ಬೇಕಲ್ಲ, ಅದನ್ನೇನು ಫಾಲೋ ಮಾಡ್ತಿಲ್ವಲ್ಲ. ಅದೇ ನೀವು ಹೇಳಿದಾಗೆ ಇದು World War III ಮುನ್ಸೂಚನೆ ಅಲ್ಲ, ಆಲ್ರೆಡಿ World War III ಇದೀವಿ ಅಂತಂದ್ರೆ ವ್ಯಾಕ್ಸಿನ್ ಕೋವಿಡ್ ಕಾಲದಿಂದನೇ ವರ್ಲ್ಡ್ ವಾರ್ ಇದೆ, ನಡೀತಾ ಇದೆ. ಬೇರೆ ಬೇರೆ ರೂಪದಲ್ಲಿ ನಡೀತಾ, ಪ್ಲಾನ್ಡ್ ವಾರ್ ಇದು ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಅಷ್ಟೇ. ನಮಗೆ ತುಂಬ ಅಸ್ತಿತ್ವದ ಕೊರತೆ ಇದೆ, ಬದುಕಿನ ಕೊರತೆ ಇದೆ. ಈ ಕ್ಷಣಕ್ಕೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ನಾವು ಯುದ್ಧದಲ್ಲೇ ಇದ್ದೀವಿ ಆಲ್ರೆಡಿ. ಅಂಡ್ ನಾವು ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ತುಂಬ ದಿನ ಬೇಕಾಗಿಲ್ಲ. ನಾವು ಭಾಗವಹಿಸ್ತಾ ಇದ್ದೀವಿ, ಸುಮ್ಮನಿದ್ದು ಭಾಗವಹಿಸ್ತಾ ಇದ್ದೀವಿ ನಾವು. ನಮಗೆ ಇರಾನ್ ಜೊತೆ ಇರುವ ಸಂಪನ್ಮೂಲ ನಮಗಿರೋದು 5 ಪಾಯಿಂಟಲ್ಲಿರೋದು. ಇಸ್ರೇಲ್ ಜೊತೆ ಇರೋದು ಸಂಬಂಧ ಇಷ್ಟೇ ಇರೋದು, ಅಮೇರಿಕ ಜೊತೆ ಇರೋದು ಅಷ್ಟೇ ಇರೋದು. ಆದರೆ ಅವರವರ ತಲ್ಲಣಗಳಿದೆಯಲ್ಲ, ಇದನ್ನು ಬಟರ್ಫ್ಲೈ ಎಫೆಕ್ಟ್ ಅಂತ ಅಂದ್ಕೊಳ್ಳಿ ಅಥವಾ ವಾಟರ್ಲೂ ವಾರ್ಸ್ ಅಂತ ಕರ್ಕೊಳ್ಳಿ. ಹೆಂಗಂದರೆ
ಎಲ್ಲೋ ಜರ್ಮನ್ ಏನೋ ಮಾಡ್ತಾ ಇದ್ರೆ ನಮಗೆ ಎಫೆಕ್ಟ್ ಆಗುತ್ತೆ. ಕರೆಕ್ಟ್. ಇವತ್ತು ಜಾಗತೀಕರಣ ವ್ಯವಸ್ಥೆಗೆ ಬಂದು ಒಂದು ಚಿಕ್ಕ ಹಳ್ಳಿ ಆಗೋಯ್ತಲ್ಲ ಜಗತ್ತು. ನಾನೇ ಬೇರೆ ನನ್ನ ಹಂಗಿಲ್ವಲ್ಲ, ನಾವೆಲ್ಲರಿಗೂ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೀವಿ ಬೇರೆ 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 ವಿಷಯಗಳಲ್ಲಿ. ಸೊ ಅಲ್ಲಿ ಏನೇ ನಡೆದ್ರು ಎಲ್ಲೋ ಮಳೆ ಆದರೆ ಇಲ್ಲಿ ತಣ್ಣಗೆ ಗಾಳಿ ಬೀಸ್ದಂಗೆ ಸುನಾಮಿ ಎಫೆಕ್ಟ್ ಥರ ನಡೀತದೆ. ಬಟ್ ಈಗ ಚೈನಾ, ರಷ್ಯಾ ಮತ್ತಷ್ಟು ಪ್ರಬಲವಾಗಿರುವಂತಹ ದೇಶಗಳಿಗೂ ಅಥವಾ ಕಾಂಟಿನೆಂಟ್ಸ್ಗಳಿಗೂ ಇದರಿಂದ ಹೊಡೆತ ಬಿದ್ದಾಗ ಅವುಗಳು ಹೇಗೆ ರಿಯಾಕ್ಟ್ ಮಾಡ್ತವೆ? ಒಂದು ಸಪೋರ್ಟ್ ಮಾಡಬೇಕು. ಈ ಪರ್ಟಿಕ್ಯುಲರ್ ವಿತ್ ದಿಸ್ ಕೇಸ್ ಇರಾನ್ ವರ್ಸಸ್ ಇಸ್ರೇಲ್ ಇದು ಈ ಟ್ರಂಪ್ ವಿಚಾರ ಅಮೇರಿಕಾ ಅಂತ ಬಂದರೆ ಅವರು ಸುಮ್ಮನಿದ್ದಷ್ಟು ಅವ್ರಿಗೆ ಲಾಭ ಜಾಸ್ತಿ ಅವರಿಗೆ, ಅವ್ರ ಕಂಟೆಕ್ಸ್ಟಲ್ಲಿ. ಈಗ ನಾವು ಚೀನಾದ ದೃಷ್ಟಿಕೋನದಿಂದ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ಬೇಕು. ಅವರಿಗೆ ಇವರೆಲ್ಲ ನಾಶ ಆದಷ್ಟು ಒಳ್ಳೆಯದು. ಅವ್ರಿಗೆ ಗೊತ್ತು ಅಮೇರಿಕಾಗೆ ಎಷ್ಟು ನಾಶ ಆಗುತ್ತೆ ಅಂತ, ಎಷ್ಟು ಸಮಸ್ಯೆ ಬರುತ್ತೆ ಅಂತ. ಅವ್ರಿಗೆ ಗೊತ್ತು ಇರಾನ್ಗೆ ಎಷ್ಟು ಸಮಸ್ಯೆ ಆಗುತ್ತೆ. ಅವರು ಅಮೇರಿಕಾ ಸಂಪೂರ್ಣ ನಾಶ ಆದರೆ ತುಂಬ ಖುಷಿ ಪಡ್ತಾರೆ. ಆ ಟಿಪ್ ಮೂಮೆಂಟಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ. ಕುತ್ತಿಗೆಗೆ ಬಿದ್ದಿದೆ ನೇಣು ಅಂದಾಗ ಸಪೋರ್ಟ್ ಮಾಡ್ತಾರೆ. ಆದರೆ ಈ ಕಾದು ನೋಡಬೇಕೆ ಆ ಎರಡು ದೇಶಗಳಿಗೆ ಪ್ಲಸ್ ಇದೆ, ನಮಗಿಲ್ಲ. ನಮ್ಗೆ ಹೊಡೆತ ಬೀಳ್ತಿದೆ ಆಲ್ರೆಡಿ. ನಮ್ಗೆ ಸ್ಟಾರ್ಟ್ ಆಗಿ LPG ಇಂದ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಶೇರ್ಸಿಂದ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಬಿದ್ದೋಯ್ತು ಅಂತ. ಈ ವರ್ಷ ಬ್ಲಡ್ ವಾಶ್ 1 ವರ್ಷ ಬೇಕು, 1 ವರ್ಷನಾರು ಬೇಕು ಸಹಿಸ್ಕೊಳ್ಳೋಕ್ಕೆ. ಅದು ನಮ್ಮ ದೇಶದ ರಾಜಕಾರಣಿಗಳು, ಲೀಡರ್ಸ್ಗಳೆಲ್ಲ ಸೇರಿ ಅದಕ್ಕೊಂದು ಪ್ರೋಗ್ರಾಮ್ ಹಾಕಿದ್ರೆ, ಇಲ್ಲಾಂದರೆ ಜಾಸ್ತಿ ತೊಗೊಂಡು ಇನ್ನೇನು ಎಡವಟ್ಟು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಪಾಕಿಸ್ತಾನದ ನಿಲುವೇನು, ಅವ್ರ ಮನಸ್ಥಿತಿ ಹೇಗಿದೆ? ಬಿಕಾಸ್ ಅವರು ಅಫ್ಘಾನಿಸ್ತಾನ ಜೊತೆಗೆ ಒಂದು ಸಣ್ಣ ಪುಟ್ಟ ಈ ದೊಡ್ಡ ದೊಡ್ಡ ಯುದ್ಧಗಳ ಮಧ್ಯೆ ಅವ್ರದ್ದು ಸಣ್ಣ ಸಣ್ಣ ಯುದ್ಧಗಳು ನಡೀತಾ ಇದೆ. ಪಾಕಿಸ್ತಾನ ಹೆಂಗಿದೆ ಅಂದರೆ ಆ ದೇಶದ ಮನಸ್ಥಿತಿ ನೋಡಿ, ಒಂದು ದೇಶಕ್ಕೊಂದು ಸೈಕಾಲಜಿಕಲ್ ಕ್ಯಾರೆಕ್ಟರ್ ಅಂತ ಕ್ರಿಯೇಟ್ ಆಗುತ್ತೆ. ಈಗ ಭಾರತಕ್ಕೊಂದು ಕ್ಯಾರೆಕ್ಟರ್ ಇದೆ. ಅವ್ರು ಎಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವರು ದುರಂಧರ್ ಸಿನಿಮಾ ಥರ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ದುರಂಧರ್ CD ಹೋಗ್ತಾ ಇದೆಯಾ ಇಲ್ವಾ, ಆ ಸಿನಿಮಾ ನೋಡ್ತಾ ಇದ್ದಾರಾ? ಅವ್ರಿಗೆ ಶಿಕ್ಷಣ ಹಾಳಾಗೋಗಿದೆ. ಅಲ್ಲಿ ಅನ್ನಕ್ಕೆ ತಿನ್ನುವ ಒಂದು ರೊಟ್ಟಿಗೆ ಜನ ರೋಡಲ್ಲಿ ಹೊಡೆದಾಡ್ತಾರೆ. ಅವರ ಪ್ರೇಕ್ಷಣೀಯ ಸ್ಥಳಗಳು ದರಿದ್ರವಾಗಿ ಕೂತಿದೆ. ಆ ಕಡೆ ಬಲೂಚಿಗಳ ವಾರು, ಈ ಕಡೆ ಟೆರರಿಸ್ಟ್ಗಳ ಸಮಸ್ಯೆ. ಒಂದು ಪ್ರಜಾಪ್ರಭುತ್ವ ದೇಶನ ಸ್ಥಾಪನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಒಂದು ಆರ್ಥಿಕ ನೀತಿಗಳನ್ನು ಸರಿಯಾಗಿ ಅಲ್ಲಿ ಲೀಡರ್ ಅನ್ನೋನೇ ಹುಟ್ಟುತ್ತಾ ಇಲ್ಲ. ಯಾವ ದೇಶಕ್ಕೆ ಲೀಡರ್ ಹುಟ್ಟಲ್ವೋ, ಇವನು ಇರೋನೊಬ್ಬನೇ ದೊಣ್ಣೆ ನಾಯಕ ಅಂತ ಆಗುತ್ತೋ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ದಟ್ಟ ದಾರಿದ್ರ್ಯದಲ್ಲಿ ನರಳ್ತಾ ಇರೋ ಪಾಕಿಸ್ತಾನ ಈಗ ಅವ್ರದ್ದು ಏನಂದರೆ, ಅವ್ರು ಈಗಲೂ ಕೂಡ ಅವರ ಕ್ಯಾರೆಕ್ಟ್ರು ಜನ್ನತ್ತಲ್ಲಿದ್ದಾರೆ. ಅವರು ಅಂದರೆ ನಾನು ನಿನ್ನನ್ನು ಕೊಂದರೆ ನನಗೆ 60 ಪಟ್ಟು ಹೆಚ್ಚು ಸ್ವರ್ಗ ಸಿಗುತ್ತೆ. ಅವ್ರಿನ್ನೂ ಅಲ್ಲೇ ಇದ್ದಾರೆ. ನಾನು ಸ್ವರ್ಗಾಕಾಂಕ್ಷಿ. ಆ ದೇಶಕ್ಕೆ ನೀವು ಎಜುಕೇಷನ್ನ ತರೋದು ತುಂಬ ಕಷ್ಟ ಇದೆ. ಅವರು ಯುದ್ಧನ ತುಂಬ ಮಾನಸಿಕವಾಗಿ ಎಂಜಾಯ್ ಮಾಡುವಂಥ, ನಾನು ಯಾವುದಾದ್ರೂ ದೇಶನ ಸ್ಟಡಿ ಮಾಡಿದ್ರು ಆ ದೇಶ ದೇ ಎಂಜಾಯ್ ದಿಸ್. ಅವರಿಗೆ ನಾಶವನ್ನು ಭಾರಿ ಎಂಜಾಯ್ ಮಾಡ್ತಾರೆ. ಈ ಮಧ್ಯೆ ಅವರಿಂದ ನಮಗೆ ಥ್ರೆಟ್ ಇಂಡಿಯಾಗ 100% ಇದೆ. ಕಾಶ್ಮೀರದ ಇಶ್ಯೂ ಮುಗಿದ್ರೂ ಥ್ರೆಟ್ ಇದೆ, ಮುಗಿಯೋ ತನಕನೂ ಥ್ರೆಟ್ ಇದೆ. ಅದು ಚೀನಾ ಥ್ರೆಟ್ ಇರ್ಬೋದು, ಅದು ಅಮೇರಿಕಾ ಪಾಕಿಸ್ತಾನ ಥರ ಮಾಡೋ ಥ್ರೆಟ್ ಇರ್ಬೋದು. ಬಿಕಾಸ್ ಪಾಕಿಸ್ತಾನದ ಮೇಲೆ ಅಮೇರಿಕಾಗೆ US ಕೂಡ ಒಂದು ಒಲವಿದೆ. ಈ ಪಾಕಿಸ್ತಾನ ಹೆಂಗೆ ಅಂದರೆ, ಅವನೊಬ್ಬ ಗಲಾಟೆ ತಂಟೆಕೋರ, ಅವನೊಬ್ಬ ಯುದ್ಧಕೋರ, ವಿಕೃತಿ ಇರೋದರಿಂದ ನಮ್ಮ ಮೇಲೆ ಸೆಡ್ ತೀರಿಸ್ಕೊಳಕ್ಕಿರೋ ಪಕ್ಕದ ಪಾಯಿಂಟ್ ಅದು. ಆಮೇಲೆ ಏನಾಗಿದೆ ಅಂದರೆ, ನಾವು ಒಂದೇ ತಾಯಿಯ ಸ್ಥಾನದಲ್ಲಿ ಹಾಲು ಕುಡಿದ್ಬಿಟ್ಟಿದ್ವಿ. ಸೊ ಹಾಗಾಗಿ ನಮಗೊಂದು ಅದೊಂದು ಎಮೋಷನ್ನು ಇದೆ, ಜೊತೆಗೊಂದು ಅವರ ಕ್ರೌರ್ಯಗಳನ್ನು ಸಹಿಸ್ಕೊಂಡು ಸಾಕಾಗಿ ಸಿಟ್ಟು ಬಂದಿದೆ ನಮಗೆ, ಎಲ್ಲವೂ ಇರೋದರಿಂದ. ಬಟ್ ಅವರು ಯುದ್ಧೋತ್ಸಾಹಿಗಳು. ಪಾಕಿಸ್ತಾನ ನಾಶಕ್ಕೆ ತುಂಬ ಪ್ರೇರಣೆ ಕೊಡುವಂಥ, ಅದನ್ನು ಎಂಜಾಯ್ ಮಾಡುವಂಥ ಒಂದು ದೇಶ. ಇರಾನ್ ಹತ್ರ ನೈಸರ್ಗಿಕ ನ್ಯಾಚುರಲ್ ಸಂಪನ್ಮೂಲ ಇದೆ ಅನ್ನೋದಕ್ಕೇ ಅಮೇರಿಕಾ ಇಷ್ಟು ಹೊಡೆದಾಡ್ತಿದೆ, ಅದ್ರ ಮೇಲೊಂದು ಬದ್ಧತೆನ ಪಡ್ಕೊಳ್ಳೋದಕ್ಕೆ. ಅದೇ ರೀತಿ ಭಾರತದಲ್ಲೂ ಕೂಡ ನ್ಯಾಚುರಲ್ ರಿಸೋರ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. US ಕಣ್ಣು ಭಾರತದ ಮೇಲೆ ಯಾವಾಗ ಬೀಳುತ್ತೆ? ಬಿದ್ದಿದೆ, ನೀವು ಬೀಳಲ್ಲ ಅಂತ ಅನ್ಕೊಳ್ಳೇಬೇಡಿ, ಬಿದ್ದಿದೆ. ಅಂದ್ರೆ ಏನಂದ್ರೆ ಕಾರಣಗಳು, ಯಾರು ವಾರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾ ವಿರುದ್ಧ 100% ಅಮೆರಿಕ ಸಪೋರ್ಟ್ ನಮಗೆ ಮಾಡಲ್ಲ, 100% ಮಾಡಲ್ಲ. ಅಲ್ಲ, ಈಗ ಪಾಕಿಸ್ತಾನದ ಜಂಗ್, ಟೆರರಿಸಂ ಜಂಗ್ ಅಂತ ಏನು ಕರಿತೀವಲ್ಲ, ಅದನ್ನ ಜೀವಂತ ಯಾರು ಇಟ್ಟಿದ್ದಾರೆ ಅನ್ಕೊಂಡಿದ್ದೀರ ನೀವು? ಅದನ್ನು ಜೀವಂತ ಇಟ್ಟಿರೋದು ಯಾರು? ಅಮೆರಿಕನ. ಹೌದು, ಅಮೆರಿಕ, ಚೀನಾ ಎಲ್ಲದೂ ಸೇರಿ ಬೇರೆ ಬೇರೆ ರೀಜನ್ಗಳಲ್ಲಿ ಇಟ್ಟಿದ್ದಾರೆ. ಟೆರರಿಸ್ಟ್ಗಳಿಗೆ ನಾನು ಸಿಂಪಲ್ ಕೇಳ್ತೀನಿ, ಪಾಕಿಸ್ತಾನ ಥರ ದುಡ್ಡಿಲ್ಲ. ಈ ಟೆರರಿಸ್ಟ್ ಸಂಘಟನೆಗಳಿಗೆ ಇವರಿಗೆಲ್ಲ ಫಂಡ್ ಮಾಡೋದು ಯಾರು? ವೆಪನ್ಸ್ ಕೊಡೋದು ಯಾರು? ಫ್ಯೂಯಲ್ ಕೊಡೋದು ಯಾರು? ಅಡುಗುದಾಣಗಳನ್ನು ಕೊಡೋದು ಯಾರು? ಇವೆಲ್ಲ ಕೊಡದಲ್ಲೇ ಹೇಗೆ ಆಪ್ರೇಟ್ ಆಗುತ್ತೆ ಹೇಳಿ? ಈಗ ನೀವು ಯಾರೋ ಒಬ್ಬ ವೈರಿ
ಅವನ್ನ ರೆಕ್ಕಿ ಮಾಡಬೇಕು ಅಂತ ಇಟ್ಕೊಳ್ಳಿ. ಅವ್ನ ಮನೆಯಲ್ಲಿ ಓಡಾಡ್ತಾನೆ, ಎಷ್ಟು ಖರ್ಚಾಗುತ್ತೆ ನಿಮಗೆ ಬರೀ ರೆಕ್ಕಿ ಮಾಡೋಕ್ಕೆ, ಅದೇ ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ? ಸೊ ಪಾಕಿಸ್ತಾನಕ್ಕೆ ಫಂಡರ್ಸ್ ಯಾರು? ನೈತಿಕ ಬಲಸ್, ಅವರ ಸ್ಪೈನಲ್ ಕಾರ್ಡ್ ಯಾರು? ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಪಾಲಿಸಿಗಳಲ್ಲಿ ಮಾಡ್ತಾರೆ, ಅವರ ಷೇರು ಅನುಪಾತ ಅಂತ ಕರಿತೀವಿ, ಅದ್ರಲ್ಲಿ ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ. ನಾವು ನಮಗಿರೋ ಪ್ರಧಾನಿ ಗಡ್ಸಿಲ್ಲ ಅದನ್ನು ಮಾಡೋಕ್ಕೆ, ಮಾತಾಡೋಕ್ಕೆ. ನಮಗೆ ನಿಜವಾಗ್ಲೂ ಅಮೆರಿಕ ನಮ್ಗೆ ಅನಿವಾರ್ಯ ಅಲ್ಲ, ಭಾರತಕ್ಕಿಂತ ಅನಿವಾರ್ಯವೇ ಅಲ್ಲ. ಇಷ್ಟು ದೊಡ್ಡ ವ್ಯಾಪಕವಾದ ಸಂಪನ್ಮೂಲ, ಇಷ್ಟು ದೊಡ್ಡ ದೇಶಕ್ಕೆ, ಇಷ್ಟು ದೊಡ್ಡ ಚರಿತ್ರೆ ಇರುವ ದೇಶಕ್ಕೆ ಅಮೆರಿಕ ಯಾವ ವಿಚಾರದಲ್ಲೂ ಅನಿವಾರ್ಯ ಅಲ್ಲ. ಅಮೆರಿಕ ನಮಗೊಂದು ಶೋಕಿ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ನ ನಿಲುವೇನು ಇದರಲ್ಲಿ, ಅಥವಾ ಅವ್ರು ಮಾಡ್ತಿರುವಂತಹ ಮೂಗಳು ದೇಶದಲ್ಲಿರುವಂತಹ ನಾರ್ಮಲ್ ಮ್ಯಾನ್ ಒಬ್ಬ ಸಿಟಿಸನ್ಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಿದೆಯಾ ಇಲ್ಲ? ನೋಡಿ, ವೇರ್ ಐ ಡಿಫರ್. ಪ್ಯಾಲೆಸ್ತೈನ್ನ ಫಾದರ್ಲ್ಯಾಂಡ್ ಅಂದಿದ್ದು, ಪ್ಯಾಲೆಸ್ತೈನ್ ಜೊತೆ ಒಂದು ಅಫೇರ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಅವ್ರಿಗೆ ಅದೇನೋ ಟ್ರಂಪ್ ಬಗ್ಗೆ ಇರ್ತಕ್ಕಂಥ ವಿಪರೀತ ಮೋಹ, ಇವೆಲ್ಲವನ್ನು ನೋಡ್ತಾ 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 ಹೋದರೆ ನಮ್ಮ ಪ್ರಧಾನಿಯ ನಿಲುವಿನ ಬಗ್ಗೆ ನಾನು ಅತ್ಯಂತ ಗೌರವವಾಗಿ ಒಬ್ಬ ಸಮಾಜದಲ್ಲಿ ಧ್ವನಿ ಎತ್ತಲೇಬೇಕು, ಪ್ರಶ್ನೆ ಕೇಳಲೇಬೇಕು. ಬಟ್ ಆದರೂ ಯಾಕೆ ಯಾರು ಎತ್ತಿಲ್ಲ? ಎತ್ತಾ ಇದ್ದಾರೆ. ಏನಂದರೆ ಪ್ಲಾಟ್ಫಾರ್ಮ್ಗಳಿಲ್ಲ ಅವ್ರಿಗೆ. ಎಲ್ಲವೂ ಹೇಳಿದ್ನಲ್ಲ, ಈಗ ಮೋದಿ ಅವ್ರನ್ನ ಮೀರಿ ಈಗ ಟ್ರಂಪಿಗೆ ಹೋಗ್ಬಿಟ್ಟಿದೆ ಮೀಡಿಯಾಗಳೆಲ್ಲ, ಸ್ಟ್ರೈಟ್ ಟ್ರಂಪ್ನ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅವೆಲ್ಲ ಅಜೆಂಡಾ ಅಂತಾರ? 100% ಅಜೆಂಡಾನೇ. ಅಜೆಂಡಾ ಇಲ್ದಲೇ ಇವೆಲ್ಲ ಹ್ಯೂಮನ್ ಎರರಿಂದನೋ ಅಥವಾ ನಾನೊಬ್ಬ ಚಾನಲ್ ಡಿಸೈಡ್ ಮಾಡಿ ಮಾಡೋ ಥರದ ವಿಚಾರ ಅಲ್ವಲ್ಲ. ಎಲ್ಲವೂ ಅಜೆಂಡಾ, ಪ್ರಿಲೂಡ್, ಎಲ್ಲ ತೀರ್ಮಾನ ಆಗಿರುತ್ತೆ ಹೀಗೆ ಮಾಡಬೇಕು ಅಂತ. ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ ನೆರೇಟಿವ್ ಸಿಸ್ಟಮಲ್ಲಿ. ನೀವೊಂದು ಸಿನಿಮಾನೂ ಕೂಡ ನಿಮ್ಗೆ ಅನ್ಕೊಂಡ ತೆಗಿಯೋಕ್ಕಾಗಲ್ಲ. ಇವಾಗ ನೆರೇಟಿವ್ ಸಿಸ್ಟಮಿಗೆ ಬಂದುಬಿಟ್ಟಿದ್ದೀವಿ ನಾವು, ಅದ್ರೊಳಗಡೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಸಿಯಾಗಿ ಹೇಳಬೇಕು ಅಂದರೆ, ಟಿಪ್ಪು ಸುಲ್ತಾನ್ ಒಳ್ಳೆಯವನು ಅಂತ ಹೇಳೋದಕ್ಕೆ 100 ಪುಸ್ತಕ ಇದೆ. ಅವನು ದೇಶದ್ರೋಹಿ, ರಾಜ್ಯದ್ರೋಹಿ, ಧರ್ಮದ್ರೋಹಿ ಅಂತ ಹೇಳೋಕ್ಕೆ 100 ಪುಸ್ತಕ ಮಾಡಿದ್ದಾರೆ. ನೀವು ಮತ್ತೆ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಕೂತ್ಕೋಬೇಕು, 20 ವರ್ಷ ಆಗುತ್ತೆ ಅದಕ್ಕೆ. ಈ ಎಲ್ಲ ಒಂದಷ್ಟು ನಿಲುವುಗಳಿಂದ, ಆ್ಯಕ್ಷನ್ಸ್ಗಳಿಂದ ನೆಕ್ಸ್ಟ್ ಆಗುವಂತಹ ಇಂಡಿಯನ್ ಎಲೆಕ್ಷನ್ಸ್ ತೀರಾನೇ ದೊಡ್ಡ ಮಟ್ಟದ ತೀರ್ಮಾನ ತಗೊಳುತ್ತಾ ನಮ್ಮ ಪ್ರಜೆಗಳ ಮೇಲೆ? ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಗುಲಾಮರನ್ನು ಆಯ್ಕೆ ಮಾಡಿಕೋ ನೀನು ರಾಜನಾಗಿರುತ್ತೆ ಅಂತ. ಅಮೇರಿಕಾದಂಥ ದೇಶಗಳು ಏನು ಮಾಡ್ತವೆ ಅಂದರೆ, ಎಲೆಕ್ಷನ್ಸ್ ಅಂತ ಸಂದರ್ಭ ಬಂದಾಗ ನೀವು ಕೇಳಿದ್ದಕ್ಕೆ, ನನ್ನ ಗುಲಾಮರಾಗಿ ಯಾರಿರ್ತಾರೆ, ನನ್ನ ಜೊತೆ ಯಾರು ಚೆನ್ನಾಗಿ, ನನ್ನ ಪಕ್ಕೆಲಬಿಗೆ ಯಾರಿರ್ತಾರೆ, ನಾನು ಅವ್ರನ್ನ ಚುನಾಯಿಸ್ಕೊಡೋಕೆ ಏನು ಮಾಡ್ತೀನಿ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅದು ಇಂಪ್ಯಾಕ್ಟ್ ಇದೆ. ಅದು ಇಲ್ಲದೇನಲ್ಲ. ಈಗ ನಾವು ತಮಿಳ್ನಾಡು ಎಲೆಕ್ಷನ್ ನಾವು ಹೆಂಗೆ ನೋಡ್ತೀವಿ, ಈಗ ಏಪ್ರಿಲಲ್ಲಿ ಎಲೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ ತಮಿಳ್ನಾಡ್ದು. ಕರ್ನಾಟಕವಾಗಿ ನಾವು ಹೆಂಗೆ ನೋಡ್ತೀವಿ, ನಮ್ಮ ಕಾವೇರಿ ಇಶ್ಯೂಸ್ಗೆ, ನಮ್ಮ ಡ್ಯಾಮ್ಗಳ ಇಶ್ಯೂಸ್ಗೆ, ನಮ್ಮ ಕಲ್ಚರಲ್ ಎಕ್ಸ್ಚೇಂಜ್ಗೆ, ಅಥವಾ ಎಲ್ಲ ವಿಚಾರ ತುಂಬ ನಮಗೂ ತಮಿಳ್ನಾಡಿಗೂ ತುಂಬ ಸಂಬಂಧಗಳಿದೆ. ಇಂಟರ್ಸ್ಟೇಟ್ಸಲ್ಲಿ ಬಾರ್ಡ್ರಿಂದ ಹಿಡಿದು ತುಂಬ ವಿಷಯಗಳಿದೆ ಬಿಡಿ, ಅದು ಹೇಳಿದ್ರೆ ದೊಡ್ಡ ವಿಷಯ ಅದು. ಸೊ ಅದಕ್ಕೆಲ್ಲ ಯಾರು ಫೇವರ್ ಆಗಿರ್ತಾನೆ, ಹೆಚ್ಚು ನಮಗೆ ಹತ್ತಿರವಾಗಿ ಯಾರಿರ್ತಾನೆ, ಅಥವಾ ನಮ್ಮ ಐಡಿಯಾಲಜಿಗೆ ಯಾರು ಹತ್ತಿರವಾಗಿರ್ತಾನೆ, ಪಾರ್ಟಿ ವೈಸ್ ಹೋಗೋದಾದರೆ, ಸೊ ಅವ್ನಿಗೆಲ್ಲಕ್ಕೆ ಏನು ಬೇಕು ನಮ್ಮ ಬಾರ್ಡ್ರಲ್ಲಿ ನಾವು ಕೆಲಸ ಮಾಡ್ತೀವಲ್ವಾ. ಇದು ಚಿಕ್ಕ ಲೆವೆಲ್ ಆದರೆ ದೊಡ್ಡ ಲೆವೆಲ್ಲು. ಇದು ಏನು ಚಿಕ್ಕ ಲೆವೆಲ್ ಅಲ್ಲ, ಇದು ತುಂಬ ದೊಡ್ಡ ವಿಷಯ. ಇದು ನಿಮಗೆ ಇಲ್ಲಿಂದ ಅಣ್ಣಾಮಲೈ ಅನ್ನೋ IPS ಆಫೀಸರ್ನ ದ್ರಾವಿಡ ಕಲ್ಚರಲ್ಲಿ ಹುಟ್ಟಿದಂಥ, ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಸಕ್ಕೆ ನಿಮಗೆ, ದ್ರಾವಿಡ ಕಲ್ಚರಲ್ಲಿ ಹುಟ್ಟಿದಂಥ IPS ಆಫೀಸರ್, ಈಸ್ ಎ ಮೂಲ ತಮಿಳಿಯನ್. ಅವರನ್ನು IPS ಟ್ರೈನಿಂಗ್ ಆಗಿ ಕರ್ನಾಟಕದಲ್ಲಿ ಸಿಂಗಮ್ ಥರ ಕೆಲಸ ಮಾಡ್ತಿದ್ದಂಥ ಒಬ್ಬ ಪ್ರಾಮಾಣಿಕ ಆಫೀಸರ್ನ ಮಾನಸಿಕವಾಗಿ ತಯಾರು ಮಾಡಿ, ತಮಿಳ್ನಾಡಲ್ಲಿ ದ್ರವಿಡಿಯನ್ನು ಓದಿರೋರು, ಎಜುಕೇಷನ್ ಇರೋವನ್ನ ತಗೊಂಡೋಗಿ ಅಲ್ಲಿ ಬಿಟ್ಟರೆ ಮಾತ್ರ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ. ಬಿ ಜೆ ಪಿಗೆ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತಮಿಳ್ನಾಡಲ್ಲಿ, ದ್ರಾವಿಡರನ್ನ ಹೊರತುಪಡಿಸಿ ನ್ಯಾಷನಲ್ ಪಾರ್ಟಿಗಳಿಗೆ. ಸೊ ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ತಗೊಂಡೋಗಿ ಅಲ್ಲಿ ಬಿಟ್ಟು ಇಷ್ಟು ದೊಡ್ಡ ಸೌಂಡ್ ಮಾಡ್ತಾರಲ್ಲ, ದಿಸ್ ಇಸ್ ಸಿಸ್ಟಮ್, ದಿಸ್ ಇಸ್ ಎ ಪ್ಲ್ಯಾನ್. ಅದಕ್ಕೆ IPS ಥರದ ಅಣ್ಣಾಮಲೈ ಥರದವ್ರು ಒಳಗಾಗ್ತಾರೆ. ಸೊ ಇದು ಎಲ್ಲಿದೆ ನೀವು ಲೆಕ್ಕ ಹಾಕಿ, ಎಷ್ಟು ದೊಡ್ಡ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ. BJP ಪಾರ್ಟಿ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ, ಅದು ಕ್ರ್ಯಾಕಿಂಗ್ ನಡೀತಾನೆ ಇರುತ್ತೆ. ಹಂಗೆ ಬರಲ್ಲ ಒಂದು ಪಾರ್ಟಿಗೆ, ಒಂದು ರಾಜ್ಯದಲ್ಲಿ. ಹಂಗೆ ಸುಮ್ಮನೆ ಪವನ್ ಕಲ್ಯಾಣಲ್ಲಿ DCM ಆಗಲಿಲ್ಲ, ವರ್ಷಾಂಗಟ್ಲೆ ಕ್ರ್ಯಾಕ್ ಮಾಡಬೇಕು. ರಾಜಕೀಯ ಅಂದ್ರೆ ಅದೇ, ಅಧಿಕಾರ ಅಂದ್ರೆ ಅದೇನೆ. ಸೊ ಕ್ರ್ಯಾಕಿಂಗ್ ಅಷ್ಟು ವರ್ಷದಿಂದ ನಡೀತಾ ಇದೆ. ಅಣ್ಣಾಮಲೈ ಇಟ್ಕೊಂಡು, ಅಣ್ಣಾಮಲೈ ಹಾನೆಸ್ಟ್ ಆಫೀಸರು, ಚೆನ್ನಾಗಿದ್ದವರು, ಹೋಗಿ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಬಟ್ ಇವತ್ತು ಅವ್ರಿಗೆ ಗೆಲ್ಲಕ್ಕಾಗ್ತಿಲ್ವಲ್ಲ. ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ. BJP ಬಾವುಟ ಅಲ್ಲಿ ಆರ್ತಾ ಇದೆಯಾ? ಯಾವತ್ತೋ ಒಂದಿನ ತಮಿಳ್ನಾಡು 1% ಜನಕ್ಕೆ ಮೂವ್ ಆಗ್ತಾರೆ. ಅಣ್ಣಾಮಲೈ ಒಬ್ಬ ಒಳ್ಳೆ ಆಫೀಸರ್, ಓದ್ಕೊಂಡ್ರೆ ಅವ್ನು ಹೇಳ್ತಾವನೆ ಅಂದರೆ ಏನೋ ಇದೆ ಅಂತ ಅನ್ಸಲ್ವ ಅವ್ರಿಗೆ? ಇಷ್ಟು ಪರ್ಸೆಂಟೇಜ್ ಅನ್ಸಲ್ವಾ? ದಟ್ ಈಸ್ ರೂಪಾಂತರ. ಚಿಟ್ಟೆಗಳನ್ನು ಬಿಡ್ತಾ ಇರ್ತಾರೆ, ಅಲ್ಲ ಕಂಬಳಿ ಹುಳುಗಳನ್ನು ಬಿಡ್ತಾ ಇರ್ತಾರೆ, ಚಿಟ್ಟೆ ಆಗಲಿ ಅಂತ. ಬಟ್ ಈ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಸಿನಿಮಾ ನಟರು ಪಾಲಿಟಿಕ್ಸಿಗೆ ಬಂದಾಗ ಒಂದು ಒಲವು ಇರುತ್ತಲ್ಲ, ಅವ್ರು ಗೆಲ್ತಾರಲ್ಲ, ಅವ್ರ ಸಿದ್ಧಾಂತಗಳನ್ನು ಒಪ್ತಾರಲ್ಲ. ಪವನ್ ಕಲ್ಯಾಣ್ ಆಗಿರ್ಬೋದು,
ಬಾಲಯ್ಯ ಅವರಾಗಿರ್ಬೋದು, ಈಗ ತಲಪತಿ ವಿಜಯ್ ಅವರು ನಿಂತ್ಕೊಂಡ್ರೆ ಒಂದಷ್ಟು ಸಮೂಹ ಸೇರ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಅಂತ ನೋಡಿದಾಗ, ಪ್ರಜಾಕೀಯ ಮಾಡಿದಾಗ ಉಪೇಂದ್ರ ಅವರನ್ನ ನಾವು ಒಪ್ಕೊಳ್ಳೋದಕ್ಕೆ ಅಥವಾ ಒಂದು ಸಮೂಹ ಒಪ್ಕೊಳ್ಳೋಕೆ ಯಾಕೆ ರೆಡಿ ಇಲ್ಲ? ಸಿನಿಮಾ ಮತ್ತು ಪಾಲಿಟಿಕ್ಸ್ ಎರಡಕ್ಕೂ ನಂಟು ತುಂಬ ಸ್ಟ್ರಾಂಗ್ ಆಗಿದೆ ಅಲ್ಲೆಲ್ಲ. ಇಲ್ಲ, ಈಗ ಉಪ್ಪಿ ಸರ್ ನಮಗೆಲ್ಲ ಹಿರಿಯರು, ಅವರು ಹೇಳ್ತಾ ಇರೋ ವಿಷಯಗಳು ತುಂಬ ಚೆನ್ನಾಗಿದೆ, ನಿಜಕ್ಕೂ ಚೆನ್ನಾಗಿದೆ. ಉಪೇಂದ್ರ ಅನ್ನುವ ಒಬ್ಬರು ವ್ಯಕ್ತಿ, ಒಬ್ಬರು ನಿರ್ದೇಶಕರನ್ನ ಬಿಟ್ಟು ಒಬ್ಬ ಥಿಂಕರ್, ಅವ್ರು ಹೇಳ್ತಾ ಇರೋ ವಿಚಾರ ತುಂಬ ಚೆನ್ನಾಗಿದೆ. ಇದನ್ನು ಶಬ್ದ ರಾಜಕಾರಣ ಅಂತ ಕರಿತೀವಿ. ಆದರೆ ಲಾಜಿಕಲ್ ಎಂಡಲ್ಲಿ ಬಂದು ಹೇಗೆ ಜನ ಡಿಸೈಡ್ ಮಾಡುತ್ತೆ ಅಂದರೆ, ಯಾವುದಾದ್ರು ಒಂದು ವಿಷಯ ಪ್ರೂವ್ ಮಾಡಬೇಕು. ಲೀಡರ್ಶಿಪ್ ಪ್ರೂವ್ ಆಗದೆ ಅಲ್ಲೇ ಯಾವುದೋ ಒಂದು ಹೋರಾಟವನ್ನು ಕೈಗೆ ತಗೊಂಡು ಬೀದಿಗಿಳಿದು ಅದನ್ನು ಮಾಡಿ ಲಾಜಿಕಲ್ ಎಂಡಲ್ಲಿ ಪ್ರೂವ್ ಮಾಡಿ ರಚನಾತ್ಮಕವಾಗಿ ಅವ್ರು ಹೇಳೋ ಪ್ರಕಾರನೇ. ನಾನು ಉಪೇಂದ್ರ ಅವ್ರಿಗಿಂತ ಮುಂಚೆ ರಾಮನ್ ಅವರ ಚಳವಳಿಯನ್ನು ಓದ್ಕೊಂಡಿದ್ದೀನಿ, ಜಯಪ್ರಕಾಶ್ ನಾರಾಯಣ್ ಚಳವಳಿಗೆ ಓದ್ಕೊಂಡಿದ್ದೀನಿ, ಬೇರೆ ಬೇರೆ ಮೂಮೆಂಟ್ಸ್ಗಳನ್ನು ನೋಡಿದ್ದೀನಿ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದ್ದು, ಅರಬಿಂದೋ ಓದ್ಕೊಂಡಿದ್ದೀನಿ. ಇವರೆಲ್ಲ ಹೇಳಿದ್ರು ಸೇವಕರು ಅಂದರೆ ಏನು ಅಂತ ಹೇಳ್ತಾ ಹೋದ್ರು. ಅಣ್ಣಾಜಾರೆ, ರಾಜೇಂದ್ರ ಸಿಂಗ್ ಇವ್ರ ಹತ್ರಕ್ಕೆಲ್ಲ ಹೋಗಿ ಬಂದಿರೋ, ನಾನು ಪುಸ್ತಕ ಬರೆದಿರೋನು. ನನ್ನ ಪೊಲಿಟಿಕಲ್ ಅಸೆಸ್ಮೆಂಟಿಗೆ ಇಲ್ಲಿ ಲೀಡರ್ ಆಗಬೇಕು ಅಂದರೆ ಒಂದು ಮೂಮೆಂಟನ್ನು ಕಟ್ಟಬೇಕು, ರೋಡಿಗೆ ಇಳಿಬೇಕು, ಅಥವಾ ಜನರ ನಡುವೆ ಹೋಗಬೇಕು. ರೋಡಿಗೆ ಜನರ ನಡುವೆ ದೈಹಿಕವಾಗಿ ಹೋಗಬೇಕು, ನಾಟ್ ಐಡಿಯಾಲಜಿಕಲಿ. ಗಾಂಧೀಜಿಯವರು ಭಾರತವನ್ನು ಪರಿಭ್ರಮಣ ಮಾಡದೇ ಹೋಗಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬರುತ್ತೆ ಅಂತ ಅರ್ಥ ಆಗ್ತಿರಲಿಲ್ಲ ಅವರಿಗೆ. ಈ ದೇಶ ಅಂದ್ರೆ ಏನು ಗೊತ್ತು. ಅದಕ್ಕೆ ಅರಬಿಂದೋ ಗೈಡ್ ಮಾಡ್ತಾರೆ, ಮೊದಲು ಈ ದೇಶನ ಸುತ್ಕೊಂಬ ಒಂದ್ಸಲ, ಪಾದಯಾತ್ರೆ ಮಾಡು, ನಡಿ, ಜನರ ಜೊತೆ ಹೋಗು, ಈ ದೇಶ ಹಳ್ಳಿಗಳದು, ಈ ದೇಶ ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ, ಈ ದೇಶದ ಕ್ಯಾರೆಕ್ಟರ್ ಏನು, ಈ ದೇಶದ ಮನೋಭಾವ ಏನಿದೆ, ಈಗ ಈ ದೇಶ ಸ್ವಾತಂತ್ರ್ಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದೆ. ನೀನು ಸ್ವಾತಂತ್ರ್ಯ ಅರ್ಥ ಮಾಡಿಸ್ಬೇಕು. ನಿನಗೇನು ಅರ್ಥ ಆಗಿದೆ ಸ್ವಾತಂತ್ರ್ಯ, ಅದಕ್ಕಿಂತ ಮುಖ್ಯವಾಗಿ ನಿನಗೆ ಈ ದೇಶ ಏನು ಅರ್ಥ ಆಗಿದೆ. ನಾನು ಇಂಡಿಯನ್ ಅಲ್ವಾ ಅಂತ ಕೇಳ್ಬೋದು ಮನು ನೀವು, ಆದರೆ ಈ ದೇಶ ನಿಮಗೆ ಕರ್ನಾಟಕ ಅರ್ಥ ಆಗಿದೆಯಾ, ನೀವು ಕನ್ನಡಿಗ ಆಗಿ? ಬಿಜಾಪುರದ ಒಂದು ಮನಸ್ಥಿತಿ ಇದೆಯಲ್ಲ, ಇವತ್ತಲ್ಲಿ ನಡೀತಾರ ತಲ್ಲಣಗಳಿದೆಯಲ್ಲ, ಇನ್ನೆಲ್ಲ ಕ್ಲೋರೈಡ್ ವಾಟರ್ ಸಮಸ್ಯೆ, ಅದು ಗೊತ್ತಿಲ್ಲ ನಮಗೆ. ಸೊ ಅದನ್ನು ನೋಡ್ಬಾ ಅಂತ ಪರಿಭ್ರಮಣಕ್ಕೆ ಕಳಿಸ್ತಾರೆ. ಅದಾದಮೇಲೆ ಗಾಂಧೀಜಿಯವ್ರಿಗೆ ಅರ್ಥ ಆಗಿದೆ, ಅದಕ್ಕೆ ಗಾಂಧೀಜಿ ಅಷ್ಟು ದೊಡ್ಡ ಲೀಡರ್ ಆಗಿದ್ದು, ಅವ್ರಿಗೆ ಇನ್ಸೈಟ್ ಬಂತು. ಹಾಗೆ ನಮ್ಮ ಉಪೇಂದ್ರ ಅವರು ಕೂಡ ಶಬ್ದ ರಾಜಕಾರಣಕ್ಕಷ್ಟೇ ಸೀಮಿತ ಆಗದಲೆ ಇಸ್ ಐಡಿಯಾಲಜೀಸ್ ಆರ್ ಎಕ್ಸ್ಟ್ರಾರ್ಡಿನರಿ ಗುಡ್, ಬಂದು ಲಾಜಿಕಲ್ ಎಂಡಲ್ಲಿ ಈ ಒಂದು ಪ್ರೂವ್ ಮಾಡ್ಬೇಕು, ಜನರಿಗೆ ತೋರಿಸ್ಬೇಕು, ಹೌದು ಇದನ್ನು ಸಾಲ್ವ್ ಮಾಡಿದ್ರು ಅಂತ. ಅವ್ರ ಬಾಯಿ ಮಾತಲ್ಲಿ ಯಾವುದೋ ಸಮುದ್ರದ ನೀರು ಬಗ್ಗೆ ಮಾತಾಡ್ತಾರೆ, ಕಸದ ಬಗ್ಗೆ ಮಾತಾಡ್ತಾರೆ, ರುಪೀಸ್ ಬಗ್ಗೆ ಮಾತಾಡ್ತಾರೆ, ಬಜೆಟ್ನ ಬಗ್ಗೆ ಇದೆಲ್ಲವೂ ನನಗೂ ಆಶಯನೇ. ನಾನು ಪತ್ರಕರ್ತನಾಗಿ ಬಂದಿದ್ದ ಆಶಯಗಳೇ ಇವೆಲ್ಲವನ್ನೂ ಉಪ್ಪಿ ಸರ್ ಮಾತಾಡ್ತಾ ಇದ್ದಾರೆ. ಪ್ರಾಕ್ಟಿಕಲಿ ಮಾಡೋದು ಆದಾಗ ಮಾತ್ರ ಲೀಡರ್ ಗೋಸ್ ಮಾಸ್ ಫಾಲೋಸ್ ಅಂತ ಆಗುತ್ತೆ. ಅಲ್ಲಿ ತನಕ ಶಬ್ದ ರಾಜಕಾರಣ ಇಲ್ಲಿ ಗೆದ್ದಿಲ್ಲ. ನಾನು ಪವನ್ ಕಲ್ಯಾಣ್ ಆಗ್ಲಿ ಇಲ್ಲ ವಿಜಯ್ ಅವರಾಗ್ಲಿ ಅವ್ರು ಹಿಂದುತ್ವ ಹಿಡ್ಕೊಂಡ್ರು. ಪವನ್ ಕಲ್ಯಾಣ್ ಹಿಂದುತ್ವ ಹಿಡಿದ್ರು, ರೋಡಿಗೆ ಇಳಿದ್ರು, ಬೀದಿಗೆ ಇಳಿದ್ರು. ಆಮೇಲೆ ಅವರ ನೆಕ್ಸ್ಟ್ ಲೀಡರ್ಶಿಪ್ನ ಬೆಳೆಸಿದ್ರು. ಅದು ಇಲ್ಲ ಆಗಲ್ವಲ್ಲ. ಆ ನೆಕ್ಸ್ಟ್ ಲೀಡರ್ಶಿಪ್ಪು ಏನು ಎಲೆಕ್ಷನ್ ಫಾರ್ಮುಲಾ ಇದೆ ಅದ್ರಲ್ಲಿ ಹೊಡೆದಾಡಿದ್ರು. ಉಪ್ಪಿ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲೆಕ್ಷನ್ನೇ ಇಲ್ಲ ಅಂತಾರೆ. ಎಗೇನ್ ಈಸ್ ಟೆಲಿಂಗ್ ಟು ದ ಕೋರ್. ನಾನಿಲ್ಲಿ ಧ್ಯಾನ ಅಂತ ಇದ್ರೆ ಅವ್ರು ರಮಣ ಮಹರ್ಷಿ, ಸ್ವಾಮಿ ರಾಮತೀರ್ಥ ಅಂತ ಇದ್ದಾರೆ. ಬಟ್ ಪ್ರೂವ್ ಆಗೋದು ಹೆಂಗೆ? ಇಳಿಬೇಕಲ್ಲ ಸಮುದ್ರಕ್ಕೆ. ಪವನ್ ಕಲ್ಯಾಣ್ಗೂ ಅಷ್ಟೇನು ಈಸಿ ಆಗಲಿಲ್ಲ. ಅವರೆಲ್ಲ ತಂದರು, ಮನಿ ಪವರ್, ಮಸಲ್ ಪವರ್, ಜಾತಿ ಎಲ್ಲ ತಂದು ಎಗೇನು ಈ ಯುದ್ಧಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ತಾನೇ ಗೆದ್ದಿದ್ದು. ಹಿಂದುತ್ವನ ತುಂಬ ಗಟ್ಟಿಯಾಗಿ ಹಿಡಿದ್ರು. ಏನಾಗ್ಬೋದು ತಮಿಳ್ನಾಡಿನ ಎಲೆಕ್ಷನ್ ಈ ಸತಿ? ನನಗನ್ನಿಸ್ತಾ ಇರೋದು ವಿಜಯ್ ಅವ್ರು ಎಷ್ಟು ಸೌಂಡ್ ಮಾಡ್ತಾ ಇದ್ದಾರಲ್ಲ ಅಷ್ಟು ರಿಸಲ್ಟ್ ಬರಲ್ಲ ಅಂತ, ಅಷ್ಟು ಫಲಿತಾಂಶ ಇಲ್ವಾ ಅಂತ. ಅದರಲ್ಲೂ ತಮಿಳ್ನಾಡು ಇವತ್ತಿನ ಪ್ರಾಮಾಣಿಕವಾದ ಘಟನೆಗಳು ನೋಡಿದ್ರೆ, ಅವರ ಪರ್ಸ್ನಲ್ ವೈಯಕ್ತಿಕ ವಿಷಯಗಳಿರ್ಬೋದು, ಸಿನಿಮಾಗಳ ವಿಷಯ ಇರ್ಬೋದು, ಎಲ್ಲದು ನೋಡಿದ್ರೆ ಅಂಥ ದೊಡ್ಡ ಸಾಥ್ ಸಿಗಲಾರದು ಅಂತ. ಮತ್ತು ನನಗನ್ಸುತ್ತೆ ಇವರು ಬಿ ಟೀಮ ಅಂತ, ನ್ಯಾಷನಲ್ ಪಾರ್ಟಿಗಳ ವಿಜಯ್ ಕೂಡ ಬಿ ಟೀಮ ಅಂತ. ಬಟ್ ನನಗೆ ಅವರು ವಿಜಯ್ ಅವ್ರ ಆ್ಯಕ್ಟಿಂಗ್ ಇಷ್ಟ, ಅವರು ಹೀರೋ ಆಗಿ ಇಷ್ಟ ಎಲ್ಲ ಇಷ್ಟ. ಬಟ್ ಆದರೆ ಸಿನಿಮಾಗೆ ಬರುವಾಗ ತುಂಬ ಪೇಷನ್ಸ್ ಇದು, ರಾಜಕಾರಣಕ್ಕೆ ಬರುವಾಗ ಪೇಷನ್ಸ್ ಬೇಕು, ಮತ್ತು ಜನರ ಬಗ್ಗೆ ತುಂಬ ಅರಿವು. ಬಿಕಾಸ್ ಅಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದ ರಜನಿಕಾಂತ್ ಅವರಾಗಲಿ ಕಮಲ್ ಹಾಸನ್ ಅವರಾಗಲಿ ಸೈಲೆಂಟ್ ಆಗಿಬಿಟ್ರು. ಅಷ್ಟು ಸುಲಭ ಅಲ್ಲ ಅನ್ನೋದು ಅದರಿಂದ ಗೊತ್ತಾಯಿತು. ಡಿಸೆಂಬರ್ 31 ಒಂದು ವರ್ಷ ಅವರು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲ ಬರಿತೀವಿ, ನಾವೆಲ್ಲ ಡಿಸೆಂಬರ್ 31ಗೆ ಗುಂಡು ಪಾರ್ಟಿ ಮಾಡಿದ್ರೆ ಇವ್ರೇನು ರೀ ಪಕ್ಷ ಮಾಡೋರೆ ಪಾರ್ಟಿ ಮಾಡಿದ್ದಾರೆ ಅಂತ. ಅದೇ ಥರ ಜನವರಿ 1ಗೆ ಒಂದು 4 ವರ್ಷ ಬಿಟ್ಟು ಪಾರ್ಟಿ ಡಿಸಾಲ್ವ್ ಮಾಡ್ತಾರೆ ರಜನಿಕಾಂತ್. ರಜನಿಕಾಂತ್ ಅವರು ಒಂದು ಸರ್ವೆ ನಡೆಸ್ತಾರೆ. ಇಲ್ಲ ಜಯಲಲಿತಾ ಅವ್ರ ಥರ, MGR ಥರ, ಕರುಣಾನಿಧಿ ಥರ ಸಿನಿಮಾದಿಂದ ಬಂದವರು CM ಆಗೋದಿದೆಯಲ್ಲ,
ಅದು ಇಲ್ಲಿ ಇನ್ನು ಆಗೋದಿಲ್ಲ. ಈ ವೋಟ್ ಶೇರ್ಸ್ ಅಂತ ಇದೆ, ಪರ್ಸೆಂಟೇಜ್ ಆಫ್ ವೋಟ್ ಯಾಕೆ ಬೀಳುತ್ತೆ, ಮತ್ತೊಂದು ಪಕ್ಷನ ರನ್ ಮಾಡೋದು ಹೆಂಗೆ, ಅದಕ್ಕೆ ಎಷ್ಟು ದುಡ್ಡು ಫ್ಯೂಯಲ್ ಬೇಕಾಗುತ್ತೆ, ಎಷ್ಟು ಜನರ ಶ್ರಮ ಬಲಿದಾನ ಬೇಕಾಗುತ್ತೆ. ಐ ಕೆನಾಟ್ ರನ್ ದಿಸ್ ಅಟ್ ದಿಸ್ ಏಜ್, ನನಗಿದು ಆಗೋದಿಲ್ಲ ಅನ್ಗುತ್ತೆ. ಅವರೇ ಡಿಸಾಲ್ವ್ ಮಾಡ್ತಾರೆ ಅದನ್ನು. ಅವ್ರನ್ನ ಸರ್ವೆ ಮಾಡಿಸ್ತಾರೆ ರಜನಿ ಸರ್, ಅದು 6 ತಿಂಗಳು ಸರ್ವೆ ಮಾಡಿಸಿ ನೋ ಇಷ್ಟು ಫ್ಯೂಯಲ್ಲು ಬೇಕು. ಫ್ಯೂಯಲ್ ಅಂದರೆ ಮನಿ, ಅಷ್ಟು ದುಡ್ಡು ಬೇಕು ತುಂಬ ಪಕ್ಷ ಕಟ್ಟಕ್ಕೆ. ಆಮೇಲೆ 2nd ಲೈನ್ 3rd ಲೈನ್ 4th ಲೈನ್ ಲೀಡರ್ಶಿಪ್ಗಳು ಕೆಲಸ ಮಾಡಬೇಕು 1 by 1. ಸಾಧ್ಯ ಆಗಲ್ಲ ಅದು. ಈ ಕಾಲಘಟ್ಟದಲ್ಲಿ ಒಂದು ಪಾರ್ಟಿಯನ್ನು ಶುರು ಮಾಡಿ, ಒಂದು ಪಕ್ಷನ ನಡೆಸಿ, ಒಂದು ಲೀಡರ್ಶಿಪ್ ತೊಗೊಂಡು, ತನ್ನ ಕೆಳ ಹಂತದ ಇವನ್ನೆಲ್ಲ ಸರಿ ಮಾಡಿಕೊಂಡು ತುಂಬ ಕಷ್ಟ. ತುಂಬ ದುಡ್ಡು ಬೇಕು. ಆಮೇಲೆ ತುಂಬ ದೊಡ್ಡ ಬಿಸ್ನೆಸ್ ಅದು. ನಿಮಗೆ ಒಂದು ಎಲೆಕ್ಷನಲ್ಲಿ ನಾಮಿನೇಷನ್ ಹಾಕಕ್ಕೆ ಹೋಗ್ತಾನಲ್ಲ, ಆ ನಾಮಿನೇಷನ್ ಹಾಕೋ ದಿನವೇ ಅವ್ನಿಗೆ 1 ಕೋಟಿ ಖರ್ಚಾಗುತ್ತೆ ಗೊತ್ತಾ ನಿಮಗೆ. ನಾಮಿನೇಷನ್ ಹಾಕಕ್ಕೆ ಜನ ಸೇರಿಸಿ ಇನ್ನೊಂದು ಮಾಡಿ, ಎಲೆಕ್ಷನ್ ಅನ್ನೋದು ಒಂದು ವ್ಯಾಪಾರ. ಅವ್ನು ದುಡ್ಡು ತೆಗಿಲೇಬೇಕು. ಹೆಂಗೆ ತೆಗಿತಾನೆ? ಒಂದು ಪೊಲೀಸ್ ಸ್ಟೇಷನ್ಗೆ 50 ಲಕ್ಷ ಕೊಟ್ಟು ಸಾಲ ಮಾಡಿ 50 ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಸ್ಟೇಷನ್ಗೆ SH ಹೋಗಿ ಬಂದಿರ್ತಾನೆ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ನು ಹೆಂಗೆ ತೆಗಿತಾನೆ? 3 ವರ್ಷದಲ್ಲಿ ಭ್ರಷ್ಟಾಚಾರ ಮಾಡಲೇಬೇಕಲ್ಲ. ಅದನ್ನು ಮಾಡ್ತಾ ಇರೋದು ಯಾರು? ಅವ್ನು ಸಾಂಗ್ಲಿ ಅನ್ನೋ ಪಿಕ್ಚರ್ ಥರ ನೀನು ಪ್ರಾಮಾಣಿಕವಾಗಿರು, ನಂಜುಂಡಪ್ಪ ಡೈರೆಕ್ಟರ್ ಪಿಕ್ಚರ್ ಥರ ಅಂದರೆ ಹೆಂಗಿರ್ತಾನೆ? ಕೊಟ್ಟೊಂದು ತೊಗೊಳ್ಳೇಬೇಕು. ಎಲೆಕ್ಷನ್ ಈಸ್ ಎ ಬಿಸ್ನೆಸ್. ಐಡಿಯಾಲಜಿ ಪಾಲಜಿ ಎಲ್ಲ ಹೋಯ್ತು, ಎಷ್ಟು ಪರ್ಸೆಂಟೇಜ್ ಇಷ್ಟು ಸಾಸಿವೆ ಥರ ಒಗ್ಗರಣೆಗೆ ಹಾಕೋತಾರೆ, ವರ್ಕ್ ಆಗುತ್ತೆ ಅಷ್ಟು ಬಿಟ್ರೆ ಇಟ್ಸ್ ಎ ಬಿಸ್ನೆಸ್. ಎಲ್ಲ ಲೆವೆಲಲ್ಲೂ ಜಾತಿ ಇದೆ ಅನ್ನೋದ್ರಲ್ಲಿ ನಿಮಗೆ ಜಾತಿ ದೊಡ್ಡ ಕರಪ್ಟೆಡ್ ಗೈ ಅಂತಂದ್ರೆ ಜಾತಿ ದುಡ್ಡು. ನಾರ್ಮಲ್ ಲೇಮನೇ ಅಲ್ವಾ, ಅವ್ನು ಓಟ್ಗೂ ದುಡ್ಡು ತಗೊಳ್ತಾನೆ. ಮತ ಭ್ರಷ್ಟಾಚಾರ ಇದು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ವಿ. 5 ವರ್ಷ ನೀನು ರಾಜ್ನಾಗಿರಪ್ಪ, 1 ವರ್ಷ 1 ದಿನ ಭಿಕ್ಷಕನಾಗಬೇಡ ಅಂತ. ಅವ್ನು ಒಂದೇ ದಿನಕ್ಕೆ ನಾನು ಭಿಕ್ಷಕನಾಗಿ ಕೈ ಬೇಡ ತೊಗೊಂಡು ಏನು ಮಾಡೋಕ್ಕಾಗುತ್ತೆ? ಜನರು ಹಂಗೆ ಆಗಿದ್ದಾರೆ ಈಗ. ವೋಟರ್ ಕಾರ್ಡ್ ಒಬ್ಬನಿಗೆ ಆಡ ಇಡ್ತಾರೆ, ಸೀರಿಯಲ್ ನಂಬರ್ ಒಬ್ರಿಗೆ ಇಡ್ತಾರೆ, ಆಧಾರ್ ಕಾರ್ಡ್ ಒಬ್ರಿಗೆ ಇಡ್ತಾರೆ, ಎಲ್ಲರ ದುಡ್ಡು ತೊಗೊಳ್ತಾರೆ. ಕೊನೆ ನಮ್ಮ ಜಾತಿ ಏನಾರು ನೋಡಿ ಓಟ್ ಹಾಕ್ತಾರೆ. ಅಮೇರಿಕನ್ ಪ್ರೆಸಿಡೆಂಟ್ ಟ್ರಂಪನ್ನ ಈ ಜೋಕರ್ಗೆ ಹೋಲಿಸ್ತಾರಲ್ಲ, ಅವನ ನಿರ್ಧಾರಗಳು ಅಥವಾ ಫಿಕಲ್ ಮೈಂಡೆಡ್ನೆಸ್ಸು ಇವೆಲ್ಲವನ್ನ. ಆದ್ರೂ ಅಂದರೆ ಇಷ್ಟು ದೊಡ್ಡ ವಾರ್ ಆಗಲಿ ಈ ಥರದ ವಿಷಯಗಳು ಅಂತ ಬಂದಾಗ ಒಂದು ಕುತಂತ್ರದ ಬುದ್ಧಿನೋ ಇನ್ನೊಂದೋ ಏನೋ ಪ್ರತಿ ಸಲಿನೂ ಅವರು ಒಂಥರ ಅಪ್ಪರ್ ಹ್ಯಾಂಡ್ನ ಸಾಧಿಸ್ತಾರಲ್ಲ, ಅದು ಹೇಗೆ? ಮತ್ತು ಇನ್ನೊಂದು ಈ ಥರ ಈಗ ಆ ದೇಶಗಳನ್ನು ಬಲಿದಾನ ಕೊಟ್ಟಾದ್ರೂ ಒಂದು ಹೆಸರನ್ನ ಪ್ರೈಡನ್ನು US ತೊಗೊಂಡೋಗೋದ್ರಿಂದ ಮತ್ತೆ ಆತನೇ ಗೆಲ್ಲುವಂತಹ ಚಾನ್ಸ್ಗಳು ಜಾಸ್ತಿ ಇರುತ್ತಾ? ಇಲ್ಲ, ಈಗ ನಿಮಗೆ ಮೊದಲನೇ ನೀವು ಕೇಳಿದ್ರು ಟ್ರಂಪ್ ಕ್ಯಾರೆಕ್ಟರೈಸೇಷನ್. ನಿಮಗೆ ದಿಲ್ಲಿಯಿಂದ ದೇವಾನಗರಿಗೆ ತುಘಲಕ್ ರಾಜಧಾನಿಯನ್ನು ಬದಲಾಯಿಸುವಾಗ ಹಿಂಗೆ ತೊಗೊತಾನೆ ಡಿಸಿಷನ್. ನನ್ನ ಹಿಸ್ಟ್ರಿಯ ಓದಿನ ಪ್ರಕಾರ 30 ನಿಮಿಷಕ್ಕೆ ತೊಗೊತಾನೆ ಡಿಸಿಷನ್. ಒಂದು ನಾಗರಿಕತೆನೇ ಬದಲಾದಂಗಲ್ವ ರಾಜಧಾನಿ ಬದಲಾಗೋದು ಅಂದರೆ. ಎಷ್ಟು ಪ್ರಯಾಣ, ಎಷ್ಟು ಕಟ್ಟಬೇಕು ಏನಿಲ್ಲ. ಹಾಗೆ ನಾನು ಟ್ರಂಪ್ನ ಪೊಲಿಟಿಕಲ್ ಅಜೆಂಡಾಸ್ಗಳೆಲ್ಲ ಸ್ಟಡಿ ಮಾಡ್ತಾಯಿದ್ರೆ ತುಂಬ ವಿರೇಚಕವಾದ ಮನುಷ್ಯ, ಒಂಥರ ತುಘಲಕ್ಕ ಬಾಬ್ ಥರ. ಅವ್ರು ಯಾಕೆ ಸಸ್ಟೈನ್ ಆಗ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ ಅಂದರೆ ಅವ್ರು ಕೂತಿರೋ ಜಾಗ ಅಂಥದ್ದು. ಆ ವೈಟ್ ಹೌಸ್ ಹಂಗಿದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಮೇರಿಕಾದ ಶಕ್ತಿ ಅದು ಎಷ್ಟು ಬಲಾಢ್ಯವಾಗಿ ಬೆಳೆದಿದೆ ಅಂದರೆ, ಅಮೇರಿಕಾದ ಜಾಗದಲ್ಲಿ ಕೂತು, ಪ್ರೆಸಿಡೆಂಟ್ ಜಾಗದಲ್ಲಿ ಕೂತು ಎಂಥ ತುಘಲಕ್ ದರ್ಬಾರ್ ಮಾಡಿದ್ರು, ಏನು ಮಾಡಿದ್ರು ಸಕ್ಸೀಡ್ ಆಗ್ತಾರೆ. ಅಂಥ ಪವರ್ಫುಲ್ ಪ್ಲೇಸ್ ಅದು. ಅದನ್ನು ಬಿಟ್ಟು ಇಲ್ಲೆಲ್ಲಾರು ಬಂದು ಮಾಡೋಕ್ಕೆ ಹೇಳಿ ಟ್ರಂಪ್ಗೆ ಚಾನ್ಸ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಬಂದರೆ ಟ್ರಂಪ್ ಥರದ ಕ್ಯಾರೆಕ್ಟರೈಸೇಷನ್ಗಳು ಒಂದು ಎಲೆಕ್ಷನ್ ಗೆಲ್ಲಲ್ಲ, ಒಂದು ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲಲ್ಲ, ಜಿಲ್ಲಾ ಪಂಚಾಯತ್ ಗೆಲ್ತಾನೆ ಅಲ್ವ ಡೌಟು. ಅಲ್ಲಿ ಆ ದೇಶ, ಅಲ್ಲಿ ಕಲ್ಚರು, ಅಲ್ಲಿ ಇರ್ತಕ್ಕಂಥ ಎಕನಾಮಿಕಲ್ ಪಾಲಿಸೀಸ್ಗಳು ಅದಕ್ಕೆ ಬೇಕಾದಂಥದ್ದೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಆ ವ್ಯಕ್ತಿಲಿರುವಂತಹ ಪೊಟೆನ್ಷಿಯಲ್ ಅನ್ನೋದಕ್ಕಿಂತ ಆ ಒಂದು ರೋಲಲ್ಲಿರುವಂತಹ ಪೊಟೆನ್ಷಿಯಲ್ ಅಷ್ಟೇ ಬಿಟ್ಟರೆ ಈ ಉಚ್ಚಾಟಗಳನ್ನೆಲ್ಲ ಮಾಡಿಬಿಟ್ಟು ಈ ದೇಶದಲ್ಲಿ ಉಚ್ಚಾಟಗಳನ್ನೆಲ್ಲ ಮಾಡಿ ಹಂಗೆ ಸಸ್ಟೈನ್ ಕೊಡೋಕ್ಕಾಗಲ್ಲ. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಟ್ರಂಪ್ ಬಿಟ್ಟರೆ ಬೇರೆ ಏನಿಲ್ಲ. ಎಂತೆಂಥವ್ರು ನೋಡಿರೋ ದೇಶ ಅದು, ಏನೆಲ್ಲ ನಡೆದಿದೆ ಅಲ್ಲಿ. ಆ್ಯಂಡ್ ಈ ವಾರ್ಗಿಂತ ಮುಂಚೆ ನೀವು ಅಬ್ಸರ್ವ್ ಮಾಡಿರ್ತೀರ, ಎಪ್ಸ್ಟೈನ್ ಫೈಲ್ಸ್ ಅನ್ನೋದು ಸಿಕ್ಕಾಬಿಟ್ಟೆ ಟ್ರೆಂಡಿ ಆಗಿತ್ತು ವಿಷಯ. ಚಿಕ್ಕ ಮಕ್ಕಳನ್ನ ತಿಂತಿದ್ರಂತೆ, ದೊಡ್ಡ ದೊಡ್ಡ ಪ್ರಮುಖರು ಆ್ಯಂಡ್ ಪೊಲಿಟಿಕಲಿ ತುಂಬ ಹೆಸರು ಮಾಡಿರೋರೆಲ್ಲ ಅಲ್ಲಿದ್ರಂತೆ. ಅವರ ಒಂಥರ ಸೈಕಿಕ್ ಮೈಂಡ್ಸೆಟ್ಟನ್ನು ಓಪನ್ ಮಾಡೋದಕ್ಕೆ ಅದೊಂದು ದಾರಿ ಮಾಡಿಕೊಟ್ಟಿದ್ರು ಅಂತೆಲ್ಲ ಎಪ್ಸ್ಟೈನ್ ಫೈಲ್ಸಲ್ಲಿ ಬರ್ತಾ ಹೋಗ್ತಿತ್ತು. ಇದ್ರ ಬಗ್ಗೆ ಒಂದಷ್ಟು ಓದಿರ್ತೀರ. ವಾಟ್ ಎಕ್ಸಾಕ್ಟ್ಲಿ ಈಸ್ ಎಪ್ಸ್ಟೈನ್ ಫೈಲ್ಸ್? ಆಮೇಲೆ ಇಂಡಿಯನ್ಸ್ ಕೂಡ, ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮಲ್ಲಿ ಇದ್ದವರು ಕೂಡ ಸುಮಾರು ಜನ ಅಲ್ಲಿದ್ದರು ಅಂತೆಲ್ಲ ಕೇಳ್ಬಿಟ್ಟಿದ್ವಿ. ನಿಜಾನ ಅದೆಲ್ಲ? ಅಲ್ಲ, 100% 100,000 ನಿಜ ಇದು. ಇದರಲ್ಲಿ ಯಾವುದೇ ಮುಲಾಜೆ ಇಲ್ಲ. ಎಪ್ಸ್ಟೈನ್ ಫೈಲ್ಸ್
ಟ್ರೂ ಅಲ್ಲ, ಯಾಕಂದರೆ ದೊಡ್ಡ ದೊಡ್ಡ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಆಮೇಲೆ ಸೈಂಟಿಫಿಕ್ ಡಾಕ್ಯುಮೆಂಟ್ಸ್ ಎರಡನ್ನೂ ತೆಗೆದಿದ್ದಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಎರಡಕ್ಕೂ ಡಾಕ್ಯುಮೆಂಟ್ ತೆಗೆದು ಎಲ್ಲ ಮಾಡಿ ಅವರ ಕೇಸ್ ಶೀಟ್ ತುಂಬ ಸ್ಟ್ರಾಂಗ್ ಇದೆ, ಅವ್ರ ರಿಸರ್ಚ್ R&D ತುಂಬ ಸ್ಟ್ರಾಂಗ್ ಇದೆ. ಆಮೇಲೆ ಈ ಪ್ರಪಂಚದಲ್ಲಿ ಏನಂತಂದರೆ ಇದು ಸತ್ಯಗಳನ್ನು ಹುಡುಕ್ತಾ ಉತ್ಖನನ ಮಾಡ್ತಾ ಹೋದರೆ ನಿಮಗೆ ಅಧಿಕಾರ, ದುಡ್ಡು ಎಲ್ಲವೂ ಸಿಕ್ಕಿದ ಮೇಲೆ ಒಂದೊಂದು ವಿಕೃತಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಹಳೇ ಕಥೆಗಳಲ್ಲಿ ಓದಿರ್ಬೋದು ಅಥವಾ ಅಲ್ಲಿನ ಎಲ್ಲೋ ಕೇಳ್ಪಟ್ಟಿರ್ತೀರ, ಹೆಣ್ಣು ಹುಟ್ಟಿದ್ರೆ ಹಿಂಗೆ, ಆ ಭ್ರೂಣ ಆ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಅದನ್ನು ತಿಂದರೆ ಏನಾಗುತ್ತೆ, ಹೆಣ್ಣು ಭ್ರೂಣ ತಿಂದರೆ ಈ ಲಾಭ ಬರುತ್ತೆ, ಇಷ್ಟು ವರ್ಷ ಚಿರಾಯುವಾಗಿ ಬದುಕ್ತಾನೆ ಅನ್ನೋದಕ್ಕೆಲ್ಲ ಇದನ್ನು ನಾನು ಮಾತಾಡಬಾರ್ದು ಇಲ್ಲಿ, ಅದು ಮತ್ತೆ ಇನ್ಯಾರಿಗೂ ಪ್ರೇರಣೆ ಆಗಿಬಿಡುತ್ತೆ. ಸೊ ಏನೇನೋ ನಂಬ್ಕೊಂಡಿರ್ತಕ್ಕಂಥ ಹುಚ್ಚು ಅನ್ಸೈಂಟಿಫಿಕ್ ಆಗಿ ನಂಬ್ಕೊಂಡಿರ್ತಕ್ಕಂಥ ಒಂದು ಜಗತ್ತಿದು. ನನಗೆ ಎಫ್ಸ್ಟೈನ್ ಫೈಲ್ ನೋಡಿದಾಗ ಅನಿಸಿದ್ದು ಏನಂದರೆ, ಒಂದು ಲಿಂಗ ಪತ್ತೆ ಮಾಡಬೇಡಿ ಅಂತ ಭ್ರೂಣದಲ್ಲಿ ಹೆಣ್ಣಿಗೆ ಸವಾಲು, ಅದು ಅವಳು ಹುಟ್ಟಿದ್ರೆ 1000 ಸವಾಲು, ಬೆಳೀತಾ 1,00,000 ಸವಾಲು, ಬದುಕಕ್ಕೆ 1,000,000 ಸವಾಲು. ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಆ ಹೆಣ್ಣು ಅನ್ನೋದೊಂದು ವಿಚಾರದಲ್ಲಿ 1000 ಎಫ್ಸ್ಟೈನ್ ಫೈಲ್ಸ್ಗಳಿದೆ. ಇಲ್ಲೇ ಇದೆ ನಿಮಗೆ ಉತ್ತರ ಭಾರತದಲ್ಲಿದೆ, ನಮ್ಮ ನಡುವೆ ನಡೀತಾ ಇದೆ, ನಾವು ಅದನ್ನು ನೋಡ್ತಾ ಇಲ್ಲ ಅಷ್ಟೇ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಇಷ್ಟು ಜನ ಭಾರತದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಎಫ್ಸ್ಟೈನ್ ಫೈಲ್ಸ್ಗೆ ಅಲ್ಲಿಗೆ ಹೋಗಿದ್ರು, ಅವನ ಹತ್ರ ಜೆಫ್ರಿ ಎಫ್ಸ್ಟೈನ್ ಹತ್ರ ಮೀಟ್ ಮಾಡಿದ್ರು, ಇದನ್ನೆಲ್ಲ ಬಳಸ್ಕೊಂಡಿದ್ರು ಅಂತೆಲ್ಲ ವಿಕೃತವಾಗಿ ಹೇಳ್ತಾ ಇದ್ದಾರಲ್ಲ, ಏನು ತನಿಖೆ ಆಯಿತು? ಅಲ್ಲಿ ಏಜೆನ್ಸಿ ಪ್ರೂವ್ ಮಾಡಿರ್ತಾನೆ, ಇದು ಅಲ್ಲಿರುವ ಸ್ಟೇಟ್ಮೆಂಟ್ಗಳು ತಾನೆ, ಅಲ್ಲಿರುವ ಡಾಕ್ಯುಮೆಂಟೇಶನ್ ತಾನೆ, ಏನೂ ಆಗಲೇ ಇಲ್ಲ. ಇಲ್ಲಿ ಪೋಕ್ಸೋ ಕೇಸ್ ಅಂತಿದೆ, ಪೋಸ್ಕೋ ಹೇಳ್ತಾರಲ್ಲ, ಅದು ಮಕ್ಕಳ ಏನಾಗ್ಬಿಡ್ತದೆ ಅದರಲ್ಲಿ, ಏನೂ ಆಗಲ್ಲ. ಇದೇನಂದರೆ ಬಲಾಢ್ಯರು, ಸಿಸ್ಟಮ್ಮು ಬದುಕ್ಬಿಡ್ತಾರೆ. ಜೈಲಲ್ಲಿರುವವರೆಲ್ಲರೂ ಸಣ್ಣ ಪುಟ್ಟವರು ಅಂತ ಅರ್ಥ, ಅವರಿಗೆ ಆ ಅಪರಾಧನ ಮಾಡಿ ಕೂಡ ಓವರ್ಕಮ್ ಮಾಡೋಕ್ಕಾಗದಲ್ಲ, ಸಿಗಾಕೊಂಡಿರು ಅಂತ ಅರ್ಥ. ಅವರದನ್ನು ಸಸ್ಟೈನ್ ಮಾಡ್ಕೊಂಡಿದ್ದಾರೆ, ಅವರದನ್ನು ಮೀರಿದರೆ ಜೈಲಲ್ಲಿ ಇರ್ತಿರಲಿಲ್ಲ, ಹೊರಗಡೆ ಇರ್ತಾಯಿದ್ರು ಅಂತ ಅಷ್ಟೇ ಜನ ಮಾತ್ರ ಕ್ರಿಮಿನಲ್ಗಳಿದ್ದಾರೆ ಅಂದ್ಕೊಂಡಿದ್ದೀರಾ ನೀವು? ಇದನ್ನು ವ್ಯವಸ್ಥೆಯಲ್ಲಿ ಮೀರಕ್ಕಾಗದಲೇ ಇರುವಂಥವರು ಒಂದಷ್ಟು % ಜೈಲುಗಳಲ್ಲಿದ್ದಾರೆ, ಬಾಕಿಯವರೆಲ್ಲ ಹೊರಗಡೆ ಇದ್ದಾರೆ. ನನಗೆ ನಿಮ್ಮ ಮಾತು ಕೇಳ್ತೀರಿ, ಏನು ನೆನಪು ಗೊತ್ತಾ, KGF ಸಿನಿಮಾದಲ್ಲಿ ಹುಚ್ಚ ರಾಕಿ ಬಾಯ್ ಚಿಕ್ಕವನಾಗಿರ್ಬೇಕಾದ್ರೆ ಹೇಳ್ತಾರಲ್ಲ, ಪವರ್ ಸಂಪಾದನೆ ಮಾಡು ಅಂತ. ಪವರ್ ಅನ್ನೋದು ಎಷ್ಟು ಕಾಂಟ್ಯಾಕ್ಟ್. ನಿಮಗೆ ಇನ್ನೊಂದ್ಸಲ ಯಾರು ಕರೀರಿ, ಮಾತಾಡ್ತೀನಿ. ಪವರ್ ಬ್ರೋಕರ್ಸ್ ಅಂತಾನೆ ಇರ್ತಾರೆ. ಈ ರೇಪ್ ಕೇಸ್ ಇದನ್ನು ಸಾಲ್ವ್ ಮಾಡ್ಕೊಡೋಕೆ ಒಬ್ಬ ಮಾಡ್ತಾನೆ, ಅವನು ಕೋರ್ಟ್ ಕೇಸ್ಗಳಲ್ಲಿ ಮಾಡ್ತಾನೆ, ಹೇಳ್ಕೊಡ್ತಾನೆ, ಹಿಂಗೆ ಮರ್ಡರ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಪವರ್ ಬ್ರೋಕರ್ಸ್ ಅಂತ ಕರೀತಾರೆ. ಇಂಥವನ್ನೇ ಚುನಾವಣೆಗೆ ತರಬೇಕು, ಇಂಥವನ್ನ ಕ್ಷೇತ್ರದಲ್ಲಿ ಇಂಪ್ಲಾಂಟ್ ಮಾಡಬೇಕು, ಇಂಥ ಯೋಜನೆ ಬರುತ್ತೆ, ಇಷ್ಟು ಭೂಮಿ ಹೊಡಿಬೇಕು, ಅದಕ್ಕೆ ಇವನೇ MLA ಆಗಬೇಕು, ಇವನು MP ಆಗಬೇಕು, ಎಲ್ಲ ಪ್ಲಾನ್ ಮಾಡಿದ್ದಕ್ಕೆ ವಿ ಕಾಲ್ಡ್ ಆಸ್ ಎ ಪವರ್ ಬ್ರೋಕರ್ಸ್. ಎಲ್ಲರೂ ಒಬ್ಬರ ಕೈಯಲ್ಲಿ ಪಪೆಟ್ಸ್ ಆಗಾದ್ರೆ ಹೌದೌದು. ಈವನ್ ಎವ್ರಿವನ್ ಇಸ್ ಪಪೆಟ್ ಹಿಯರ್. ಒಂದು ಸೂತ್ರಧಾರನ ಗೊಂಬೆಗೆ ಸಿಗಾಕೊಂಡಿರ್ತಾರೆ. ಈ ಪವರ್ ಬ್ರೋಕರ್ಗಳು ತುಂಬ ಅನಾಹುತಗಳನ್ನು ಮಾಡ್ತಾರೆ, ಮತ್ತು ಅವ್ರು ಯಾರೂ ಪ್ರಚಾರಕ್ಕೆ ಬರಲ್ಲ. ನಾನು ಸ್ಕ್ರಿಪ್ಟೇ ಮಾಡಿಟ್ಟಿದ್ದೀನಿ ಪವರ್ ಬ್ರೋಕರ್ಗಳ ಮೇಲೆ. ಎಂಥ ವಿಷಯ ಅದು. ನಾನು ಮೊನ್ನೆ ಒಂದು ಚರ್ಚಲ್ಲಿ ಕೇಳ್ತಾ ಇದ್ದೆ, ಅವರು ಯಾವುದೋ ಮಠದಲ್ಲಿದ್ದಾರೆ ಸರ್, ಮ್ಯಾನೇಜರ್ ಅಂದರು. ಆ ಮಠದ ಹೆಸರು ಬೇಡ, ಯಾಕೆ ನಾವು ಯಾರನ್ನ ಹರ್ಟ್ ಮಾಡೋದು ಬೇಡ. ಏನಂತೆ ಅಂತ, ಇಲ್ಲ ಅವರು ದರ್ಶನ್ ಅವ್ರಿಗೆ ಬೇಲ್ ಕೊಡಿಸ್ತಾರಂತೆ. ಸುಮ್ಮನೆ ಹೆಂಗೆ ಕೊಡಿಸ್ತಾರಂತೆ ಬೇಲು ಅಂತ. ಇಲ್ಲ ಸರ್, ಅವರೇ ಮೊದಲು ಬೇಲ್ ಕೊಡಿಸಿದ್ದಂತೆ, ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಬಂದು ಹೋದ್ರಲ್ಲ ಅಂತ. ಹೆಂಗೆ ಕೊಡಿಸಿದ್ರಂತೆ ಅಂತ ಕೇಳಿ, ಇಲ್ಲ ಹಂಗೆಲ್ಲ ಡೀಲ್ ಮಾಡಿದ್ಬಿಟ್ರಂತೆ. ಹೌದಾ, ಈಗ ಹೆಂಗೆ ಬೇಲ್ ಕೊಡಿಸ್ತಾರಂತೆ. ಸುಮ್ಮನೆ ಪ್ರಶ್ನೆ, ಅವ್ರಿಗೆ ಫೋನ್ ಮಾಡಿ ಕೇಳಿ ಹೆಂಗೆ ಬೇಲ್ ಕೊಡಿಸ್ತಾರಂತೆ, ನಾನೇ ಮಾತಾಡ್ತೀನಿ ಕೇಳ್ರಿ ಅಂತ ನೋಡೋಣ ಅಂತ. ಅವನೆಷ್ಟು ಪಕ್ಕಾ ಮಾತಾಡ್ದ ಅಂದರೆ, ಲೀಗಲ್ ಅಪ್ಡೇಟ್ ಏನಿದೆ ಅದೆಲ್ಲ ಗೊತ್ತಿದೆ ಅವ್ರಿಗೆ. ಓಕೆ, ಲೀಗಲ್ ಅಪ್ಡೇಷನ್ ಇರುತ್ತಲ್ಲ, ಅದೆಲ್ಲ ಗೊತ್ತಿದೆ ಆ ವ್ಯಕ್ತಿಗೆ. ಆಮೇಲೆ ನಾನು ಹೇಳ್ದೆ, ಹಂಗೆಲ್ಲ ಬೇಲ್ ಅದು ಮಾಡೋಕ್ಕಾಗಲ್ಲ, ಅದೆಲ್ಲ ಕಾನೂನಲ್ಲಿರೋದು, ಅದನ್ನು ಮಾತಾಡಬಾರ್ದು ನೀವು. ಅದಕ್ಕೆ ಫಿಸಿಕಲ್ ಡಾಕ್ಯುಮೆಂಟ್ಸ್ಗಿಂತ ಎವಿಡೆನ್ಸ್ಗಳಿಗಿಂತ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಜಾಸ್ತಿ ಇದೆ ದರ್ಶನ್ ಅವ್ರ ಕೇಸಲ್ಲಿ ಏನಾಗಿದೆ ಅಂದರೆ, ಅಫಿಷಿಯಲ್ಸ್ ಇದಲ್ಲ, ಬ್ಯೂರೋಕ್ರಾಟ್ಸ್ ಅವರೇ ಹೆಚ್ಚು ಎವಿಡೆನ್ಸ್ ಇರೋದು, ಪ್ರೈವೇಟ್ ಪಾರ್ಟೀಸ್ಗಳಿಲ್ಲ. ಓಕೆ, ಫಿಸಿಕಲ್ ಎವಿಡೆನ್ಸು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಇರೋದು ಗೌರ್ಮೆಂಟ್ ಪಾರ್ಟೀಸ್ ಇದೆ. ಅವ್ರು ಅಷ್ಟೇಲ್ ಆಗಕ್ಕೆ ಬರಲ್ಲ. ದಿಸ್ ಈಸ್ ಕಾಲ್ಡ್ ಪವರ್ ಬ್ರೋಕರ್ಸ್. ಅವ್ರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಈ ಕೇಸ್ ಒಳಗಡೆ ಬರೋಕ್ಕೆ. ಪವರ್ ಬ್ರೋಕರ್ಸ್ಗಳ ಅಟೆಂಪ್ಟು ನಡೀತಾನೆ ಇದೆ, 100% ನಡೀತದೆ. ನಿಮಗೆ ಬಿಷ್ಣೋಯ್ ಲಾರೆನ್ಸ್ ಪವರ್ ಬ್ರೋಕರ್ ಇಲ್ದಲ್ಲಿ ಇರೋಕ್ಕಾಗಲ್ಲ, ಅವನು ಶಾರ್ಪ್ ಶೂಟರ್ಗಳು ಇಡೋಕ್ಕಾಗಲ್ಲ.
ಅವ್ರು ನಾನು ಹೇಳಿದ್ನಲ್ಲ, ಒಂದು ಎಲೆಕ್ಷನಲ್ಲಿ ಇವನೇ ಗೆಲ್ಲಬೇಕು, ಇಂಥದೇ ಲ್ಯಾಂಡ್ ಮಾಡಬೇಕು, ಇಂಥವನ್ನೇ ಇಂಥ ಯೋಜನೆ ಮಾಡಬೇಕು, ಇಂಥ ಮರ್ಡರ್ ಕೇಸಿಂದ ಇಂಥವನ್ನ ಬಿಡಿಸ್ಬೇಕು, ಇಂಥವನ್ನ ಪೊಲೀಸ್ ಆಫೀಸರಾಗಿ ಇಂಥ ಜಾಗಕ್ಕೆ ಆ ಕೇಸಿಗೆ ಕಳಿಸ್ಬೇಕು, ಇಂಥವನ್ನೇ ಇಂಥದ್ರಲ್ಲಿ ಸರೆಂಡರ್ ಮಾಡಿಸ್ಬೇಕು, ಇಂಥವನು ಹೊರಗಡೆ ಇದು ಮಾಡಬೇಕು, ಇಂಥವ್ನು ಅಲಿಬಿ ಮಾಡಬೇಕು, ಇಂಥವ್ನು ಪೇರೋಲ್ ಮೇಲೆ ಮಾಡಬೇಕು, ಎಲ್ಲದನ್ನು ಡಿಸೈಡ್ ಮಾಡುವಂಥ ಒಂದು ಕ್ರಿಮಿನಲ್ ಜಾಲ ಇದೆ.